ಎಲ್ಲರಿಗೂ ನಮಸ್ಕಾರ. BH ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಸಮಿತಿ ಶಿರಸಿ ಉತ್ತರ ಕನ್ನಡ ಕೇಳ್ತಾ ಇದೆಯಾ? ನಮಸ್ಕಾರ. BH ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಸಮಿತಿ ಶಿರಸಿ ಉತ್ತರ ಕನ್ನಡ BH ಶ್ರೀಧರ ಹುಟ್ಟಿದ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 24ರಂದು ಆಚರಿಸ್ಕೊಳ್ತಾ ಬರ್ತಾ ಇದೆ. ಹಾಗೆ ಇವತ್ತು ಸಂಜೆ ನಾವು ಅದೇ ಕಾರಣಕ್ಕೆ ನಾವು ಈಗ ಇಲ್ಲಿ ಸೇರಿದ್ದೇವೆ. ಈ ವರ್ಷ BH ಶ್ರೀಧರ 2 ಪುಸ್ತಕಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಅವರ ಹುಟ್ಟಿದ ದಿನವನ್ನು ಆಚರಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಒಂದು ಜೀವವಾಣಿ ಕನ್ನಡ ಕವನದ ಸಂಕಲನ, ಇನ್ನೊಂದು ಆಫ್ಟರ್ ಗ್ಲೋ ಅವರ ಪೋಯಟ್ರಿ ಮತ್ತೆ ಪ್ರೋಸ್ನ ಸಂಕಲನ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ಶ್ಯಾಮ್ ಸುಂದರ್ ಬಿದರ್ಕೊಂಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪುಸ್ತಕಗಳ ಕುರಿತು ಮಾತನಾಡಲಿರುವ ಶ್ರೀ HR ಅಮರನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ತಾರೆ. BH ಶ್ರೀಧರ ಪ್ರಸಿದ್ಧ ಪುಸ್ತಕ ಕದಂಬ ವೈಭವಕ್ಕೆ ಈ ವರ್ಷ 60 ತುಂಬುತ್ತಾ ಇದೆ. ಆ ಕುರಿತು ಮಾತನಾಡಲಿರುವ ಡಾಕ್ಟರ್ MJ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. BH ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಸಮಿತಿಯ ಶ್ರೀ ವಿಷ್ಣು ಹೆಗಡೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಬಹುಶಃ BH ಶ್ರೀಧರ ಬಗ್ಗೆ ಇಲ್ಲಿರುವ ಎಲ್ರಿಗೂ ನನಗಿಂತ ಹೆಚ್ಚು ಗೊತ್ತು. ಯಾಕಂದ್ರೆ ತುಂಬಾ ಹಿಂದಿನಿಂದ ಎಲ್ಲರೂ BH ಶ್ರೀಧರನ್ನ ನೋಡ್ಕೊಂಡೆ ಬಂದಿದ್ದೀರಿ. ಬೌಲಾಡಿಯಲ್ಲಿ ಹುಟ್ಟಿ ಮೈಸೂರಿನಲ್ಲಿ ಓದಿ ಕುಮಟಾ, ಸೀತಾಪುರ, ಶಿರಸಿಯಲ್ಲಿ ಪ್ರಾಧ್ಯಾಪಕರಾಗಿ ದುಡಿದ BH ಶ್ರೀಧರರು ರಚಿಸಿದ ಪುಸ್ತಕಗಳ ಸಂಖ್ಯೆ 55ಕ್ಕೂ ಅಧಿಕ. ಮಕ್ಕಳ ಸಾಹಿತ್ಯದಿಂದ ಹಿಡಿದು ಶಾಸ್ತ್ರಗಳವರೆಗೆ ಕೂಡ ಅವರು ಉದ್ದಕ್ಕೂ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಬೇರೆ ಬೇರೆ ಅಪ್ರಕಟಿತ ಕೃತಿಗಳ ಕಲೆಕ್ಷನ್ ಕೂಡ ಈಗೀಗ ಬರ್ತಾ ಇದೆ. ಮುಖ್ಯವಾದ ಪುಸ್ತಕಗಳು ಮತ್ತೆ ರೀಪ್ರಿಂಟ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಅವರ 2 ಪುಸ್ತಕಗಳು, ಒಂದು ಜೀವವಾಣಿ ಮತ್ತೆ ಆಫ್ಟರ್ ಗ್ಲೋ, ತೇಜು ಪಬ್ಲಿಕೇಶನ್ ಅವರು ಇದನ್ನ ಪ್ರಕಾಶಿಸಿದ್ದಾರೆ. ಆ ಪುಸ್ತಕಗಳ ಬಿಡುಗಡೆ ಇವತ್ತಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾರಂಭವನ್ನ ಜಗದೀಶ್ ಅವರು BH ಶ್ರೀಧರ ಒಂದು ಕವನವನ್ನು ಹಾಡೋದ್ರ ಮೂಲಕ ಪ್ರಾರಂಭಿಸಿದ್ದಾರೆ. ಸರ್ವರಿಗೂ ನಮಸ್ಕಾರ. ಪೂಜ್ಯ ಸಮಾನರಾದ ಶ್ರೀ BH ಶ್ರೀಧರ ಅವರ ಜೀವವಾಣಿ ಕವನ ಸಂಕಲನದಲ್ಲಿನ ರಮಣ ಶರಣಾಗತಿ ನೀಡುಗವನದ ಆಯ್ದ ಭಾಗಗಳನ್ನು ತಮ್ಮ ಎದುರು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆದಿ ಮಧ್ಯಾಂತಾತಿರಿಕ್ತ ವಿವಾದ ದೂರ ವಿಕಾರಹೀನ. ಆದಿ ಮಧ್ಯಾಂತಾತಿರಿಕ್ತ ವಿವಾದ ದೂರ ವಿಕಾರಹೀನ. ವಿರೋಧಿ ರಹಿತ ವಿತರ್ಕ ವರ್ಜಿತ ಸತತ ವಿತರಾತ್ಮ. ಆದಿ ಮಧ್ಯಾಂತಾತಿರಿಕ್ತ बोधकाय बृहत्तम प्रणवादि मंत्र विश्व
प्रभु बोधकाय बृहत्तम प्रणवादिमन्त्रविसूचित प्रभु शोध्य शोधक शोधनीने नीनु गुरुराय आदि मध्यांतातिरिक्त परम सत्यने परम पथ्यने परम सत्संकल्प बरने परम शांतने परम मंत्रने परम सिद्धिदने आदि मध्यांतातिरिक्त निरुपमने नन्नात्म साक्षिये निरवधिक निर्द्वंद्व निश्चय गिरिवरने कर्त कर्म क्रिये महादेव विश्व संकेतितने ನೀನಿ ವಿಶ್ವದೊಳಗೂ ಹೊರಗೂ ಇರುವೆ ವಿಶ್ವ ಸಂಕೇತನೆ ನೀ ವಿಶ್ವದೊಳಗೂ ಹೊರಗೂ ಇರುವೆ ಮಹೇಶ್ವರನೇ ವಿಶ್ವೋಪವಿತ ಮಹೇಶ್ವರನೇ ವಿಶ್ವೋಪಹಿತ ನೀನಲ್ಲ ಈ ವಿಶ್ವ ಆದಿ ಮಧ್ಯಾಂತಾದಿತ್ತ ನಶ್ವರನು ಸೋಪಾಧಿಕನು ನಿನಗಾಶ್ರಯದ ಇತಿಮಿತಿಯು ಕೂಡದು ನಶ್ವರನು ಸೋಪಾಧಿಕವು ನಿನಗಾಶ್ರಯದ ಇತಿಮಿತಿಯ ಕೂಡದು ನಿರಾಶ್ರಿತನೇ ಸರ್ವಾಶ್ರಯ ಸ್ಥಳ ನಿರಾಶಿತನೇ ಸರ್ವಾಶ್ರಯ ನೀನೇ ಹೇ ರಮಣ ಯಾರು ವಿಶ್ವಾಮಿತ್ರ ಕಾಣದ ಪೌರುಷ ಪ್ರತಿಮೆಯನು ಕಂಡವರಾರು ಗೀತೋ ಶುರಸ್ತ ಪುರೀಶ ಪುಂಗವನ ಆದಿ ಮಧ್ಯಾಂತಾತಿರಿಕ್ತ ಯಾರು ವೇದ ಕಿರೀಟವಾಗಿ ಅಸಾರವದ್ವೇದಾಂತ ಕಾಣದ ಪಾರಲೌಕಿಕ ರಮಣ ಸಿದ್ಧಿಯ ಕಂಡನೆಂಬಾಗ ಆದಿ ಮಧ್ಯಾಂತಾತಿರಿಕ್ತ ಏಕವೇ ಸತ್ ಸದಗತಿ ಏಕವೇ ಸತ್ ಸದಗತಿಗಮ ಶಾಖ ಪಾರ್ಥಿವ ಪಾಣಿನಿಯದ ಮೂಕ ಸೂಚನೆ ಗುಪ್ತಿಸಿದ ಪದದರ್ಥ ವಿಸ್ತಾರ ಪಾಕರಹಿತ ಪದಾರ್ಥ ಸಂಖ್ಯಾ ವಾಕ್ಯ ರೋಮ ಸಮಾನ ಸತ್ತಿಗೆ ಲೇಖನಿಯ ಕೆಳಗಿಟ್ಟು ದೇನಿಸಬೇಕು ರಮಣನು ಆದಿ ಮಧ್ಯಾಂತಾತಿರಿಕ್ತ ವಿವಾದ ದೂರ ವಿಕಾರಹೀನ ವಿರೋಧಿ ರಹಿತ ವಿತರ್ಕ ವರ್ಜಿತ ಸತತ ವಿತತಾತ್ಮ ಧನ್ಯವಾದ. ಶ್ರೀಧರ್ರ ಕವನವನ್ನು ಹಾಡಿದ ಜಗದೀಶ್ನ ಅವರಿಗೆ ಧನ್ಯವಾದ. ಈಗ ಸ್ವಾಗತ ವಿಷ್ಣು ಹೆಗಡೆ. ಆದ್ಮೇಲೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಈ ಶುಭ ಸಂಜೆಯಲ್ಲಿ ತಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕೆ ತುಂಬ ಖುಷಿ ಆಗ್ತದೆ. ಅದರಲ್ಲೂ ನಮ್ಮ ಈ BS ಸಾಹಿತ್ಯ ಪ್ರಶಸ್ತಿಯ ಈ ಸಮಿತಿಯಿಂದ ನನಗೆ ಯಾವ ಈ ಒಂದು ಸುವರ್ಣ ಅವಕಾಶ ಕೊಡ್ತಾ ಇದ್ದಾರೆ, ಹಾಗೆ ತುಂಬ ಖುಷಿನೂ ಆಗ್ತದೆ. ಯಾಕೆಂತಂದರೆ ಶ್ರೀಧರ್ ಅಂತ ಒಂದು ಅಸಾಮಾನ್ಯ ವ್ಯಕ್ತಿಯನ್ನು, ಅದರಲ್ಲೂ ತ್ರಿಭಾಷಾ ಪಂಡಿತರು, ಅಂತಹ ಒಂದು ಮಹಾನ್ ವ್ಯಕ್ತಿಯ ಪುಸ್ತಕ ಬಿಡುಗಡೆ ಅಂದರೆ ಇವತ್ತು ಶ್ರೀಧರನ ಮಟ್ಟಿಗಿದ್ದಾರನೋ ಅಂತ ನನಗೆ ಅನಿಸ್ತಾ ಇದೆ. ಅವರ ಪುಸ್ತಕನೇ ಬಿಡುಗಡೆ ಮಾಡ್ತಾರೆ. ಶ್ರೀಧರ ಪುಸ್ತಕಗಳನ್ನು, ಹೊಸ ಹೊಸ ಲೇಖನಗಳನ್ನು ಅವರ ಮಗ ರಾಜಶೇಖರ್ ಹೆಬ್ಬಾರ್ ಮತ್ತು ನಮ್ಮ ಆತ್ಮೀಯರಾದ ಡಾಕ್ಟರ್ MG ಅವರವರು ಕೊಡ್ತಾನೆ ಇರ್ತಾರೆ. ಬಹುಶಃ ನಮ್ಮ ಈ ಜಿಲ್ಲೆಯ ನದಿಗಳು ಬತ್ತಬಹುದು, ಕೋಲಾರ ತಿನ್ನದನೇ ಬತ್ತಿದೆ,
ಆದರೆ ಶ್ರೀಧರ ಲೇಖನಗಳು ಆವಾಗ ಹೊಸ ಕೃತಿಗಳಾಗಿ ನಮಗೆ ಎಂ ಜಿ ಹೆಗಡೆ ಮತ್ತು ಅವರ ಮಗ ರಾಜಶೇಖರ್ ಕೊಡ್ತಾನೆ ಇದ್ದಾರೆ. ಅದು ಮುಗಿದಷ್ಟು ಬರ್ತಾ ಇದೆ ಕಾಣ್ತದೆ. ಮತ್ತೆ ಒಂದು ಸಂದರ್ಭದಲ್ಲಿ ಎಂ ಜಿ ಹೆಗಡೆ ಹೇಳಿದ್ರು, ತಮಗೆ ನೆನಪಿದೆ ಅಷ್ಟೇ, ನೆಮ್ಮದಿ ಕೂಡ ನಾವು ಒಂದು ಕಾರ್ಯಕ್ರಮ ಶ್ರೀಧರ್ ಪುಸ್ತಕ ಬಿಡುಗಡೆ ಮಾಡಿದಾಗ ಶ್ರೀಧರು ಇಂಥ ಒಂದು ಆಧ್ಯಾತ್ಮಿಕ ವೇದಾಂತ ಸಂಸ್ಕೃತಗಳಲ್ಲದೆ ಅವರು ಹೊಸ ಗನ್ನಡ ಕುರಿತು ಅನೇಕ ಕೃತಿಗಳನ್ನು ಕಾವ್ಯಗಳನ್ನು ಬರೆದಿದ್ದಾರೆ. ಅದನ್ನು ಮುಟ್ಟಲಿಕ್ಕೆ ನನಗೆ ಇನ್ನೂ ಅವಕಾಶ ಸಿಗ್ತಾ ಇಲ್ಲ. ಅಷ್ಟು ಅವರು ನಮ್ಮ ಈ ಸಾಹಿತ್ಯದ ಗಡಿ ಅಂಥವರ ಕೃತಿಯ ಬಿಡುಗಡೆ ಇವತ್ತು ಆಗ್ತಾ ಇದೆ. ಅಲ್ಲದೆ ಶ್ರೀಧರ ಶಿಕ್ಷಣ ಪ್ರಶಸ್ತಿ ಕೂಡ ಇವತ್ತ ನಡೀತದೆ. ಅದು ಸಿದ್ದಾಪುರ ಕಾಲೇಜಿನ ವಿದ್ಯಾರ್ಥಿನಿ ನಿರ್ಮಲಾ ಸುರೇಶ್ ಮಡಿವಾಳ. ಈ ಒಂದು ಸುಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ದೀರಿ. ಅದರಲ್ಲೂ ಇಂದಿನ ಮುಖ್ಯ ಅತಿಥಿಗಳಾಗಿ ಶ್ಯಾಮಸುಂದರ್ ಬಿದರ್ಗುಂದಿ ಅವರಿದ್ದಾರೆ. ನಿಮಗೆ ಆತ್ಮೀಯ ಸ್ವಾಗತ. ಹಾಗೆ ನಮ್ಮೆಲ್ಲರ ಆತ್ಮೀಯರಾದ ಹಿರಿಯರಾದ HR ಅಮರನಾಥ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ನಮ್ಮವರೇ ಆದ ಇಂದಿನ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಎಂ ಜಿ ಇದ್ದಾರೆ. ಅವರಿಗೂ ಈ ವೇದಿಕೆ ಮೇಲೆ ಆತ್ಮೀಯ ಇಲ್ಲಿ ಬಂದಂಥ ಶ್ರೀಧರ ಅಭಿಮಾನಿಗಳಾದ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಮೃದೊಮ್ಮೆ ಸ್ವಾಗತ ಸುಸ್ವಾಗತ ಆತ್ಮೀಯ. ವಿಷ್ಣು ಹೆಗಡೆ ಅವರಿಗೆ ಧನ್ಯವಾದ. ಪ್ರತಿ ವರ್ಷ ಸಿದ್ದಾಪುರ ಕಾಲೇಜಿನಲ್ಲಿ BA ಅಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಾವು BH ಶ್ರೀಧರ ಶಿಕ್ಷಣ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ಈ ವರ್ಷ ಸಿದ್ದಾಪುರ ಕಾಲೇಜಿನ BA ಅಲ್ಲಿ ಅತಿ ಹೆಚ್ಚು ಗಳಿಸಿದ ಅಂಕ ಗಳಿಸಿದವರು ಕುಮಾರಿ ನಿರ್ಮಲಾ ಸುರೇಶ್ ಮಡಿವಾಳ್ ಅವರಿಗೆ ಈಗ BH ಶ್ರೀ ಶಿಕ್ಷಣ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಅವರು ಬಂದು ಶ್ಯಾಮಸುಂದರ ಬಿದರ್ಗುಂದಿ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಶ್ರೀಧರರ ಜೀವವಾಣಿ ಪುಸ್ತಕದಿಂದ ಆಯ್ದ ಒಂದು ಕವನ ಜೀವವಾಣಿ, ಪೇಜ್ 46. ದೇವವಾಣಿಯ ತಿಳಿಯುವ ಮತಿಯ ಪಡೆಯಲು ನಮ್ಮ ಜೀವವಾಣಿಯ ಮೊದಲು ತಿಳಿಯಬೇಕು. ಕರ್ಮವೆಂದರೂ ಒಂದೇ, ಕೆಲಸವೆಂದರೂ ಒಂದೇ. ಕರ್ಮ ಕೆಲಸಗಳಲ್ಲಿ ಕೆಲಸವೇ ಸುಲಭ. ಉಪ್ಪು ಹುಳಿಗಳ ಜೊತೆಗೆ ಬೆರೆದರೆ ಏನು ಮಸಾಲೆ, ಸೊಪ್ಪು ಹಾಕಿದ ಮೇಲೆ ಸೊಪ್ಪಿನ ಹುಳಿ. ಸಕ್ಕದದ ಸಕ್ಕರೆಯ ಹಾಕಿ ಮಾಡಿದರೇನು, ಪಾಕ ಕನ್ನಡವೆನ್ನಲು ಏಕೆ ಮುಳಿಸು. ಗೀರ್ವಾಣವಾಣಿಯಲ್ಲಿ ಉಚ್ಚರಿಸುವುದೇ ವೇದ, ಉಳಿದುದೆಲ್ಲವೂ ಬರಡು ಎನ್ನಲಹುದೇ. ಆತ್ಮ ಮನವೆರಡಿರಲಿ, ಆತ್ಮ ನಾವೋ ಮನವೋ ಕನ್ನಡವೋ ಸಕ್ಕದವು ತಿಳಿದು ಕೇಳಿ. ಕನ್ನಡದ ಮನೆಯಲ್ಲಿ ಕನ್ನಡತಿ ಯಜಮಾನಿ, ಕನ್ನಡದ ಮನೆಯಲ್ಲಿ ಕನ್ನಡತಿ ಯಜಮಾನಿ, ಮಿಕ್ಕ ಹೆಂಗಸರೆಲ್ಲ ಒಕ್ಕಲಷ್ಟೇ. ಭಿನ್ನಾಣ ದಳಿವೆಣ್ಣು ಚುಂಬಿಸಲು ಫಲವೇನು, ಕಣ್ಣ ನೋಟವೇ ಸಾಕು ಮನದನ್ನೆಯ. ಬಂದರೇನು ವಿಭಾವ ಅನುಭಾವ ಜಳಭಾವ, ರಸ ಅಂಗಿ ಕನ್ನಡವು. ಉಳಿದುದಂಗ ಶಾಯಿ ಲೇಖನಿಯೆಲ್ಲ ಯಾರು ಕೊಟ್ಟರೆ ಏನು, ತಾಯಿ ನುಡಿ ನಾವೀಗ ಬರೆಯುವುದಲ್ಲ. ಆಂಗ್ಲ ಸಕ್ಕದದೆರಡು ಹರಳುಗಳ ಕನ್ನಡಕ ಹಾಕಿದ್ದರೆ ಏನಿಲ್ಲಿ ಇರುವುದುಂಟೆ. ಅಣ್ಣ ತಂಗಿಯರೇ ಈ ಕನ್ನಡಕವಲ್ಲದಿರೆ ಕಣ್ಣು ನಿಮ್ಮದೇ ಎನ್ನಲು ಶಂಕೆಯುಂಟೆ. ನಮಸ್ಕಾರ. ಈಗ ಇದೇ ಜೀವವಾಣಿ ಮತ್ತೆ
ಆಫ್ಟರ್ ಗ್ಲೋ ಪುಸ್ತಕಗಳ ಬಿಡುಗಡೆ. ದಯವಿಟ್ಟು ಶ್ಯಾಮ್ ಸುಂದರ್ ಬಿದಿರ್ ಹೊಂದಿ ಮತ್ತೆ ಉಳಿದ ಅತಿಥಿಗಳು ಪುಸ್ತಕಗಳನ್ನ ಬಿಡುಗಡೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ರಾಜು. ಬಿಡುಗಡೆಯ ಕಷ್ಟ. ಈಗ ಬಿಡುಗಡೆಯಾದ ಎರಡೂ ಪುಸ್ತಕಗಳ ಕುರಿತು ಮಾತನಾಡ್ತಾರೆ HR ಅಮರನಾಥ್. HR ಅಮರನಾಥ್ ಅವರು ಹಿರಿಯ ವಿದ್ವಾಂಸರಾದ ಶ್ರೀ ರಾಬಾ ಹಾಸಣಗಿಯವರ ಪುತ್ರ. ಮೂಲತಃ ಶಿರಸಿ ತಾಲೂಕಿನ ಹಾಸಣಗಿಯವರಾಗಿದ್ದು ಹಳಿಯಾಳ, ಮುಂಡಗೋಡು ಅನೇಕ ಕಡೆ ಉಪನ್ಯಾಸಕರಾಗಿದ್ದು ಸಾಗರದ ಕಾಲೇಜಿನಲ್ಲಿ ತಮ್ಮ ಪ್ರಾಧ್ಯಾಪಕ ವೃತ್ತಿಯಿಂದ ನಿವೃತ್ತರಾಗಿ ಈಗ ಶಿರಸಿಯಲ್ಲಿ ನೆಲೆಸಿದ್ದಾರೆ. PS ಶ್ರೀಧರ್ಗೆ ತುಂಬಾ ಪ್ರೀತಿ ಪಾತ್ರರಾದವರು HR ಅಮರನಾಥ್ ಅವರು. ಸಾಹಿತ್ಯದಲ್ಲಿ ಕವನ, ಪ್ರಬಂಧ, ವಿಮರ್ಶೆ, ನಾಟಕಗಳನ್ನು ರಚಿಸಿದ್ದಾರೆ. ಹುಚ್ಚು ಹಾದಿಯ ಪಯಣಿಗ, 10ರೊಳಗೆ 11, ಅಮರ ಪಥ, ದೀಪಗಾಣಿಕೆ ಇಂತಹ ಹಲವು ಕೃತಿಗಳು ಇವುಗಳಲ್ಲಿ ಸೇರಿವೆ. ಅನೇಕ ನಾಟಕಗಳನ್ನು ಕೂಡ ಅಮರನಾಥ್ ರಚಿಸಿದ್ದಾರೆ. ಈಗ ಅವರು ಪುಸ್ತಕಗಳ ಕುರಿತು ಮಾತನಾಡ್ತಾರೆ. ಶ್ರೀಧರ್ ಸಾಹಿತ್ಯ ಸೃಷ್ಟಿ ಸಮಿತಿ ಶಿರಸಿಯ ಎಲ್ಲ ಸಂಘಟಕರೇ, ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಾಕ್ಷಾತ್ತಾಗಿ ಎದುರಿಗೆ ಇರುವಂತಹ ಎಲ್ಲ ಸಾಹಿತ್ಯ ಅಭಿಮಾನಿಗಳು, ನಾನು ವೃತ್ತಿಯಿಂದ ಇಂಗ್ಲಿಷ್ ಉಪನ್ಯಾಸಕ 35 ವರ್ಷ ಕಲಿಸಿದ್ದೇನೆ. ಕಲಿಸೋದನ್ನು ಬಿಟ್ಟು ಒಂದು 8 ವರ್ಷ ಆಯಿತು. ಆದರೂ ಯಾರಿಗೂ ಗೊತ್ತು, ನಾನು 1 ಗಂಟೆಯ ಹೊಡೆಯೋದು ಮತ್ತು ಮುಗಿಸ್ತೇನೆ. ಅಂದರೆ 1 ಗಂಟೆ ಮಾತಾಡೋದಿಲ್ಲ. ನನಗೆ ಅರ್ಧ ಗಂಟೆ ಅವಧಿ ಕೊಟ್ಟಿದ್ದಾರೆ, ನಾನು ಅಷ್ಟು ಒಳಗೆ ಮುಗಿಸ್ತೇವೆ ಇಟ್ಟಿದ್ದೀನಿ. ಅದು ಏನಾಗ್ತದೆ ನೋಡೋಣ. ಮತ್ತು ನಾನು ಇಂಗ್ಲೀಷ್ ಉಪನ್ಯಾಸಕರಿಗೆ ನಾನು ಮೊದಲನೇ ಒಂದು ಮಾತಿ ಕೊಟ್ಬಿಡಿ, ಮಧ್ಯದಲ್ಲಿ ನಾನು ಇಂಗ್ಲೀಷ್ ಶಬ್ದಗಳನ್ನು ಕೂಡ ಉಪಯೋಗಿಸಿಬಿಡ್ತೇನೆ. ಶ್ರೀಧರು ಉಪಯೋಗಿಸಿದ್ದಾರೆ ಕವಿದಲ್ಲಿ, ಆದ್ರೂ ಒಂದು ಕನ್ನಡ ಕಾರ್ಯಕ್ರಮದಲ್ಲಿ ಒಂದು ಇಂಗ್ಲೀಷ್ ಶಬ್ದಗಳು ಬರ್ತಿರ್ತವೆ. ನಮ್ಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಾನು ಈ ಸಮಿತಿ ಶುರುವಾದಾಗಿನಿಂದ ಸಮಿತಿಯೊಳಗೆ ಇದ್ದೇನೆ ಮತ್ತು ಶ್ರೀಧರರ ಬಗ್ಗೆ, ಅವರ ಮನೆಯವರ ಬಗ್ಗೆ ಹಲವಾರು ಕವಿತೆಗಳನ್ನು, ಲೇಖನಗಳನ್ನು ಬರೆದಿದ್ದೇನೆ. ಆದರೆ ಸಮಿತಿಯ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರನಾಗಿ ಮಾತಾಡ್ತಾ ಇರೋದಕ್ಕೆ ನಮ್ಮದು ಬಹುಶಃ ಇದೆ ಮೊದಲನೇ ಸಾರಿ. ಇಲ್ಲಿವರೆಗೆ ಸಮಿತಿಯಲ್ಲಿ ನಾನೊಬ್ಬ ನಿದ್ದೆ ಮಾಡ್ತಾ ಇರೋ ಕೆಲಸಗಾರನಾಗಿದ್ದೆ. ಇವತ್ತಿಗೆ ಒಂದು ಕೆಲಸ ಕೊಡೋ ಅಂತ ಹೇಳಿ ನನಗೆ ಕೆಲಸ ಕೊಟ್ಟಿದ್ದಾರೆ, ಪುಸ್ತಕ ಹಿಡ್ಕೊಂಡು. ಮೊದಲನೇದಾಗಿ
ಎಲ್ಲೆಲ್ಲೋ ಚದುರಿ ಹೋಗಿದಂತಹ ಹಲವಾರು ಸಂಕಲನಗಳಿಂದ ಯಾವ್ಯಾವುದೋ ಮೂಲೆಯಿಂದ ಹೆಕ್ಕಿ ತೆಗೆದು ಒಂದು ಅಸಂಕಲಿತ ಕವನ ಸಂಕಲನವನ್ನ, ಮತ್ತೊಂದು ಅಸಂಕಲಿತ ಗದ್ಯ ಪದ್ಯಗಳನ್ನ ಒಂದು ಕಡೆಗೆ ಸೇರಿಸಿ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ರಾಜಶೇಖರ್ ಹೆಬ್ಬಾರ್ ಅವರಿಗೆ ಅಭಿನಂದನೆಗಳನ್ನು ನಾನು ಮೊದಲು ಸಲ್ಲಿಸ್ತೇನೆ. ಅಲ್ಲದೆ ಈ ಎರಡೂ ಪುಸ್ತಕಗಳಿಗೆ ಯಾವ ಅನುಕ್ರಮದಲ್ಲಿ ಅವುಗಳನ್ನು ಜೋಡಿಸಬೇಕು ಅನ್ನೋದನ್ನು ಹೇಳುವುದರಲ್ಲದೆ ಇವುಗಳ ಎರಡಕ್ಕೂ ಮುನ್ನುಡಿಯನ್ನು ಬರೆದುಕೊಟ್ಟಂತಹ ಮತ್ತು ಇಲ್ಲಿ ಪ್ರಶಸ್ತಿಯನ್ನು ಕೊಟ್ಟಾಗೆಲ್ಲ ಪ್ರಶಸ್ತಿ ಪಡೆದವರ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಬಂದಂತಹ ಡಾಕ್ಟರ್ MG ಹೆಗಡೆ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅತ್ಯಂತ ನಿಷ್ಠೆಯಿಂದ ಶ್ರೀಧರರ ಹಲವಾರು ಪುಸ್ತಕಗಳನ್ನು ಪ್ರಕಟ ಮಾಡಿದಂತಹ KG ಪಬ್ಲಿಕೇಶನ್ ಅವರೇನೆ ಈ ಎರಡು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ನನಗೆ ವೈಯಕ್ತಿಕವಾಗಿ ಹೇಳೋದಾದ್ರೆ BH ಶ್ರೀಧರ್ ನನಗೆ ಒಂದು ರೀತಿಯ ಜಂಕ್ಷನ್ ಪಾಯಿಂಟ್. ಜಂಕ್ಷನ್ ಯಾಕೆ ಅಂತಂದ್ರೆ ಎರಡು ದೊಡ್ಡ ರೈಲುಗಳು ಬಂದು ಇಲ್ಲಿ ಸೇರ್ತಿವೆ. ಒಂದು ಬೇಂದ್ರೆ, ಒಂದು ಕಾರಂತ. ಈಗ ನಿಮ್ಮಲ್ಲಿ ಹಲವರಿಗೆ ವೈಯಕ್ತಿಕವಾಗಿ ಶ್ರೀಧರ ಪರಿಚಯ ಇರಬಹುದು, ನನಗೂ ವೈಯಕ್ತಿಕವಾಗಿ ಪರಿಚಯ ಇದೆ. ನಾನು ಅವರಿಗೆ ತರಗತಿಯ ವಿದ್ಯಾರ್ಥಿ ಅಲ್ಲ, ಆದರೆ ಅಂತೆವಾಸಿಯಾಗಿ ನಾನು ಅವರ ಮಾತುಗಳನ್ನು ಕೇಳ್ತಿದ್ದೆ. ಅದು ಸಾಮಾನ್ಯವಾಗಿ ಒನ್ ವೇ ಟ್ರಾಫಿಕ್ ಆಗಿರ್ತಿತ್ತು. ನಾನು ಅಂತೆವಾಸಿಯಾಗಿ ಕಲಿತವನು ನಾನು ಅವರಿಂದ. ಈ ಬೇಂದ್ರೆ ಮತ್ತು ಕಾರಂತ ಇವರ ಜೊತೆಗಿನ ಸಂಬಂಧ ಹೇಳೋದ್ರ ಮೂಲಕ ಶ್ರೀಧರ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ಹೇಳಿಬಿಡುತ್ತೆ. ಅವರೆರಡು ದೊಡ್ಡ ದೊಡ್ಡ ಎಂಜಿನ್ಗಳು. ಬೇಂದ್ರೆ ಅವರು ಬಂದ್ರೆ ಅವ್ರಿಗೆ ಎಷ್ಟೊತ್ತು ಮಾತಾಡಬೇಕು ಅನ್ನೋದು ಇರೋದಿಲ್ಲ ಮನೆಯಲ್ಲಿ, ಎಷ್ಟು ಹೊತ್ತು ಮಾತಾಡ್ತಾ ಹೋಗ್ತಿದ್ರು. ಕಾರಂತರು ಬಂದ್ರೆ ಕಟ್ಟುನಿಟ್ಟಾಗಿ ಇಷ್ಟೊತ್ತಿಗೆ ಊಟ ಆಯ್ತು ಮಾಡ್ಬೋದು ಅಂತ ಹೇಳಿ. ಬೇಂದ್ರೆ ಅವರು ಮೇಘದೂತದ ಅನುವಾದದಲ್ಲಿ ಒಬ್ಬ ಯಕ್ಷ ತನ್ನೊಡೆಯನಿಂದ ಮಲ್ಲೇನು ಎತ್ತಲಿ ಬಂದು ಶಪಿತ ವರ್ಷವನ್ನು ಕಳೆಯಲಾಗದೆ ಮಹಿಮೆ ಕಳೆದುಕೊಂಡು ಅಂತ ಬೇಂದ್ರೆ ಅನುವಾದ ಶುರುವಾಗ್ತದೆ. BH ಶ್ರೀಧರರು ಕೊಟ್ಟು ಹೇಳಿದರು, ನೀವು ಶಪಿತ ಅಂತ ಬಳಸಿದ್ದೀರಿ, ಅದು ಅಪಾಣನೀಯ ಪ್ರಯೋಗ, ಅದು ಶಪ್ತ ಅಂತ ಆಗಬೇಕಾಗಿತ್ತು ಅಂತ ಹೇಳಿದರು. ವ್ಯಾಕರಣದ ನಿಯಮದ ಪ್ರಕಾರ ಅದು ಶಪಿತ ಅನ್ನುವುದು ಅಪಪ್ರಯೋಗ, ಅದು ಸರಿ ಅಂತ. ಅವಾಗ ಬೇಂದ್ರೆಯವರು ಒಪ್ಕೊಂಡ್ರಂತೆ. ಅದೇ ರೀತಿ ಕಾರಂತರು ಒಂದು ಕಾದಂಬರಿಯಲ್ಲಿ ಯದ್ವಾ ತತ್ವ ಅಂತ ಹೇಳಿ ಬರೀಬೇಕಾದ್ರೆ, ಪ್ರಿಂಟ್ ಹಾಕಬೇಕಾದ್ರೆ ಬರೆಯುವುದನ್ನ ಬರ್ದಿದ್ದಾರೆ, ಸ್ವರ ಬರ್ದಿದ್ದಾರೆ, ವ್ಯಂಜನ ಬರ್ದಿರಲಿಲ್ಲ. ಅದು ತಪ್ಪು ಅಂತ ಕಾರಂತರು ಬಂದಾಗ ಹೇಳಿದ್ರು. ಅವಾಗ ಅವರು ಒಪ್ಕೊಂಡಿದ್ರು. ಅಂದ್ರೆ ಬಾಲಾದಪಿ ಶುಭಾಷಿತಂ ಅವರಿಬ್ಬರು ಒಪ್ಕೊಂಡು ದೊಡ್ಡ ಮನುಷ್ಯರಾದ್ರು. ಅಂದ್ರೆ ಇವರು ಎಷ್ಟು ಪರ್ಫೆಕ್ಷನಿಸ್ಟ್, ಅಷ್ಟು ಪರಿಪೂರ್ಣವಾಗಿ ಶುದ್ಧವಾಗಿರಬೇಕು ಅನ್ನುವಂತಹ ಒಂದು ಧೋರಣೆಯನ್ನು ಹೊಂದಿದ್ರು. ಅದನ್ನು ಅವರಿಗೆ ಸತಿ ಹೇಳ್ತಿದ್ರು. ಹಾಗಂತ ಹೇಳಿ ಸೌಹಾರ್ದವನ್ನು ಕಳೆದುಕೊಳ್ತಿರ್ಲಿಲ್ಲ. ಇದು ಒಂದು ಜಂಕ್ಷನ್ ಪಾಯಿಂಟ್. BH ಶ್ರೀಧರ್ ಸ್ವಲ್ಪ ಗುಣ ನನ್ನಲ್ಲೂ ಬಂದಿದೆ. ಆದಷ್ಟು ಪರ್ಫೆಕ್ಟ್ ಆಗಿ ಮಾಡಬೇಕು ಎಂದು ಹಿಡ್ಕೊಂಡಿದ್ದ ಕೆಲಸ ನಾನು ಹೇಳಿ, ನಾನು ಅದಕ್ಕಾಗಿ ಯಾವ ಕೆಲಸ ಹಿಡ್ಕೋಬೇಕಾದ್ರೂ ಮತ್ತೆ ವಿಚಾರ ಮಾಡ್ತೇನೆ. ನನ್ನ ಹತ್ರ ಆಗ್ತದೆ ಹಿಂದೆ ಆಗ್ತದೆ ಹೇಳಿ ಆ ಒಪ್ಪುಗಳ ಮೇಲೆ ಮಾಡೋದು ಕೆಲಸ. ಹೀಗಾಗಿ ಇಲ್ಲಿ ಮಾತಾಡ್ತಾ ಇರುವುದು ನನ್ನ ಕರ್ಮ ಅಲ್ಲ, ನನ್ನ ಕೆಲಸ. ಅದಷ್ಟು ಕಾರಂತರಿಗೆ ಹೇಳ್ಬೇಕು, ಅವ್ರು ಬರೀ ಕರ್ಮ ಅಂದ್ರೆ ನಿಲ್ಲೋದಿಲ್ಲ, ಅದು ಕರ್ಮ ಅಂತ ಗಟ್ಟಿ ಹೇಳ್ಬೇಕು. ಅವಾಗ ಎಷ್ಟು ದೊಡ್ಡದು ಕರ್ಮ ಅಂತ ಹೇಳುತ್ತ. ಆಯ್ತಾ? ಈಗ ನಾನು ಮೊದಲನೇದಾಗಿ ಕವನ ಸಂಕಲನದ ಬಗ್ಗೆ ಹೇಳ್ತೇನೆ. ಜೀವವಾಣಿ ಕವನ ಸಂಕಲನ ಇದು ಅಸಂಕಲಿತ ಕವನಗಳ ಸಂಕಲನ. ಇದು ಅವರು ಒಟ್ಟು 72 ವರ್ಷ ಬದುಕಿದರು. ಅದರಲ್ಲಿ ಒಂದು 5 ದಶಕಗಳ ಕಾಲ ಅವರು ಕಾವ್ಯವನ್ನು ಬರೆದಿದ್ದಾರೆ. ಅವರ ಬರಹಗಳು ಹಲವಾರು ಪತ್ರಿಕೆಗಳಲ್ಲಿ ಚದುರಿ ಹೋಗಿವೆ. ಆ ಪತ್ರಿಕೆಗಳ ಹೆಸರನ್ನೇ ಈಗಿನವರಿಗೆ ಬರೆದವರಿಗೆ ಗೊತ್ತಿಲ್ಲ. ಜೀವನ, ಜಯಂತಿ, ಜಯ ಕರ್ನಾಟಕ, ಕನ್ನಡ ನುಡಿ, ತಾಯಿ ನುಡಿ, ಮಂಜುವಾಣಿ, ಯುಗಪುರುಷ, ಉದ್ಭುತ ಕರ್ನಾಟಕ, ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ, ನವಚೇತನ, ಸುಚೇತನ, ಕರ್ಮವೀರ, ನಾಗರಿಕ, ಸಹಚರ, ಶೃಂಗಾರ, ಪ್ರಕಾಶ,
ಇವೆಲ್ಲ ಪತ್ರಿಕೆಗಳ ಹೆಸರು. ಇವರು ಬರೆದಿದ್ದು ಬರೀ ಬಿ ಎಚ್ ಶ್ರೀಧರ್ ಅಂತ ಹೇಳಿ ತಮ್ಮ ಹೆಸರು ಹಾಕಿ ಬರೆದಿದ್ದು ಅಷ್ಟೇ ಅಲ್ಲ, ಬೇರೆ ಒಂದು ಹೆಸರನ್ನು ಇಟ್ಟುಕೊಂಡು ಬರೆದಿದ್ದು ಇದೆ. ಅದು ಒಂದಿಷ್ಟು ನೋಡಿ: ಬಾಲಪುರಂದರ, ಪರಮಾಚಾರ್ಯ, ಶ್ರೀಧರ ಶರ್ಮ, ರಸಗಂಗಾಧರ, ಮೋಹನದಾಸ, ಮಲ್ಲಿಕಾರ್ಜುನ, ಚಿತ್ರಭಾನು, ಗೋಹೆ ಶ್ರೀಧರ ಇಂಥದ್ದೆಲ್ಲ ಹೆಸರಿಟ್ಕೊಂಡು ಬರೆದಿದ್ದರು. ಅದನ್ನೆಲ್ಲ ಹೆಕ್ಕಿ ತೆಗೆದು ಇನ್ನೂವರೆಗೆ ಒಂದು ಕಡೆ ಬರೆದು ಹೋಗಿದ್ದನ್ನು ಹೆಕ್ಕಿ ತೆಗೆದಿದ್ದಾರಲ್ಲ ರಾಜಶೇಖರ್ ಅವರು. ಹುಡುಕಿ ಹೆಕ್ಕಿ ತೆಗೆಯೋದು ಅಂತಂದರೆ ಅದೊಂದು ರೀತಿ ಅವಧೂತ ಪದ. ಎಲ್ಲೆಲ್ಲಿಯೋ ಬಿದ್ದಂತಹ ಚಿನ್ನಿಚ್ಚೂರುಗಳನ್ನು ಹೆಕ್ಕಿ ಒಟ್ಟುಗೂಡಿಸಿ ಹಿಡಿಯುವಂಥದ್ದು ಅದೊಂದು ಅವಧೂತ ಪದ. ಇದರಲ್ಲಿ 74 ಅಸಂಖ್ಯಾತ ಕವನಗಳಿದ್ದಾವೆ. ಈಗ ಜೀವವಾಣಿಯಾಗಿ ಸಂಗ್ರಹ ರೂಪದಲ್ಲಿ ಬೆಳಕು ಕಾಣುತ್ತಿವೆ. ಇದೊಂದು ನಿಲುಗಡೆಯೇ ಇಲ್ಲದ ಪಯಣದಂತೆ ತೋರುತ್ತಿದೆ ಅಂತ MG ಮುನ್ನುಡಿಯಲ್ಲಿ. ನಿಲುಗಡೆಯೇ ಇಲ್ಲದ ಪಯಣವಿದ್ದ ಹಾಗೆ ಅಂತೇಳಿ ಇದು ಎರಡಕ್ಕೂ ಮುನ್ನುಡಿ ಬರ್ಕೊಟ್ಟಿದ್ದು ನಮಗೆ ಬಹಳ ಅನುಕೂಲ ಆಗಿದೆ. ಆಯ್ತಾ? ಈ ಮುನ್ನುಡಿಯ ಪ್ರತಿಗಳನ್ನು ನಿಮಗೆ ಮೊದಲೇ ಹಂಚಿಬಿಟ್ಟಿದ್ದಾರೆ. ಅಂದರೆ ಈಗೇನೂ ಓದಲಿಕ್ಕೆ ಆಗೋದಿಲ್ಲ. ಅದನ್ನು ಮನೆಗೆ ಹೋಗಿ ನಿಧಾನವಾಗಿ ಅದನ್ನು ಓದಲಿಕ್ಕೆ ಸಾಧ್ಯ ಇದೆ. ನಿಮಗೆ ಇಲ್ಲಿಗೆ ಬಂದಿದ್ದಕ್ಕೆ ಏನಾದರೂ ಒಂದು ಕೈಯಲ್ಲಿ ಕಾಂಕ್ರೀಟ್ ಆಗಿ ಮೂರ್ತವಾಗಿ ಕೈಗೆ ಸಿಕ್ಕ ಹಾಗೆ ಅನ್ನಿಸ್ತದೆ. ಕವನ ಸಂಕಲನ ಅಷ್ಟು ಪೂರ್ತಿ ಮಾರಾಟಕ್ಕೆ ಇದಕ್ಕೆ ಲಭ್ಯ ಇರಲಿಕ್ಕೆ, ಆದರೆ ಅದರ ಮುನ್ನುಡಿ ಅಂತೂ ನಿಮ್ಮ ಕೈಗೆ ಸಿಕ್ಕಿದೆ. ಈಗ ನಾನು ಕವಿತೆಗಳ ಪರಿಚಯ ಮಾಡಿಕೊಡ್ತೇನೆ. ಆ ಕವಿತೆಗಳ ಅತ್ಯುತ್ತಮವಾದ ಪರಿಚಯ ಹೇಗಿರಬೇಕು ಅಂತಂದ್ರೆ ಆ ಕವಿತೆಗಳನ್ನು ಓದಿಬಿಡ್ಬೇಕು. ಇಲ್ಲದೆ ಹೋದರೆ ಕಿರಣ ಭಟ್ಟ ಮಾಡಿದಾಗೆ ಸ್ವಲ್ಪ ನಾಟಕೀಯ ಧ್ವನಿಯನ್ನು ಬೆರೆಸಿ ಅದನ್ನು ವಾಚನ ಮಾಡಬೇಕು. ನಾನು ಮೊದಲನೇ ಓದೋದು 1937ರಲ್ಲಿ ಬರೆದಂತಹ ನಮ್ಮ ನಾಡು ಅನ್ನುವ ಕವಿತೆಯ ಎರಡೇ ಪದ್ಯಗಳನ್ನು ಓದ್ತೇನೆ. ಅದರಲ್ಲಿ ನಮ್ಮ ನಾಡು ಕರ್ನಾಟಕದ ಜೊತೆ ಬರ್ಕೊಂಡು ಹಂಪೆಯ ಬಗ್ಗೆ ಬರೀತಾರೆ. ಅದರ ವೈಭವಗಳನ್ನೆಲ್ಲ ವರ್ಣನೆ ಮಾಡಿ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ಬರ್ತದೆ. ಇಂದು ತುಂಗಭದ್ರೆ ದುಃಖದಿಂದ ಬಳಲು ತಿದ್ದು ತನ್ನ ಕನ್ನರನ್ನು ಕರೆವ ಹಂಪೆಯೊಂದಿಗಳಲು ತಿಹಳು ಮುನ್ನ ಅಂದಿನ ಸುಖ ಶಾಂತಿಯತ್ತ ಸಂದ ಸಕಲ ಭಾಗ್ಯವೆತ್ತ ಇಂದು ದೀನರಾಗಿ ಬಳಲಿ ನಂದು ನರಳು ತಿರುಗುವುದೆತ್ತ. ಆಗಿನ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು, ಈಗ ಏನಾಗಿದೆ ಅನ್ನುವುದರ ಚಿತ್ರಣ ನಮ್ಮ ನಾಡು ಕವಿತೆಯಲ್ಲಿ 37ರಲ್ಲಿ ಬರೆದಿದ್ದೇವೆ. ಅಂದರೆ ಆವಾಗ ಅವರಿಗೆ ಸುಮಾರು 19-20 ವರ್ಷ ವಯಸ್ಸು. ಅವಾಗ ಬರೆದಿದ್ದೇವೆ. ಇನ್ನು ಮುಂದಿಂದು ಧ್ಯಾನ ಮೂರ್ತಿ ಅನ್ನುವ ಒಂದು ಕವನ, ಅದರ ಒಂದು ಪದ್ಯವನ್ನು ಓದ್ತೇನೆ. 4 ಸಾಲಿನ ಪದ್ಯ. ಧ್ಯಾನ ಮೂರ್ತಿ ಇದು ಸಾಮಾನ್ಯವಾಗಿ ಬುದ್ಧನ ಯಾವುದೇ ಬೋಧಿಸತ್ವ ಮೂರ್ತಿಯನ್ನು ನೋಡಿದಾಗ ಕಂಡು ಬರುವಂತಹ ಇದು ಬಿಂಬ. ಅಲ್ಲಿಯ ಬಿಂಬ ನಮ್ಮಲ್ಲಿ ಕಣ್ಣಲ್ಲಿ ಪ್ರತಿಬಿಂಬವಾಗುತ್ತದೆ. ಈತ ಬುದ್ಧ ನೀತ ಸಿದ್ಧ ನೀತ ಶುದ್ಧನು ಮಾತು ಬಹಳವಿಲ್ಲ ಮೌನ ಗೀತೆಯಾತನು ಓತು ಬಂದ ಮಿಳಿಗ ವಿದ್ಯೆಯನ್ನು ದಹಿಸಲು ಭೀತರಿಂಗೆ ಭಯವ ಕಳೆವ ಪದವ ವಹಿಸಲು. ಇದಕ್ಕಾಗಿ ಇವನು ಬಂದಿದ್ದಾನೆ ಅಂತ ಹೇಳಿ ಅವರು ಹೇಳ್ತಾರೆ. ನಂತರ ಲತೆ ಅಂದರೆ ಬಳ್ಳಿ ಅಂತ. ಆ ಬಳ್ಳಿ ಅನ್ನೋ ಕವಿತೆ 40ರಲ್ಲಿ ಪ್ರಕಟ ಆದದ್ದು. ಅದರದ್ದು ಜೋಡಿ ಕುಡಿ ಮಡಿತಾ ಇರ್ತದೆ ಅಂತ ಹಿಂಗೆ ಬಳ್ಳಿಯಲ್ಲಿ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ ಸ್ವಾತಿ ಬರುವುದ ಕಾದು ಕುಳಿತ ಚಿಪ್ಪಿನ ತೆರದ ತುಟಿಯ ನೋಡು ಬಿರಿಯೇ ತಳಿರ ಜೋಡು. 2 ತುಟಿಗಳು ಬಿರುದ ಹಾಗೆ ಕಾಣಿಸ್ತದೆ. ಇವು ಯಾಕೆ ಬಿರುದಾಗಿ ಕಾಣಿಸ್ತವೆ ಅಂತಂದ್ರೆ ಸ್ವಾತಿ ಮಳೆಯಲ್ಲಿ ಸ್ವಾತಿ ಚಿತ್ತಿ ಒಳಗೆ ತೈ ಹಾಕತಿತ್ತು. ಸ್ವಾತಿ ಮುತ್ತಿನೊಳಗ ಆ ಟೈಮಿಗೆ ಆ ಹೊತ್ತಿಗೆ ಬಿದ್ದರೆ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಂತಹ ಇದು ಮುತ್ತಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಬಾಯಿ ತಗೊಂಡು ಕುಸ್ತಿದೆ ಇದು ಅಂತ ಹೇಳಿ ಹೇಳ್ತಾರೆ. ಇದು ಸಂಸ್ಕೃತದ ದಕ್ಕಿಸಿಕೊಂಡ ಒಂದು ಪ್ರತಿಮೆ. ಮುಂದೆ ನೋಡಿ, ಚಳಿ ಹಿಡಿಯೇ ಚಳಿಗಾಲದಲ್ಲಿ ಕಂಬಳಿಯನ್ನು ಅರಿಸುವಂದದಿ ಚಳಿ ಹುಡಿ ಬಂದಾಗ
ನಮಗೆ ಕಂಬಳಿಯಲ್ಲಿ ಅಂತ ಹೇಳಿ ಹುಡುಕ್ತೇವೆ, ಆ ರೀತಿಯಾಗಿ ಈ ಬಳ್ಳಿ ತನಗೆ ಯಾವ ಮರ ಸಿಗ್ತದೆ ಅಂತ ಹೇಳಿ ಹುಡುಕ್ತದೆ. ಚಳಿಗಳಿಗೆ ಕಂಬನಿಗೆ ನರಸುವಂತಿದು ಸುತ್ತ ಮಿಡುಕಲಿಹುದು ಗಿಡವ ಹುಡುಕಲಿಹುದು, ಗಿಡನ ಹುಡುಕ್ತದೆ ಅಂತ ಬಳ್ಳಿ ಯಾವುದು ಸುತ್ತಗಳ್ಳಿ ಅಂತ ಹೇಳಿ. ಇದು ಲತೆ ಅನ್ನೋದ್ರ ಬಗ್ಗೆ ಬರೆದಿತ್ತು. ಇನ್ನು ಮುಂದಿಂದು ಜೀವವಾಣಿ. ಕಿರಣ್ ಭಟ್ರು ಈಗಾಗಲೇ ಇದನ್ನು ನಾಟಕೀಯವಾಗಿ ವಾಚನ ಮಾಡಿದ್ದಾರೆ. ಇದರಲ್ಲಿ 2 ಸಾಲುಗಳು ಮಾತಿನಲ್ಲಿ ಕೇಳಿ ಬಂದಿದ್ದು ಗೊತ್ತಿತ್ತು, ಅದರ ಪದ್ಯ ಸಿಕ್ಕಿರಲಿಲ್ಲ ಅಂತ ಹೇಳಿ ಅದರ ಸಂಗ್ರಹ ಮಾಡಿದಾಗ ಇವರು ರಾಜಶೇಖರ ಹೆಬ್ಬಾರ್ ಅವರು ಬರೆದಿದ್ದಾರೆ. ಕನ್ನಡದ ಮನೆಯಲ್ಲಿ ಕನ್ನಡತಿ ಯಜಮಾನಿ, ಮಿಕ್ಕ ಹೆಂಗಸರಲ್ಲ ಒಕ್ಕಲಷ್ಟೇ. ಇದು ಗೋಕಾಕ್ ವರದಿ ಬಂದು ಕನ್ನಡ ಆಡಳಿತ ಭಾಷೆಯಾಗಬೇಕು ಅಂತ ಹೇಳಿ ಆಗೋದಕ್ಕಿಂತ ಪೂರ್ವದಲ್ಲಿ ಬರೆದಂತಹ ಒಂದು ಕವಿತೆ. ಕನ್ನಡಕ ಎಲ್ಲಿಂದ ತಗೊಂಡ್ರೆ ಏನಾಯ್ತು, ಕಣ್ಣು ನಿಮ್ಮದಲ್ವಾ, ಅದರ ಬಗ್ಗೆ ಅನುಮಾನ, ಕನ್ನಡಕ ಎಲ್ಲಿದ್ದಿರ್ಬೋದು ಹಾಗಂತೇಳಿ ಆಂಗ್ಲ ಸಟ್ಟದ ಇದು ಎರಡೂ ಕನ್ನಡಕ ಇರ್ತದೆ. ಒಂದು ಸಂಸ್ಕೃತದ ಕಣ್ಣಿನಿಂದ ಕನ್ನಡವನ್ನು ನೋಡೋದು, ಒಂದು ಇಂಗ್ಲಿಷಿನ ಕನ್ನಡಕದಿಂದ ಕನ್ನಡವನ್ನು ನೋಡೋದು. ಇದಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡಕ ಇಲ್ಲದವರನ್ನು ಕಣ್ಣು ಇರ್ತದೆಯಲ್ಲ, ಅದು ನಮ್ಮದೇ ಅಲ್ಲ, ಬರೀ ಕನ್ನಡಕ ಏನು ಪ್ರಯೋಜನ? ನಾನು ಅದಕ್ಕೆ ಹೇಳ್ತೇನೆ, ಗಾಂಧೀಜಿಯವರು ಎಷ್ಟೇ ಆಧುನಿಕತೆಯನ್ನು ವಿರೋಧಿಸಿದ್ರು ಕೂಡ ಒಂದು ಕನ್ನಡಕ, ಒಂದು ಸಣ್ಣದ ಗಡಿಯಾರ ಹಾಕೊಂಡಿದ್ರು ಆಧುನಿಕ. ಇದಕ್ಕೆ ಆಂಗ್ಲ ಸಕ್ಕದ 2 ಹರಳುಗಳ ಕನ್ನಡಕ ಹಾಕಿದ್ದ ರೇನಲ್ಲಿ ಇರುವುದುಂಟೆ. ಕನ್ನಡಕದೊಳಗೆ ಏನಿರ್ತದೆ ತಿಂದಿಟ್ರೆ, ಅಣ್ಣ ತಂಗಿಯೇ ಈ ಕನ್ನಡಕವಲ್ಲದೆ ಕಣ್ಣು ನಿಮ್ಮದೇ ಎನ್ನಲು ಶಂಕೆಯುಂಟೆ. ಆದರೆ ನಮ್ಮ ಕಣ್ಣಿಗೂ ಕೂಡ ಹೊರೆ ಬಂದಾಗ ಆಪರೇಷನ್ ಮಾಡಿ ಈಗಂತೂ ಇಂಟರ್ವಾಕ್ಯುಲರ್ ಲೆನ್ಸ್ ಹಾಕಿಬಿಟ್ರೆ ಕಣ್ಣು ನಮ್ಮದು ಅಥವಾ ಲೆನ್ಸ್ ಮೂಲಕ ನೋಡ್ತೀವಿ ಹೇಳೋದು ಬರ್ತದೆ. ನಾನು ಇಂಗ್ಲಿಷ್ ಉಪನ್ಯಾಸಕನಾದ ಕಾರಣ ನನ್ನ ಸ್ವಾನುಭವದ ಪ್ರೇರಣೆಯಿಂದ ಆಂಗ್ಲ ಕನ್ನಡಕ ಅಂತ ಒಂದು ಕನ್ನಡ ಕವಿತೆ ಬರ್ತದೆ, ಅದನ್ನು ನಮಗೆ ಓದ್ಬಿಡುತ್ತೆ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂಬುದು ಸೀಸರ ಸೂತ್ರ. ಹರನ ಗಂಟವನ್ನು ನರನು ಮೆಟ್ಟಿದನು ಎಂಬುದು ಬ್ರೂಟಸ ಪಾತ್ರ. ಅಮೃತಮತಿ ಕನ್ನಡತಿ ಕ್ಲಿಯೋಪಾತ್ರೆಯಂತೆ, ಅಮರನಾಥನು ಪ್ರಾಣ ಬಿಡುವನು ಆಂಟನಿಯಂತೆ, ಶ್ರೀನಿವಾಸನು ಆಸೆ ಪಡುವನು ಆಕ್ಟೇವಿಯಸವನು, ಎಲ್ಲರ ಮನನ ಕಡೆಗೂ ಗೆಲ್ಲುವೆನು ಶೇಕ್ಸ್ಪಿಯರ ನಾನು. ಮಿಲ್ಟನನೆ ಬಸವಣ್ಣ, ವಿಫಲ ಕ್ರಾಂತಿಯ ವೀರ, ಕುವರವ್ಯಾಸನೆ ಡಾಂಟೆ, ಯೋಗಿ ವಂದಿತ ಧೀರ, ಮಹಾದೇವಿಯೇ ಮೇರಿ ಇದು ದಿಗಂಬರ ಸೀಮೆ, ಶಿಶುನಾಳಧೀಶನದು ಸಂತ ಪಾಲನು ನಿಲುಮೆ. ಸಂತ ಪಾಲ ಅಂದ್ರೆ ಸೈಂಟ್ ಪಾಲ್, ಸಂತ ಪಾಲನು ನಿಲುಮೆ. ಇದು ಕವಿತೆ. ಈ ಕನ್ನಡಕದ ನಂಬರ್ ಎಷ್ಟು ಯಾರಿಗೆ ಫಿಟ್ ಆಗ್ತದೆ ಅವ್ರು ಹಾಕೋಬಹುದು. ನನ್ನಂತೂ ನಂಬರ್ ಡಾಕ್ಟರ್ ಶಿವರಾಮನ್ ಕೇಳೋದು, ನನ್ನ ನಂಬರ್ ಆಯ್ತಾ. ಆಮೇಲೆ ಇನ್ನೊಂದು ಕವಿತೆ ಗೆಳೆಯ ಪ್ರಹ್ಲಾದರ ಕಲ್ಯಾಣ ಸಮಾರಂಭಕ್ಕೆ ಬರೆದಿದ್ದೆವು. ಆಹ್ಲಾದ ಅಂತ ಹೇಳಿ ಕವಿತೆಯನ್ನು ಬರೆದಿದ್ದು ಒಂದ್ಸಾಲ ಹೇಳ್ತೇನೆ. ದೂರದಿಂದಲೇ ನಿನ್ನ ಮಂಗಲೋತ್ಸವಕ್ಕಿಂತ ಕೋರುವೆನು ಶುಭೋ ಜನ್ಮ ಸಂಪ್ರೀತಿಯು ಕ್ಷೀರಸಾಗರ ಶಾಯಿ ಎಳೆದು ನಿಮ್ಮೀರುವರಂ ಕಾಯಿಗೆ ಗಾಯುವಿತ್ತು. ಇದನ್ನು ಮದುವೆಗೆ ಮಾಡ್ಬೇಕಾದ್ರೆ ಕವಿತೆ ಗೀತೆ ಎಲ್ಲ ಬರೆದು ಕಳಿಸ್ತಿದ್ರು. ನನಗೆ ಆಶ್ಚರ್ಯ ಆಗೋದು, ಇವರು ಸಂಸ್ಕೃತದಲ್ಲಿ ಯಾಕೆ ಬರೀಲ್ಲ, ಇದೊಂದು ಮಂಗಳಾಷ್ಟಕ ಅಂತ ಹೇಳಿ ಅನಿಸ್ತು. ಆಮೇಲೆ ಇನ್ನೊಂದು ಸತ್ಯದ ಸುಳ್ಳು ಅಂತ ಕವಿತೆ. ಸತ್ಯದ ಸುಳ್ಳು. ಸತ್ಯವೆಂದು ಕಡೆಯ ಬುದ್ಧ ಯತಿಗಳು, ಸತ್ವಭಾವ ಒಂದೇ ಸತ್ಯವೆಂದರನ್ಯ ಮತಿಗಳು, ಬ್ರಹ್ಮನನ್ನು ಸತ್ಯವೆಂದು ಕರೆದರಂದು ಋಷಿಗಳು, ರಮ್ಯವನ್ನು ಸತ್ಯವೆಂಬ ರಂಗರ ನುಸಿಗಳು. ಅಲ್ಲಿ ಋಷಿಗೆ ಪ್ರಾಸಕ್ಕೆ ನುಸಿ ಬರ್ತದೆ, ಅದು ಮಣ್ಣಿನ ವಾಸನೆ ಬರ್ತದೆ. ಇನ್ನು ಸತ್ತಾತ್ಮಗಳ ಸಂಚು ಅಂತ ಒಂದು ಕವಿತೆ. ಈ ಸತ್ತು ಹೋದ ಮೇಲೆ ಆತ್ಮಗಳೆಲ್ಲ ಕೂಡಿ ಒಂದು ಸಂಚು ಮಾಡ್ತಾವ. ಆತ್ಮ ಎಲ್ಲಿದೆ ಅಂತ ಹುಡುಕ್ಬೇಕಾದ್ರೆ ಬಿಜಿ ಭಟ್ರು ಹುಡುಕಿದಾರಂತ. ಅವರು ಉತ್ತರ ಕನ್ನಡದವರೇ. ಕಿಟಲ್ ಕೋಶದ 153ನೇ ಪುಟದಲ್ಲಿ ಆತ್ಮ ಸಿಗ್ತದೆ. ಆತ್ಮ ಹುಡುಕ್ಬೇಕು ಅಂತ ಹೇಳೋವರೆಗೆ ಅಲ್ಲಿ ಸಿಗ್ತದೆ ಅಂತ ಹೇಳಿ ಅದಕ್ಕೆ ಇವರು ಬರೆದಿದ್ದೀವಿ.
ಕಿಟ್ಟಲ್ ಕೋಶದ 153ನೇ ಪುಟದಲ್ಲಿ ಸಿಕ್ಕುವ ಆತ್ಮದ ಪಡಿಯಚ್ಚುಗಳ ಸಂಖ್ಯೆ ಸುತ್ತಲೂ ಕಾಣುತ್ತಿವೆಯೋ ಚಿತ್ರ ರಾಜ್ಯದ ನಗರದೊಳಬ್ಬ ಅವುಗಳ ಕುರಿತವ ಕಂಡೆ ಬಿರಿದೊಡೆದ ಒಣಕ. ಇದರಲ್ಲಿ ಕಾಂಕ್ರೀಟ್ ಉದಾಹರಣೆ ಅಂತ ಬರ್ತದೆ, ಲೆನ್ಸ್ ಬರ್ತದೆ, ಮೈಕ್ರೋಸ್ಕೋಪಿಸಿ ಅಂತ ಬರ್ತದೆ, ಮೆಗಾಫೋನ್ ಬರ್ತದೆ, ಕಾಂಟ್ರಿಬ್ಯೂಷನ್ ಅನ್ನೋ ಶಬ್ದ ಬರ್ತದೆ. ಇವೆಲ್ಲ ಸೇರಿ ಸಪ್ತಾತ್ಮಗಳ ಸಂಖ್ಯೆಯನ್ನು ಕೊಡ್ತೇವೆ. ಇನ್ನು ಭಾರತನಿಗೆ ಕರೆ ಅನ್ನುವ ಒಂದು ಎಬ್ಸೋ ಕೆಲಸ. ಭಾರತ ಅನ್ನೋ ಒಂದು ಮಗು ಮಲ್ಕೊಂಡಿದ್ದಾನೆ, ಅವನಿಗೆ ಎಬ್ಬಿಸ್ತಾ ಇದ್ದಾರೆ. 7 ಭಾರತ 8 ಗಂಟೆ ಆಯಿತು. ಯಾಕೆ ಹೇಳ್ಬೇಕು? ಎದ್ಕೊಂಡು ಏನ್ ಮಾಡಬೇಕು? ಹಳದಿ ಹುಂಜ ಹಿಮಾಲಯದ ತಪ್ಪಲೆಯಲ್ಲಿ ಕೂಗಿತು, ಕಾಳಗಕ್ಕೆ ಕರೆದಿತು. ಅಲ್ಲೊಂದು ಹುಂಜ ಕೂಗ್ತಾ ಇದೆ, ಕಾಳಗಕ್ಕೆ ಕರೀತಾ ಇದೆ ನಮಗೆ. ಹಳದಿ ಹುಂಜ ಕೂತ್ಕೊಂಡಿದೆ, ನೀನು ಹೇಳು, ನೀನು ಕೆಂಪು ಹುಂಜ ನೀನು ಅಂತೇಳಿ ಕಾಳಗಕ್ಕೆ ಹುಂಜಿಗಳ ಕಾಳಗಕ್ಕೆ ಅವರು ಭಾರತವನ್ನು ಎಬ್ಬಿಸ್ತಾರೆ. ಇನ್ನು ಭಾರತದ ದೀಪಾವಳಿ, ಭಾರತದ ದೀಪಾವಳಿ ಕವನದ 2 ಸಾಲು. ಅಹಂಕೃತಿಯ ಹುಳಿಯ ಅಡಗಿಸು, ಸುಮತಿಯ ಸಾಸಿವೆ ತಂಬುಳಿಯನ್ನು ಬಡಿಸುವೆ ಎಂಬ ನಾಡತಾಯ ಮೋದ ಬೆಳಕಾಗಲಿ ಕಣ್ಣಿ. ಸಾಸಿವೆ ತಂಬುಳಿಯನ್ನ, ಸುಮತಿಯ ಸಾಸಿವೆ ತಂಬುಳಿಯನ್ನ ಬಡಿಸ್ತೀವಿ, ಅದು ಅವ್ರ ಪಾಕಶಾಸ್ತ್ರ. ಆಮೇಲೆ ಅಹಿಂಸೆ ಅಂತ ಹೇಳಿ ಗಾಂಧಿ ಹೆಸರಿನಲ್ಲಿ ಹೇಳ್ತಾ ಹೋಗ್ತಾರಲ್ಲ, ಅದು ಹೇಗೆ ಅಂದ್ರೆ, ಹೊಡೆಯಬೇಡ ಪಾಪ ಹಿಂಸೆ ತೀರ ಕ್ರೂರ ಗಾಂಧಿ ತತ್ವ ಹಿಡಿದು ನೀ ಬೈ ಹೊಡಿಬಾರ್ದು, ಬೈಲಿಕ್ಕೆ ಬೈಯಲಿಕ್ಕೆ ಕೂಡ ನಿನಗೆ ಆಗದಾಗ, ಬೈಲಿಕ್ಕೂ ಆಗೋದಿಲ್ಲ ಅನಿಸಿದರೆ ಮನಸ್ಸಿನಲ್ಲೇ ಬೈದುಕೊಂಡು ಅಂದುಕೊಂಡು ಸೂಯಿ ಗಾಂಧಿ ವೇಷ ಗಾಂಧಿ ಭಾಷೆ ಹಿಡಿದು ಹೆರರ ಅಳಿಯಬಹುದು. ನಿನ್ನ ನೀನು ಹಗಳಿ ಕುಣಿಯುವ ಥೈ. ಇನ್ನು ತಲೆಬುರುಡೆ ಅನ್ನೋ ಒಂದು ಕವಿತೆ. ಈ ತಲೆಬುರುಡೆ ಅನ್ನೋದೊಂದು ರೈಲು ಇದ್ದಂಗೆ, ಅದರಲ್ಲಿ 2 ಬೋಗಿಗಳಿದಾವಂತೆ. ತಲೆಯೊಂದು ರೈಲು, ಅದರಲ್ಲಿ ಬೋಗಿಗಳೆರಡು. ಒಂದರಲ್ಲಿ ವೇದಾಂತ ದೇಶೋಪಕಾರ, ಇನ್ನೊಂದರಲ್ಲಿ ದೇಹಾತ್ಮ ಭಾವದ ಲೋಭ, ದೇಹ ಪೂಜಾ ಭಕ್ತಿ ಜಂಬದಂಬದ ಯುಕ್ತಿ. ಇಂಥದ್ದೆಲ್ಲ ಇದೆ. ಒಂದು ಎಂಜಿನ್ ಇದೆ, ಎಳ್ಕೊಂಡು ಹೋಗ್ತಾ ಇದೆ. 2 ಬೋಗಿಗಳಿದಾವಂತಿದ್ರೆ. ಇನ್ನು ನಮ್ಮ ಆಯ್ಕೆ ಹೇಗಿದೆ? ಸ್ವಾತಂತ್ರ್ಯ ಬಂತಲ್ಲ, ಅದಕ್ಕಾಗಿ ಸ್ವಾತಂತ್ರ್ಯ ಬಂತು ನಮ್ಮನ್ನು ನಾಡುವೆ ಆಳುವುದಕ್ಕಾಯ್ತು ನಾಂದಿ. ಸ್ವಾತಂತ್ರ್ಯ ಬಂತು ಗಾಂಧೀಜಿ ನೆನಹು ಹೂಗೊಂಚಲಲ್ಲಿ ಬಂದಿ. ಗಾಂಧೀಜಿ ನೆನಪು ಹೂಗೊಂಚಲಲ್ಲಿ ಬಂದಿ ಆಗಿ ಕೂತ್ಕೊಂಡು. ವಿಜ್ಞಾನ ಬಂತು, ಸಾಹಿತ್ಯ ಬಂತು, ಹೊಸತನದ ನಗೆಯೂ ಬಂತು, ಹೊಗೆಯೂ ಬಂತು. ಹೊಸತನ ಅನ್ನೋದಕ್ಕೆ ನವ್ಯ ಅಂತ ಅರ್ಥ ಇದೆ. ಅದರಲ್ಲಿ ಪಾಲು ಇದರಲ್ಲಿ ಪಾಲು, ಬಂಡಾಯ ರೂಢಿ ಬಂತು, ಬಂಡಾಯನೂ ಬಂತು. ಆಯ್ತಾ? ಇಷ್ಟಾದ್ಮೇಲೆ ಇನ್ನು ಕೊನೆಯದೊಂದು ಕವಿತೆ, ಒಂದು ವಾಕ್ಯ ಓದ್ತೇನೆ. 3000 ಅಂತ, ಇದು ನಿಧನೋತ್ತರ ಪ್ರಕಟಿತವಾದಂತಹ ಕವಿತೆ 1991ರಲ್ಲಿ. ಅಲ್ಲಮಾದ್ವೈತಕ್ಕೆ ಅರವಿಂದರದು ಭಾಷ್ಯ. ಅಲ್ಲಮಾದ್ದವು ಕಠಿಣ ಕನ್ನಡದೊಳು, ಮಲ್ಲನಾಥನು ಮಹಾಯೋಗಿ ಅಜ್ಞಾನದ ಸಲ್ಲಡಗಿಸಲು ಬಂದ ಶೂರಸೇನ. ಅಲ್ಲಮನಿಗೆ ಬರ್ತಾರೆ. ಅಲ್ಲಮಾದ್ವೈತಕ್ಕೆ ಅರವಿಂದರದು ಭಾಷ್ಯ ಅಂತ ಹೇಳ್ತಾರೆ. ನಾನು ಕೇಳೋದಿಷ್ಟೇ, ಶ್ರೀಧರಿಸಿದ ಅವರಿಗೆ ನಾನು ಪ್ರಶ್ನೆ ಕೇಳೋದು. ನಾನು ಅವ್ರ ಸಂಖ್ಯೆ ಪ್ರಶ್ನೆ ಸುಮಾರು ಕೇಳಿ ಬಯಸ್ಕೊಂಡೆ. ಅರವಿಂದರಿಗೆ ಅಲ್ಲಮ ಗೊತ್ತಿಲ್ಲ. ಅರವಿಂದ ಯಾರು? ಅರವಿಂದರಿಗೆ ಅಲ್ಲಮನ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಮ ಕನ್ನಡದಲ್ಲಿ ಬರ್ತಾರೆ. ಅರವಿಂದರಿಗೆ ಅವರು ಶಂಕರಾಚಾರ್ಯರನ್ನು ಮಾಡ್ಕೊಳ್ತಾರೆ, ಅವ್ರದ್ದು ಕೊಟೇಶನ್ಸ್ ಕೊಡ್ತಾರೆ. ಆದರೆ ಅಲ್ಲಮ ಅರವಿಂದರಿಗೆ ಯಾರು? ಮತ್ತು ಶಂಕರರ ಅದ್ವೈತಕ್ಕೂ ಅರವಿಂದರ ಅದ್ವೈತಕ್ಕೂ ವ್ಯತ್ಯಾಸವನ್ನು ಶ್ರೀಧರೇ ಹೇಳಿದ್ರು. ಶಂಕರರದು ಕೇವಲ ಅದ್ವೈತ, ಅರವಿಂದರದು ಸಮಗ್ರ ಅದ್ವೈತ ಅಂತ. ಇಬ್ಬರೂ ಕೂಡ ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಂಡಂತೆ. ಆದರೆ ಅಲ್ಲಮ ವೇದ ಪ್ರಾಮಾಣ್ಯವನ್ನು ಅಥವಾ ಬೇರೆ ಶರಣರು ವೇದ ಪ್ರಾಮಾಣ್ಯವನ್ನು ಒಪ್ಪಿದ್ರ, ಅದು ಚರ್ಚಾಸ್ಪದವಾದಂತಹ ಸಂಗತಿ. ಅಲ್ಲಮನ ಮಾತು ವೇದವೆಂಬುದು ಓದಿನ ಮಾತು, ತರ್ಕವೆಂಬುದು ಪುಂಡರ ಗೋಷ್ಠಿ. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದೇ ಇದೆ,
ತರ್ಕ ಪ್ರತಿಷ್ಠಾನ ಅಂತೇಳಿ ಆಗಲೂ ನಾವು ತರ್ಕ ಮಾಡಿದ್ವಿ, ಅರವಿಂದ್ರೂ ಮಾಡಿದ್ವಿ. ಆದರೆ ಈ ಶರಣರ ಶೂನ್ಯ ಅನ್ನುವುದು ಪೂರ್ಣ ಅನ್ನುವುದಕ್ಕೆ ಸಮೀಕರಣ ಮಾಡಲಿಕ್ಕೆ ಬರ್ತದೆಯಾ? ಶೂನ್ಯ ಪೂರ್ಣ ವ್ಯತ್ಯಾಸ ಗೊತ್ತಾಗ್ತದೆಯಾ? ಶೂನ್ಯಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪೂರ್ಣ ಮಾಡೋದಿದ್ರೆ ಮಾಡಲಿಕ್ಕೆ ಅಡ್ಡಿಲ್ಲ. ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ನಿನ್ನೆ ಸಹ. ಶೂನ್ಯಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಪೂರ್ಣ ಅಂತ ಮಾಡಲಿಕ್ಕೆ ಬರ್ತದೆ. ಇಷ್ಟು ಕೆಲವೊಂದು ಆಯ್ದ ಭಾಗಗಳನ್ನು ನಾನು ಓದಿದೆ. ಜೀವವಾಣಿ ಸಂಕಲನದ ಪರಿಚಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈಗ ಆಫ್ಟರ್ ಗ್ಲೋ ಅನ್ನುವ ಇಂಗ್ಲಿಷ್ ಪುಸ್ತಕದ ಪರಿಚಯ. ಆಫ್ಟರ್ ಗ್ಲೋ ಅನ್ನೋದನ್ನು ನಾನು ಕನ್ನಡದಲ್ಲಿ ಹೇಗೆ ಹೇಳಿ ಅಂತ ಹೇಳಿ ವಿಚಾರ ಮಾಡಿ ಬಿಟ್ಟು ಹೋದ ಬೆಳಕು ಅಂತ ಹೇಳೋ ಒಂದು ಅನುವಾದವನ್ನು ಮಾಡಿದೆ ನಾನು. ಬಿಟ್ಟು ಹೋದ ಬೆಳಕು. ಇದರಲ್ಲಿ 5 ಇಂಗ್ಲಿಷ್ ಕವಿತೆಗಳಿದ್ದಾವೆ, 30 ಪ್ರಬಂಧಗಳಿದ್ದಾವೆ, 3 ಅನುಬಂಧಗಳಿದ್ದಾವೆ. ಇದರಲ್ಲಿ ಆಯ್ದ ಭಾಗಗಳನ್ನು ನಿಮಗೆ ಈಗಾಗಲೇ ಕೊಟ್ಟಿದ್ದೇನೆ. ಅದರಲ್ಲಿ ಕೆಲವೊಂದನ್ನು ನಾನು ಓದಿ ಹೇಳ್ತೇನೆ. ಮೊದಲನೇದಾಗಿ 29 ಪುಟ ಸಂಖ್ಯೆ ಕೊಟ್ಟಿದ್ದೀನಿ. ನಾನು ಪುಟ ಸಂಖ್ಯೆ ಹೇಳಿದಾಗ ವಾಕ್ಯ ನೋಡ್ಕೊಂಡ್ಬಿಟ್ರೆ ಸಾಕು. ನಾನು ಅಷ್ಟು ಬದಲಿಗೆ ಹೋಗೋದಿಲ್ಲ, ಕೆಲವೊಂದಷ್ಟು ಓದ್ತೀನಿ. ಸೇಡನೈಸೇಷನ್, ಹ್ಯೂಮನೈಸೇಷನ್, ಡಿವಿನೈಸೇಷನ್, ಸ್ಪಿರಿಚುವಲೈಸೇಷನ್ ಅನ್ನೋ ಶಬ್ದಗಳನ್ನು ಅವ್ರು ಬಳಸಿದ್ದಾರೆ. ಅದು 29ನೇ ಪುಟದಲ್ಲಿ ಸಿಗ್ತದೆ, ಎಡೆ ಹಾಕಿ ತೋರಿಸ್ತಾರೆ. ಅಂದರೆ ಆಸುರೀಕರಣ, ಮಾನವೀಕರಣ, ದೈವೀಕರಣ, ಆಧ್ಯಾತ್ಮೀಕರಣ ಅಂತ ಹೇಳ್ಬೋದು. ಇದನ್ನು ಅವರು ಸುಷುಪ್ತಿ, ಜಾಗೃತಿ, ಸ್ವಪ್ನ ಮತ್ತು ತುರೀಯ ಅನ್ನುವ ವಿಭಕ್ತಿಗಳಲ್ಲಿ ಅದನ್ನು ವಿಂಗಡಿಸಿ ಹೇಳ್ತಾರೆ. ಅದರ ಜೊತೆಗೆ ನೋಡಬೇಕಾದ ಇನ್ನೊಂದು ವಾಕ್ಯ ಕೆಳಗೆ ಇದೆ. ಅದು ದೇರ್ ಇಸ್ ನೋ ಟ್ರೂ ಗ್ರೇಟ್ನೆಸ್ ವಿತೌಟ್ ದಿ ಸ್ಟ್ರೆಂತ್ ಆಫ್ ಗುಡ್ನೆಸ್ ಅಂತ. ಗ್ರೇಟ್ ಆಗಬೇಕಾದ್ರೆ ಕೆಟ್ಟವರು ಕೂಡ ಗ್ರೇಟ್ ಆಗಲಿಕ್ಕೆ ಬರ್ತದೆ. ರಾವಣನು ಗ್ರೇಟು, ಗೌರವನು ಗ್ರೇಟು, ಕರ್ಣನು ಗ್ರೇಟು ಅಂತಂದ್ರೆ ಇದಕ್ಕೆ ಒಂದೇ ಉತ್ತರ. ನಿಜವಾದ ಗ್ರೇಟ್ನೆಸ್ ಬರೋದು ಗುಡ್ನೆಸ್ ಜೊತೆಗೆ ಸೇರ್ಕೊಂಡಿದ್ದಾಗ ಅಂತ. ಇದಕ್ಕೆ ಬೆಂಗಳೂರು ಭಾಷೆಯಲ್ಲಿ ಹೇಳೋದಿದ್ರೆ ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ, ರಾವಣನಿಗೆ ಬಯಲು ಬಸ್ತಿ ಓಡಬೇಕಾಗ್ತದೆ. ಬಯಲು ಬಸ್ತಿ ಹೋಗ್ಬೇಕಾಗ್ತದೆ. ಆಮೇಲೆ ಮುಂದೆ 59ನೇ ಪುಟಕ್ಕೆ ಬರ್ತಾ ಇದ್ದೇನೆ. T.S. Eliot is wrong when he says that a modern poet can evoke a new emotion in the reader. T.S. Eliot ಒಂದು ಪ್ರಬಂಧದಲ್ಲಿ ಬರ್ತದೆ. ಅಂದರೆ ಮಾಡರ್ನ್ ಪೋಯಟ್ರಿಯಲ್ಲಿ ಹೊಸ ಭಾವಗಳನ್ನು ಉದ್ದೀಪನಗೊಳಿಸ್ತಾನೆ. ಅದಕ್ಕೆ ಇವರು ಶಾಸ್ತ್ರ ಪ್ರಮಾಣವಾಗಿ ಆರ್ಗ್ಯೂ ಮಾಡ್ತಕ್ಕಂಥಕ್ಕೆ ಹೊಸ ಭಾವವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರೋ ಭಾವಗಳಲ್ಲಿ ಒಂದು ಕಾಲದಲ್ಲಿ ಯಾವುದೋ ಒಂದು ಹೆಚ್ಚು ಪ್ರಚಾರದಲ್ಲಿ ಬರ್ತದೆ, ಮತ್ತೊಂದು ಕಾಲದಲ್ಲಿ ಮತ್ತೊಂದು ಪ್ರಚಾರದಲ್ಲಿ ಬರ್ತದೆ ಅಷ್ಟೇ. ಯಾವ ಹೊಸ ಹೀಗೆ ಹೀಗೆ ರಾಂಗ್ ಅಂತ ಹೇಳಬೇಕಾದ್ರೆ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ಯಾವತ್ತೂ ನಿರ್ಣಯ ಕೊಡ್ತಿರ್ಲಿಲ್ಲ. ಅವ್ರ ಪಕ್ಕಾ ನಿರ್ಣಯ ಖಂಡಿತವಾದಿಯಾಗಿ ಹೇಳ್ತಿದ್ರು. ಅದೇ ರೀತಿ ಈಗಿನ ಕನ್ನಡ ಸಾಹಿತ್ಯ ಹೇಗೆ ಸಾಗಿದೆ. ದ ಡೆವಲಪ್ಮೆಂಟ್ ಆಫ್ ಮಾಡರ್ನ್ ಕನ್ನಡ ಲಿಟರೇಚರ್ appears to follow a direction that ignores the tastes and interests of the people who do not know English. ಇಂಗ್ಲಿಷ್ ಗೊತ್ತಿಲ್ಲದೆ ಹೋದವರಿಗೆ ಅರ್ಥ ಆಗದೆ ಹೋದನ್ನು ಬರೆಯೋದನ್ನೇ ಈಗ ಆಧುನಿಕ ಕನ್ನಡ ಸಾಹಿತ್ಯದ ಬರವಣಿಗೆ ತೋರ್ಪಡಿಸಿ ಬರೀತಾರೆ. ಆಮೇಲೆ ಇತಿಹಾಸ ಪ್ರಜ್ಞೆ. ಈಗಿನ ಕಾಲದಲ್ಲಿ ಇತಿಹಾಸ ಅಂತಂದ್ರೆ ಯಾವುದು ಅಂತಂದ್ರೆ ಮ್ಯಾಟರ್ ಆಫ್ ಫ್ಯಾಕ್ಟ್ ಆಗಿರ್ಬೇಕು. ಅವರ ಪ್ರಕಾರ ಅಲ್ಲಿ ಮುಂದೆ 95ನೇ ಪುಟದಲ್ಲಿದೆ, ದಿ ಮಹಾಭಾರತ ಅಂಡ್ ದಿ ರಾಮಾಯಣ ಆರ್ ನಾಟ್ ಮ್ಯಾಟರ್ ಆಫ್ ಫ್ಯಾಕ್ಟ್ ಹಿಸ್ಟ್ರಿ ಕಂಪ್ಲೀಟ್ಲಿ ಇನ್ ದಿ ಮಾಡರ್ನ್ ಸೆನ್ಸ್. ಯಾಕಂದ್ರೆ ಅದರಲ್ಲಿ ಕಾವ್ಯಾತ್ಮಕ ಮತ್ತು ಪೌರಾಣಿಕ ಗುಣಗಳಿದ್ದಾವೆ. ದೇ ಆರ್ ಪೊಯಿಟಿಕ್ ಮತ್ತು ಮಿಥಾಲಜಿಕಲ್ ಎಲಿಮೆಂಟ್ಸ್ ಇದ್ದಾವೆ. ಆದ್ದರಿಂದ ಆಧುನಿಕ ಅರ್ಥದಲ್ಲಿ ಇವು ಯಾವುದು ಇತಿಹಾಸ ಅಲ್ಲ. ಆಮೇಲೆ ಕದಂಬರ ಬಗ್ಗೆ ಅವರಿಗೆ ಬಹಳ ವಿಶೇಷವಾದ ಆಸಕ್ತಿ. ಕದಂಬರ ಬಗ್ಗೆ ಅವರು ನಾಟಕ ಬರೆದಿದ್ದಾರೆ, ಕವಿತೆ ಬರೆದಿದ್ದಾರೆ, ಲೇಖನ ಬರೆದಿದ್ದಾರೆ. ಅವರ ಕದಂಬ ವೈಭವದ ಬಗ್ಗೆ ಇವತ್ತು ಮಾತಾಡೋದಿದ್ದಾರೆ. ನಾನು ವಿಶೇಷ ಹೋಗೋದಿಲ್ಲ. ಅವ್ರ ಬಗ್ಗೆ 98ನೇ ಪುಟದಲ್ಲಿ ಬರೋದು. ದಿ ಫೌಂಡರ್ ಆಫ್ ಕದಂಬ ಎಂಪೈರ್ ಮಯೂರವರ್ಮನ್ combined in himself the wisdom of Kautilya and the valor of Chandragupta Maurya. ಕೌಟಿಲ್ಯನ ಜಾಣ್ಮೆ, ಚಂದ್ರಗುಪ್ತನ ಧೈರ್ಯ ಎರಡೂ ಮಯೂರವರ್ಮನಿಗೆ ಸೇರ್ಕೊಂಡಿತ್ತು. ಮತ್ತು ಕಾಲಾನುಕ್ರಮದಲ್ಲಿ ನೋಡಿದರೆ ಇನ್ ಡ್ಯೂರೇಷನ್
ದಿ ಕದಂಬ ಎಂಪೈರ್ ಈಸ್ ಈಕ್ವಲ್ ಟು ದಿ ವಿಜಯನಗರ ಎಂಪೈರ್. ವಿಜಯನಗರ ಸಾಮ್ರಾಜ್ಯ ಎಷ್ಟು ಶತಮಾನಗಳ ಕಾಲ ಬದುಕಿತೋ ಅಷ್ಟೇ ಶತಮಾನಗಳ ಕಾಲ ಕದಂಬ ಸಾಮ್ರಾಜ್ಯ ಬೆಳೀತು ಅಂತ ಬರೀತಾರೆ. ಆಮೇಲೆ ಸಾಮಾನ್ಯವಾಗಿ ಎಲ್ಲರೂ ಮನು 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 ಅಂತಂದ್ರೆ ಮನುವಾದಿಗಳು ಅಂತ ಹೇಳಿ ಬೈಯೋದು ಇಟ್ಕೊಂಡಿದ್ದಾರೆ. ಆದ್ರೆ ಅವರು ಮನುಸ್ ಥಿಯರಿ ಆಫ್ ಕಿಂಗ್ಶಿಪ್ ಅಂತ ಒಂದು ಲೇಖನ ಬರೆದಿದ್ದಾರೆ. ಮತ್ತು ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ ಅಂತ ಒಂದು ಸಣ್ಣ ಪುಸ್ತಕ ತಂದಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾರೆ 121ನೇ ಪುಟ. ದ ವರ್ಲ್ಡ್ ಆಫ್ ಬೀಯಿಂಗ್ಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಬಿಫೋರ್ ದಿ ಕ್ರಿಯೇಷನ್ ಆಫ್ ದಿ ಕಿಂಗ್. ರಾಜನನ್ನು ಸೃಷ್ಟಿ ಮಾಡೋಕ್ಕಿಂತ ಪೂರ್ವದಲ್ಲೇನೆ ಜೀವಿಗಳ ಸೃಷ್ಟಿಯಾಗಿತ್ತು. ದ ಕಿಂಗ್ ಈಸ್ ದಸ್ ಎ ನ್ಯೂ ಟೈಪ್ ಆಫ್ ಹ್ಯೂಮನ್ ಕ್ರಿಯೇಟೆಡ್ ಟು ಪ್ರೊಟೆಕ್ಟ್ ದ ರೆಸ್ಟ್. ನಂತರ ಸೃಷ್ಟಿಯಾದದ್ದು ರಾಜ, ಮೊದಲು ಸೃಷ್ಟಿಯಾದದ್ದು ಬೇರೆ ಜೀವಿಗಳು. ಅದೇ ರೀತಿ ಈಗಿನವರ ಧೋರಣೆ ಹೇಗೆ ನಡೆದಿದೆಯಪ್ಪ ಅಂತ ಹೇಗಿದೆಯಪ್ಪ ಸುಧಾರಣೆಯ ಧೋರಣೆ ಅಂತಂದ್ರೆ 138ನೇ ಪುಟ ನೋಡಿ. ಎ ಪೆಕ್ಯುಲಿಯರ್ ಕೈಂಡ್ ಆಫ್ ಸೆಮಿ ಸೋಷಿಯಲಿಸಮ್. ಈ ಸೋಷಿಯಲಿಸಮ್ ಶಬ್ದದ ಬಗ್ಗೆ ಈಗ ಬೇಕಾದಷ್ಟು ವಾಗ್ವಾದಗಳು ನಡೀತಾ ಇದ್ದಾರೆ. ಎ ಪೆಕ್ಯುಲಿಯರ್ ಕೈಂಡ್ ಆಫ್ ಸೆಮಿ ಸೋಷಿಯಲಿಸಮ್ ದಟ್ ಅವರ್ ಗವರ್ಮೆಂಟ್ಸ್ ವಾಂಟ್ ಟು ಇಂಟ್ರೊಡ್ಯೂಸ್ ಆಲ್ಸೋ ರಿಫ್ಲೆಕ್ಟ್ ದಿಸ್ ಸ್ಯೂಡೋ ಇಂಡಿಯನ್ ಮೆಂಟಾಲಿಟಿ. ಸ್ಯೂಡೋ ಇಂಡಿಯನ್ ಹುಸಿ ಭಾರತೀಯ ಮಾನಸಿಕತೆ ಇದೆ ನಮ್ಮಲ್ಲಿ. ಈ ಹುಸಿ ಭಾರತೀಯ ಮಾನಸಿಕತೆ ಯಾವುದು ಅಂತಂದ್ರೆ ಸ್ಲೇವರಿ ಆಫ್ ಟೇಸ್ಟ್, ಅಭಿರುಚಿಯ ದಾಸ್ಯ ಅನ್ನುವುದು ನಮ್ಮ ಸ್ಯೂಡೋ ಇಂಡಿಯನ್ ಮೆಂಟಾಲಿಟಿ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ಪುಟ 154ರಲ್ಲಿ there is a permanent conflict between the religio-philosophic mental background of the people. ಸಾಮಾನ್ಯ ಜನರಿಗೆ ಇರುವಂತಹ ಒಂದು ಮನೋಭೂಮಿಕೆ ರಿಲಿಜಿಯೋ-ಫಿಲಸಾಫಿಕ್ ಮೆಂಟಲ್ ಬ್ಯಾಕ್ಗ್ರೌಂಡ್ ಇರ್ತದೆ. ಆದರೆ ದಿ ಅಪ್ರೋಚ್ ಆಫ್ ದಿ ಪೊಲಿಟಿಕೋ ಎಕಾನಮಿಕ್ ರೂಲರ್ಸ್ ಅದು ಬೇರೆ ಇರ್ತದೆ. ಪೊಲಿಟಿಕೋ ಎಕಾನಮಿಕಲ್ ಇನ್ ಡಿವೈಸಿಂಗ್ ಡಿಫರೆಂಟ್ ವೇಸ್ ಅಂಡ್ ಮೀನ್ಸ್ ಆಫ್ ಸಾಲ್ವಿಂಗ್ ವೇರಿಯಸ್ ನ್ಯಾಷನಲ್ ಪ್ರಾಬ್ಲಮ್ಸ್. ರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ಎರಡು ಒಂದಕ್ಕೊಂದು ಪರ್ಮನೆಂಟ್ ಕಾನ್ಫ್ಲಿಕ್ಟ್ ಹುಟ್ಟುಬಿಟ್ಟಿದೆ ಅಂತ. ಜನರ ಧೋರಣೆಯೇ ಬೇರೆ, ರಾಜಕಾರಣಿಗಳು ಆರ್ಥಿಕ ತಜ್ಞರ ಧೋರಣೆಗಳೇ ಬೇರೆಯಾಗಿ ಉಳಿದಿದ್ದಾರೆ ಅಂತ. ಅವರಿಗೆ ಕಥಮನಾಗಿ ಬಹಳಷ್ಟು ಪ್ರೀತಿಯ ವಿಷಯ ಅಂತಂದ್ರೆ ಅವರು ಯಕ್ಷಗಾನ, ಅದರ ಬಗ್ಗೆ ಬರೀತಾರೆ 163ನೇ ಪುಟ. ಯಕ್ಷಗಾನ is a full-fledged traditional drama consisting of singing, dancing and acting which are given equal importance. ಸರ್ವಾಂಗ ಸುಂದರ ಕಲೆ. ಇದರಲ್ಲಿ ಹಾಡು ಇದೆ, ನೃತ್ಯ ಇದೆ, ನಟನೆ ಇದೆ, ಅಭಿನಯ ಅಂತ ಹೇಳ್ತಾರೆ. ಎಲ್ಲದೂ ಸೇರಿಕೊಂಡಿದ್ದಾವೆ ಯಕ್ಷಗಾನದಲ್ಲಿ. ಆಂಧ್ರದವರ ಜೊತೆಗೆ ಹೋಲಿಸುತ್ತಾ ಅದನ್ನು ಅವ್ರು ಹೇಳ್ತಾರೆ. ಗಾನ ಅನ್ನೋ ಹೆಸರಿರೋ ಕಾರಣಕ್ಕಾಗಿ ಅದು ಗಾನ ಪ್ರಧಾನ ಅಂತ ಹೇಳಲ್ಲ. ಅದಕ್ಕಾಗಿ ಈ ಇನ್ಸ್ಟ್ರೂಮೆಂಟಲ್ ಅಥವಾ ವೋಕಲ್ ಯಾವುದೇ ಒಂದು ಪದ್ಧತಿಯ ಗಾನಕ್ಕೆ ಯಕ್ಷಗಾನದಲ್ಲಿ ಇದಿಲ್ಲ, ಸರ್ವಾಂಗ ಸುಂದರವಾಗಿ ಇರಬೇಕು. ದಿ ಯಕ್ಷಗಾನ ಆಟ ಆಫ್ ದಿ ಕೆನರಾಸ್ ಹ್ಯಾಸ್ ಎ ನೇಟಿವ್ ಒರಿಜಿನ್. ಆಂಧ್ರ ಮೂಲದ್ದಲ್ಲ. ಅದೇ ರೀತಿ ಮಧುಕೇಶ್ವರ ದೇವಸ್ಥಾನದ ಸುತ್ತಮುತ್ತಲಿರುವ ದೇವಸ್ಥಾನಗಳ ಬಗ್ಗೆ ಬರೀತಾ ಹೇಳ್ತಾರೆ ಅವರು ಪುಟ 169. In the Madhukeshwara cluster of Varanasi temples, no part can be said to be shown where the building art ends and the plastic art begins. Building art ಅಂದ್ರೆ ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್, ವಾಸ್ತುಶಿಲ್ಪ ಅದು ಎಲ್ಲಿ ಮುಗೀತದೆ, ಮೂರ್ತಿ ಶಿಲ್ಪ ಎಲ್ಲಿ ಶುರುವಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. The sculpture flows into the architecture in a continuous yet disciplined system ಅಂತ ಮಧುಕೇಶ್ವರ ದೇವಸ್ಥಾನದ ಶಿಲ್ಪಶಾಸ್ತ್ರಗಳಿಗೆ ಹೇಳ್ತಾರೆ. ಇನ್ನು ಅವರ ಆಸಕ್ತಿಯ ಮತ್ತೊಂದು ವಿಷಯ ವ್ಯಾಕರಣ, ಕನ್ನಡದ ಬಳಕೆಯ ಬಗ್ಗೆ ಹೇಳ್ತಾರೆ. ಮೇಷ್ಟ್ರು ಮನೆಗೆ ಹೋದರು ಈಸ್ ರಾಂಗ್. ಯಾಕೆ? ಮಾಸ್ಟರ್ ಅನ್ನೋ ಶಬ್ದದಿಂದ ಬಂದಿದ್ದಿದೆ. ಆದ್ರಿಂದ ಇಟ್ ಶುಡ್ ಬಿ ಮೇಷ್ಟ್ರುಗಳು ಆರ್ ಮೇಷ್ಟ್ರು ಅವರು ಅಂತ ಹೇಳಬೇಕು. ಅವರು ನಿರ್ಣಯ ಕೊಟ್ಬಿಡ್ತಾರ, ತೀರ್ಪು ಕೊಡ್ತಾರ. ನೀವು ಒಪ್ತಿರೋ ಬಿಡ್ತೀರ, ನೀವು ಬೇಕಿದ್ರೆ ಮತ್ತು ಮೇಲ್ ನ್ಯಾಯಾಲಯಕ್ಕೆ ಹೊಳ್ಳಿ. ಬಳಕೆಯಲ್ಲಿದೆ ಅದಕ್ಕೆ ಅಂತಂದ್ರೆ ಬಳಕೆ ಅನ್ನೋದು ಒಂದು ಯಾವುದೇ ಒಬ್ಬರದು ಮೊನೊಪೊಲಿ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ 182ನೇ ಪುಟ. Indian philosophy has never been the property of the common man in its intellectual and mystic heights. ಸಾಮಾನ್ಯ ಮನುಷ್ಯನಿಗೆ ಭಾರತೀಯ ತತ್ವಜ್ಞಾನದ ಅಥವಾ ಅನುಭಾವಿ ತತ್ವದ ಅದು ನಿಲುಕೋದಿಲ್ಲ.
ಸಾಮಾನ್ಯ ಜನರ ಪ್ರಾಪರ್ಟಿ ಆಗಿರಲಿಲ್ಲ. ಅವನಿಗೆ ತಲುಪೋದು ಯಾವುದು ಅಂತಂದ್ರೆ ಇಟ್ ಈಸ್ ರಿಲಿಜಿಯಸ್ ಆಸ್ಪೆಕ್ಟ್. ರಿಲಿಜಿಯಸ್ ಅನ್ನೋದಕ್ಕೆ ಅರ್ಥ ಕೊಡ್ತಾರೆ ಅವರು, ಕಲೆಕ್ಟಿವ್ ರಿಚುವಲಿಸಮ್ ದಟ್ ಹ್ಯಾಸ್ ಬೀನ್ ವಿತ್ ಇನ್ ದಿ ರೀಚ್ ಆಫ್ ದಿ ಕಾಮನ್ ಮ್ಯಾನ್. ಇದು ಸಾಮಾನ್ಯ ಮನುಷ್ಯನಿಗೆ ತಲುಪ್ತದೆ ಅಂತ ಹೇಳಿ. ಅದೇ ರೀತಿ ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳ್ಬೇಕಾದ್ರೆ ವರ್ಣದ ಬಗ್ಗೆ ಟೀಕೆ ಮಾಡ್ತಾ ಹೋಗ್ತಾರಲ್ಲ, ಇವರು ಏನು ಬರೀತಾರೆ ನೋಡ್ರಿ, 203. The Varna system, which depended on the aptitude test originally, ಮೂಲತಃ ಒಬ್ಬನ ಅಭಿರುಚಿ, ಆಸಕ್ತಿ, ಯೋಗ್ಯತೆಯನ್ನು ಪರೀಕ್ಷೆ ಮಾಡೋದ್ರ ಮೂಲಕ ವರ್ಣ ಸಿಸ್ಟಮ್ ಇತ್ತು. It degenerated into the caste system of an unscientific nature. ಅದು ಕೊನೆಗೆ ಜಾತಿ ಪದ್ಧತಿಯಾಗಿ ಅವೈಜ್ಞಾನಿಕವಾಗಿ ಹುಟ್ಟುಕೊಂಡಿತು ಅಂತ ಬರೀತಾರೆ. ಆಮೇಲೆ ಅವರಿಗೆ ಎಲ್ಲದರಲ್ಲೂ ಕೂಡ ಸುಧಾರಣೆ ಮಾಡೋದು ಅಂತಲೇ ಹೇಳ್ತಾರಲ್ಲ, ಎಜುಕೇಶನ್ ಅಂಡ್ ರಿಫಾರ್ಮ್, ಶಿಕ್ಷಣದಲ್ಲಿ ಸುಧಾರಣೆ ತರಬೇಕು ಅನ್ಬೇಕಾದ್ರೆ ಅವ್ರು ಬರೀತಾರೆ ಕೊನೆಯದು 205ನೇ ಪುಟ. ರೀಜನಲ್, ಇದರಲ್ಲಿ ಇವೆಲ್ಲ ಹಿತಾಸಕ್ತಿಗಳು ಸೇರ್ಕೊಂಡಿದ್ದಾರೆ ಅಂತ ಹೇಳಿ. ರೀಜನಲ್, ಕಮ್ಯುನಲ್, caste or tribal interests, in addition to the interests of the political parties, are non-national. ಇವು ಅರಾಷ್ಟ್ರೀಯವಾಗಿದ್ದಾವೆ. Then they are detrimental to the promotion of character and depth in learning. Mere examination reforms will not help. ಬರೀ ಪರೀಕ್ಷೆ ಸುಧಾರಣೆ ಮಾಡದೆ ಗ್ರೇಸ್ ಮಾರ್ಕ್ಸ್ ಕೊಟ್ಟೆ ಕೂಡ ಸುಧಾರಣೆ ಆಗೋದಿಲ್ಲ. ಅದು ರಾಷ್ಟ್ರೀಯವಾಗಿ ಬಲಿಷ್ಠ ಆಗಬೇಕಾದ್ರೆ ಈ ಯಾವ ಹಿತಾಸಕ್ತಿಗಳು ಇಲ್ಲದೆ ಹೋದಂತೆ ತಜ್ಞರು ಶಿಫಾರಸು ಮಾಡಲಾಗಿ ಮಾಡಬಹುದು. ಇದಿಷ್ಟು ಆಯ್ದ ಭಾಗಗಳನ್ನು ಓದಬೇಕು ಇಟ್ಕೊಂಡು ಬಂದಿದೆ. ಇದರ ಜೊತೆಗೆ ನಾನು ಸುಮಾರು ಹತ್ರ ನಾನು ನಿಗದಿಪಡಿಸಿಕೊಂಡ ಟೈಮಿಗೆ ಬಂದು ಮುಟ್ತಾ ಇದ್ದೇನೆ. ಧರ್ಮ ದೀಪ ಅನ್ಬೇಕಾದ್ರೆ ಅವರು ಹಲವಾರು ಉದಾಹರಣೆಗಳನ್ನು, ಉಪಾಖ್ಯಾನಗಳ ಕಥಾರೂಪಗಳನ್ನು ಹೇಳ್ತಾರೆ. ಒಂದು ಕದ್ರು ವಿನುತ, ರುರು ಪ್ರಮದ್ವರ, ಋಷ್ಯಶೃಂಗ, ಕಿರಾತಾರ್ಜುನ, ನಹುಷ ಯುಧಿಷ್ಠಿರ, ನಳದಮಯಂತಿ, ಕ್ರೌಂಚವಧೆ, ಸಗರ, ವಾಲಿಸುಗ್ರೀವ, ಸೀತಾ ಪರಿತ್ಯಾಗ, ಇದರೆಲ್ಲದರ ಸಾರಾಂಶವನ್ನು ಅವರು ಕೊಟ್ಟು ಇದು ನಿಜವಾದ ಧರ್ಮದ ದೀಪ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ನಾನು ಹೇಳಿದ್ದು ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪನೆ. ಸತ್ಯ ಮತ್ತು ಧರ್ಮ. ಧರ್ಮ ಅಂದರೆ ಡ್ಯೂಟಿ, ರೈಟ್ಸ್ ಅಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳ್ತಾರೆ. ಧರ್ಮ ಅಂದರೆ ಅದನ್ನೇ ನಮಗೆ ಅಭಿರುಚಿಯ ದಾಸ್ಯದಿಂದಾಗಿ ನಾವು ತೊಳಲ್ತಾ ಇದ್ದೇವೆ. ಸತ್ಯ ಧರ್ಮ ಸ್ವರೂಪಣೆ ಸ್ವಾನಂದಾಮೃತ ತತ್ವಾಯ ಶ್ರೀಧರಾಯ ನಮ್ಮನ್ನು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಧನ್ಯವಾದಗಳು. ಪುಸ್ತಕಗಳನ್ನ ಪರಿಚಯಿಸಿದ ಅಮರನಾಥ್ ಅವರಿಗೆ ಧನ್ಯವಾದಗಳು. ಈಗ ಜೀವವಾಣಿಯಿಂದ ಇನ್ನೊಂದು ಕವನ, ಜೀವಿತ ತರಿಕಿಟ. ಇದನ್ನ ಅವ್ರ ಮಗಳು ರಾಜೇಶ್ವರಿ ಅವರು ನನ್ಗೆ ಓದಕ್ಕೆ ಕೇಳ್ಕೊಂಡಿದ್ದಾರೆ. ಮಧ್ಯ ಮೊದಲ ನಾನು ತೊದಲಿದ್ರೆ ರಾಜೇಶ್ವರಿ ಅವರು ಮತ್ತೆ ವಿ ಎಸ್ ಶ್ರೀಧರ್ ಅವರು ಜವಾಬ್ದಾರರು. ಹಂಗಿದೆ. ಧೀಂಕಿಟ ತರಿಕಿಟ. ಬೆಟ್ಟದ ತುದಿಯು ಥಟ್ಟನೆ ಧುಮುಕುವ, ನಿರ್ಛರಿ ಗರ್ಜಿಸುವುದ ಕೇಳು, ಬ್ರಹ್ಮಾಂಡದ ಖಂಡ ಶ್ರುತಿಗೊಪ್ಪುವ ಲಯದಲ್ಲಿ ನಡೆಯುವ ಹರಿವಾಳು. ಚಿತ್ತದ ಭಿತ್ತಿಯ ನೊಡೆದೊಡೆದೇಳುವ ರಸದೂಟೆಯ ಬಲ್ಲೆಯ ಹೇಳು, ಗಿರಿನದವನ್ನು ಧಿಕ್ಕರಿಸುತ್ತ ಮೆರೆಸುತ್ತ ಭೋರ್ಗರೆಯುವುದು ಶಬ್ದದ ಸಾಲು. ಸಾಗರದ ಆಳವ ಕಲಕಿಸಿ ತುಳುಕಿಸಿ ಒಪ್ಪಿರಿದೇಳುವ ಹಿಕ್ಕಿಚ್ಚು, ಭಾವೋದ್ರೇಕದ ಚಂಡ ಚಮತ್ಕೃತಿಗೆರಗಿತು ಬಲ್ಮಿಗಿದೆ ಮೆಚ್ಚು. ಧೀಂಕಿಟ ತರಿಕಿಟ ಧೀಂಕಿಟ ತರಿಕಿಟ ಎಂದ ಗಳಿಸುತ್ತ ಧುಮುಧುಮಿಸಿ ನಾದ ಬ್ರಹ್ಮನ ನರಗಳ ಮೂಲಕ ಹೂರ್ಣಿಸುತ್ತಿದೆ ಮೈಬಾಯನಿಸಿ.
ಶಬ್ದವೇ ದೇಹವು, ನಾದವೇ ಬಗೆಯ ಭಾವೋತ್ಕರ್ಷದ ರಸವಾಗಿ ಅದ್ಭುತ ರೂಪಂ ಬಳೆಯುವುದು ಕವಿತಾ ವಿದ್ಯುತ್ವಲ್ಲರಿಗಸುವಾಗಿ. ಆವೇಶದ ಕುಣುಮೆಯಲ್ಲಿ ಕುಣಿಯುವುದು ಚಮಕಸಿ ಚಂಡಾಹದಿಯಿಂದ, ಜೀವನವರ್ತಿಗೆ ಕಿಚ್ಚನ್ನು ಹಚ್ಚುತ್ತಾ ಧಗಿಸುವುದು ಪರತಿಯಿಂದ. ಲೋಕವ ಗುಡುಗಿಸಿ ಶೋಕವನ್ನಡುಗಿಸಿ ಸಂಘಟ್ಟಿಸಿ ಬಾಳ್ಗಾಳಿಯನ್ನು, ಶಬ್ದ ಬ್ರಹ್ಮನು ಚಿಗಿವನು ನೆಗೆವನು ಲೆಕ್ಕಿಸದ ನಿಮಿಷ ವೇಗವನು. ಧೀಂಕಿಟ ಕರಿಕಿಟ ಧೀಂಕಿಟ ಕರಿಕಿಟ ಎನ್ನುತ್ತಾ ಧೀಂಕಿಟ್ಟಾಗಸವ ಡಮ್ ಡಮ್ ಡಮರುಕ ದಾಟದೊಳೆಸಗಿದನ ವೈಯಾಕರಣೋತ್ಸವ. ಛಂದಶರಣನ ಛಂದ ಭ್ರಮಣವ ತಡೆಯುವ ಗಂಡೆದೆ ಎಲ್ಲುಂಟು. ಸಂಗೀತಕ್ಕೆ ಬಾಯಂಬಾ ಶಬ್ದವು ನುಡಿಸದ ರಸ ಭಾವಗಳುಂಟೆ. ನಾಟ್ಯದ್ವಯ ನಿಷ್ಣಾತ ಬೃಹನ್ಮತಿ ಕುಣಿಯದ ಕುಣಿತದ ಮಟ್ಟೆಲ್ಲಿ, ಆಟಂದಲವ ಸ್ವೇಚ್ಛಾಮತಿಗಳ ಮೆಟ್ಟಲು ಮರೆದಿಹ ಮೆಟ್ಟೆಲಿ. ವಿಶ್ವದ ನಿಯಮವ ಕಲಿಸಲು ಲೋಕಕ್ಕೆ ಕಂಕಣದೊಟ್ಟಿಹ ಕಲಿವಾಡು. ನಶ್ವರ ಜೀವನದ ಅವಧಿಯ ತಿರುಗಿಸಿ ಬಿಂಕವ ನಿಕ್ಕುವ ಪಲ್ಕಿ. ಧೀಂಕಿಟ ತರಿಕಿಟ ಧೀಂಕಿಟ ತರಿಕಿಟ ಅಡಗಿರು ದುರ್ವರ ಎವ್ವಳಿಸುತ್ತಿದೆ ಚಿತ್ತಾಹ್ಲಾದಕ ತಾಳದಲ್ಲಿ. ಧೀಂಕಿಟ ತರಿಕಿಟ ಧೀಂಕಿಟ ತರಿಕಿಟ. ಈಗ ಕದಂಬ ವೈಭವ at 60 ಡಾಕ್ಟರ್ MG ಹೆಗ್ಡೆ. 2 ನಿಮಿಷ ಹೇಳ್ತೀನಿ ಸರ್ ನಿಮ್ಮ ಬಗ್ಗೆ, ಕೂತ್ಕೊಳ್ಳಿ. ನೀವು ನೋಡಿರ್ತೀರಿ ನನಗೆ ಗೊತ್ತು, ಹೇಳ್ಕೊಂಡ್ಬಿಡ್ತೀನಿ. ಮತ್ತೆ ರಾಜು ಬೈತಾನೆ. MG ಹೆಗ್ಡೆ ಅವರು ಪ್ರತಿ ವರ್ಷ ನಮ್ಮ ಜೊತೆಗಿದ್ದು ನಮ್ಮನ್ನ ಇದುವರೆಗೂ ಕಾಪಿಟ್ಕೊಂಡು ನಮ್ಮ ಜೊತೆ ಆ ಪ್ರೀತಿಯನ್ನು ಇಟ್ಕೊಂಡು ಬಂದಿದ್ದಾರೆ, ನಮ್ಮನ್ನ ಸಲಹಿದ್ದಾರೆ. ಮತ್ತೆ ನಾವು ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾನೆ. 2 ನಿಮಿಷ. ಡಾಕ್ಟರ್ MG ಹೆಗ್ಡೆ ಕುಮಟಾ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕ ಹಾಗೂ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಬರಹಗಳು ಇವರ ಆಸಕ್ತಿಯ ವಿಷಯಗಳು. ಅಧ್ಯಾಪನ ಅಧ್ಯಯನ ಜೊತೆಗೆ ಸಂಶೋಧನೆ ವಿಚಾರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಕನ್ನಡದ ಪ್ರಮುಖ ವಿಮರ್ಶಕರೊಬ್ಬರಾದ MG ಹೆಗ್ಡೆ ಅವರು GS ಅಮ್ಮೋರರ ಅಭಿನಂದನಾ ಗ್ರಂಥ ವಿಮರ್ಶಾ ವಿವೇಕದ ಸಂಪಾದಕರು. ಹಿರಿಯ ಸಾಹಿತಿ BH ಶ್ರೀಧರ್ರ ಶ್ರೀಧರ ಸ್ಮರಣೆಯ ಸಂಪಾದಕರು ಹಾಗೂ ಇಂದು ಬಿಡುಗಡೆಯಾಗುತ್ತಿರುವ BH ಶ್ರೀಧರ್ರ ಪ್ರಥಮ ಇಂಗ್ಲಿಷ್ ಕೃತಿ ಆಫ್ಟರ್ ಗ್ಲೋದ ಸಂಪಾದಕರು ಕೂಡ. ಈಗ ಮೈಸೂರು ವಿಶ್ವವಿದ್ಯಾಲಯದ UR ಅನಂತಮೂರ್ತಿ ಅವರ ಚೇರ್ನಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ. ವಿಶೇಷವೆಂದರೆ ಜೀವವಾಣಿ ಹಾಗೂ ಆಫ್ಟರ್ ಗ್ಲೋ ಇಂದು ಬಿಡುಗಡೆಯಾಗುವ ಹೊತ್ತಿನಲ್ಲಿ ಅಭ್ಯಾಸಪೂರ್ಣ ಮುನ್ನುಡಿಯನ್ನ ಬರೆದು ಈ ಕೃತಿಗೆ ಅತ್ಯುತ್ತಮ ಪ್ರವೇಶಿಕೆ ನೀಡಿ ಉಪಕರಿಸಿದ್ದಾರೆ. ಈಗ MG ಹೆಗ್ಡೆ. ಅದು ಕೇಳೋದಕ್ಕೆ ಬಹಳ ಖುಷಿ ಅನಿಸ್ತದೆ. ಇದು ಕನ್ನಡದ ಮನೆಯಲ್ಲಿ ಏನು ಒಡತಿ, ಕನ್ನಡತಿ, ಯಜಮಾನಿ ಅಂತ. ಯಜಮಾನಿ ಎಲ್ಲ ಆಗ್ಬೇಕಾದ್ರೆ ಮೊದಲು ಮನೆ ಇರಬೇಕಾಗ್ತದೆ. ಆ ಮನೆಯಲ್ಲಿ ನೀವೊಬ್ಬರೇ ಅಲ್ಲ, ನಿಮ್ಮ ಯಾಜಮಾನ್ಯವನ್ನು ಒಪ್ಪಿಕೊಳ್ಳುವಂಥವರು ಇರಬೇಕಾಗ್ತದೆ. ಮನೆತನ ನಡೆಸ್ಕೊಂಡು ಹೋಗುವಂತ ಒಂದು ಆಢ್ಯತೆ ಇರಬೇಕಾಗ್ತದೆ. ಎಷ್ಟೆಲ್ಲ ಇರಬೇಕು ಅದಕ್ಕೆ. ಇದೆಲ್ಲ ಎಲ್ಲಿ ಸಾಧ್ಯ ಆಯಿತು, ಹೇಗೆ ಆಯಿತು, ಎಲ್ಲಿ ಆಯಿತು ಅನ್ನೋದ್ರ ಬಗ್ಗೆ 1966ರಲ್ಲಿ ಅವರು ಒಂದು ಕವನ ಬರೆದರು, ಒಂದು ದೀರ್ಘ ಕವನವನ್ನು ಬರೆದರು, ಕದಂಬ ವೈಭವ. ಅದು 66ನೇ ಇಸ್ವಿಯಲ್ಲಿ 67ನೇ ಇಸ್ವಿಯ ಪ್ರಬುದ್ಧ ಕರ್ನಾಟಕದ 2 ಸಂಚಿಕೆಗಳಲ್ಲಿ ಅದು ಬಂದು. ನಮ್ಮ ರಾಜು ಅದು 70 ಬರೀತಿದ್ದ. ನಾನು ಹೌದು ಅಂತಲೇ ಅಂದ್ಕೊಂಡಿದ್ದೆ. ಎಲ್ಲ ಪುಸ್ತಕದ ಪಟ್ಟಿಯಲ್ಲಿ ಅದು ಮೊದಲು ಪ್ರಿಂಟ್ ಆಗಿದ್ದು 1970ರಲ್ಲಿ ಅಂತ ಅಲ್ಲ, 66ರಲ್ಲಿ ಅದು ಸಂಚಿಕೆ 67 ಅಂತ ಹಾಕೊಂಡಿದ್ದಾರೆ. ಹಾಗಾಗಿ ಈಗ ನಾವು ಕದಂಬ ವೈಭವ 60ರಲ್ಲಿ ಇದ್ದೇವೆ. ಈ
ಕಾಲದಲ್ಲಿ ನಿಂತುಕೊಂಡು ಹಿಂತಿರುಗಿ ನೋಡಿದಾಗ ಆ ಕಥೆಯನ್ನು ನೋಡಬೇಕು ಅಂತ. ಆಕ್ಚುಲಿ ಅವರು ಅಮರನಾಥ್ ಒಂದು ಪದ್ಯದ ಕೆಲವು ಸಾಲುಗಳನ್ನು ಓದಿದ್ರು, ನಮ್ಮ ನಾಡು ಅಂತ. ಅದು ವಿಜಯನಗರ ವೈಭವದ ಬಗ್ಗೆ ಇದ್ದ ಕವನ, ಮೊದಲನೇ ಕವನ, ಅದು ಅವರು ಬರೆದಂಥ ಮೊದಲನೇ ಕವನ. ಒಂದು ಕಾಲದಲ್ಲಿ ಗತ ವೈಭವ, ಅದು ವೈಭವದಿಂದ ಬೆಳಕೊಂಡಿತ್ತು. ಇವತ್ತು ಹಾಳು ಹಂಪೆಯ ದೀನ ಹೀನ ಸ್ಥಿತಿ, ಆ ವೈದೃಶ್ಯ ಉಂಟಲ್ಲ, ಅವರದೇ ಶಬ್ದ, ಮನೋ ಮುಕುರ. ಮನೋ ಮನಸ್ಸು ಎನ್ನುವ ಕನ್ನಡಿಯ ಮೇಲೆ ಅದು ಆ ಚಿತ್ರ ಬಂತು. ಹಿಂದಿನ ಆ ತುಂಬು ಜೀವನದ ರಸ ರುಚಿ ಕಸು ಅದು ಬರಲಿ ಅನ್ನುವ ಹಾರೈಕೆ ಆ ಪದ್ಯಕ್ಕೆ ಕಾರಣ ಆಯಿತು. ಇದೇ ನನ್ನ ಜೀವನದ ಕೇಂದ್ರ, ನನ್ನ ಕಾವ್ಯದ ಕೇಂದ್ರ ಕೂಡ ಹೌದು ಅಂತ ಅವರು ಒಂದು ಕಡೆ ಬರ್ತಿದ್ದಾರೆ. ಆದರೆ ಆಶ್ಚರ್ಯ ಅಂತ ಹೇಳಿದ್ರೆ 36ರ ಆ ಕವನದ ನಂತರದಲ್ಲಿ ಎಲ್ಲಿಯೂ ವಿಜಯನಗರ ಪ್ರಸ್ತಾಪ ಆಗುವುದಿಲ್ಲ. ಅವರ ಕಾವ್ಯದಲ್ಲಿಯೂ ಆಗುವುದಿಲ್ಲ, ಲೇಖನದಲ್ಲಿ ಆದರೂ ಕೂಡ ಕದಂಬಕ್ಕೆ ಕಂಪೇರ್ ಮಾಡೋಕ್ಕೆ ಶ್ರೀ ಗುರು ಓದಿದ್ರೆ ಒಂದು ಸಾಲಿನಲ್ಲಿ ಹೋಗಬೇಕಿದ್ದು. ಇಲ್ಲ ವಿಜಯನಗರ ಪ್ರತ್ಯಕ್ಷ. ಆವಾಗ ಹೇಗಾಯ್ತದು ಅಂತ ಹೇಳಿದ್ರೆ, ವಿಜಯನಗರ ಸಾಮ್ರಾಜ್ಯ 18ನೇ ಶತಮಾನದ ಆರಂಭದಲ್ಲಿ ಕರ್ನಲ್ ಮೆಕೆನ್ಸಿಯ ಕ್ಷೇತ್ರ ಕಾರ್ಯದಿಂದ ಹಿಡಿದು 19ನೇ ಶತಮಾನದ ತುದಿಗೆ ಬರುವಾಗ ಫಾರ್ವರ್ಡನ್ ಎಂಪೈರ್, ಮರೆತು ಹೋದ ಮಹಾ ಸಾಮ್ರಾಜ್ಯ ಸೀವೆಲ್ ಬರೆದಿದ್ದು 1900ರಲ್ಲಿ. ಅಷ್ಟು ಬರೆಯುವಾಗ ವಿಜಯನಗರದ ಚರಿತ್ರೆ ನಿರ್ಮಾಣ ಆಗಿತ್ತು. ಅದನ್ನ ನಮ್ಮ ವಸಾಹತುಶಾಹಿ ಇತಿಹಾಸಕಾರರು, ರಾಷ್ಟ್ರೀಯತಾವಾದಿ ಇತಿಹಾಸಕಾರರು ಎರಡೂ ಜನ ಅದನ್ನ ಹಿಂದೂ ಸಾಮ್ರಾಜ್ಯದ ಕಥನವಾಗಿ ಮಂಡಿಸಿ ಆಗಿತ್ತು. ಅದ 20ನೇ ಶತಮಾನದಲ್ಲಿ ಕರ್ನಾಟಕ ಏಕೀಕರಣ, ಎಲ್ಲ ರಾಜ್ಯಗಳನ್ನೆಲ್ಲ ಭಾಷಾವಾರು ವಿಂಗಡಣೆ ಮಾಡ್ತೀವಿ ಅಂತ ಶುರು ಮಾಡಿದವಾಗ, ಕನ್ನಡ ಏಕೀಕರಣ ಚಳುವಳಿ ಶುರುವಾದವಾಗ ಕನ್ನಡ ಸಾಮ್ರಾಜ್ಯವಾಗಿ ಅದನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಂಡಿದ್ದು, ಹೊಂದಿಸ್ಕೊಂಡಿದ್ದು. ಅದು ಕನ್ನಡ ಸಾಮ್ರಾಜ್ಯ ಅಲ್ಲ, ಅದು ಅಲ್ಲಿ ತೆಲುಗು ಇತ್ತು, ಕನ್ನಡನೂ ಇತ್ತು, ತಮಿಳು ಇತ್ತು, ಸಂಸ್ಕೃತವೂ ಇತ್ತು, ಮಲ್ಟಿಲಿಂಗ್ಯುವಲ್, ಅದು ಬಹುಭಾಷಿಕವಾಗಿತ್ತು. ಆದರೆ ಅದು ದೃಶ್ಯಮಾನವಾಗಿತ್ತು, ಭವ್ಯವಾಗಿತ್ತು. ಹಾಗಾಗಿ ಕನ್ನಡದ ವೈಭವದ ಪ್ರತೀಕವಾಗಿ, ಕನ್ನಡದ ಅಸ್ಮಿತೆಯ ಪ್ರತೀಕವಾಗಿ ವಿಜಯನಗರ ಸ್ವೀಕರಿಸಲ್ಪಟ್ಟಿತ್ತು. ಆವಾಗ 1917ರಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕದ ಗತವೈಭವ ಬರೆಯೋದ್ರ ಮೂಲಕ ಅಪ್ರೋಪ್ರಿಯೇಷನ್ಗೆ ಒಂದು ಮುದ್ರೆ ಕೊಟ್ಟಿದ್ರು. ಹಾಗಾಗಿ 56ರಲ್ಲಿ ನಮಗೆ ಕನ್ನಡ ವಿಶಾಲ ಮೈಸೂರು ಅಂತ ಉದಯ ಆದವಾಗ ನಮ್ಮ ಮೊದಲನೇ ರಾಜ್ಯೋತ್ಸವ ಹಂಪಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಅದೇ ಆಲೂರು ವೆಂಕಟರಾಯರ ಪೌರೋಹಿತ್ಯದಲ್ಲಿ ಮೊದಲನೇದಾಯಿತು. ಕರ್ನಾಟಕದ ಗತ ವೈಭವವಾಗಿ ಅದು ಆವಾಗ ಕಾಣಿಸ್ಕೊಂಡಿತ್ತು. ಶ್ರೀಧರರಿಗೆ ಆವಾಗ, ಅದಕ್ಕಾಗಿ ಆವಾಗ ಅವರು 1936ರಲ್ಲಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ 19 ವರ್ಷದ ಯುವಕನಿಗೆ ಅವನ ಮನೋಮುಖರದ ಮೇಲೆ ಬಹಳ ಸಹಜವಾಗಿ ಕನ್ನಡದ ವೈಭವದ ಸಂಕೇತ ಆಗಿ ಅದು ಮೂಡಿತು. ಹಾಗಾಗಿ ಆ ಕವನ ಬಂತು. ಆಮೇಲೆ ಇಲ್ಲ. ಆದರೆ 60ರ ದಶಕದ ಆರಂಭದಿಂದ ಕದಂಬ ಕಾಣಿಸಿಕೊಳ್ಳಕ್ಕೆ ಶುರು ಆಯಿತು. 62ರಲ್ಲಿ ಅವ್ರ ಇಂಗ್ಲಿಷ್ ಲೇಖನ ಎಲ್ಲ ಬಂದಿದ್ದು ಮೊದಲನೇ. ಕದಂಬ ಅವರು ಅವಾಗ ಸಿರ್ಸಿ ಬಂದಿದ್ರು. 62ರಲ್ಲಿ ಅವರು 61ರ ಸಿರ್ಸಿ ಬಂದಿರಬೇಕು. ಸಿರ್ಸಿಯಲ್ಲಿ ಅಧ್ಯಾಪಕರಾಗಿ, ವೈಸ್ ಪ್ರಿನ್ಸಿಪಾಲ್ ಆಗಿ, ಕನ್ನಡ ಸಂಸ್ಕೃತ ಅಧ್ಯಾಪಕರಾಗಿ ಅವ್ರು ಬಂದಿದ್ರು. ಆದರೆ ಬನವಾಸಿಯಲ್ಲಿ ಇರಲಿಲ್ಲ ಅವಾಗ. ಬನವಾಸಿಯಲ್ಲಿ ಉತ್ಖನನ ಕಾರ್ಯ ಅಂತ ಎಂಬುದು ಹಾಗೆ ಆರಂಭ ಆಗಿರಲಿಲ್ಲ. ಅಥವಾ ಅದಕ್ಕೆ ಅದರ ಕುರಿತಾದಂತಹ ಪ್ರಮಾಣ ಗ್ರಂಥಗಳು, ಶಾಸ್ತ್ರ ಗ್ರಂಥಗಳು ಅರ್ಥವೇನು ರಚನೆ ಆಗಿರಲಿಲ್ಲ. ಫ್ಲೀಟ್ ಬರೆದ ಒಂದು ರಿವ್ಯೂ, ಒಂದು ಗೆಜೆಟಿಯರ್ ಎಂಟ್ರಿ ನನ್ನ ಪಕ್ಕ ಗೊತ್ತಿದೆ, ಅದು ಬಂದಿತ್ತು. ಆಮೇಲೆ ವಿಲಿಯಂ ಮೋರಿಸ್ ಬರೆದಂತ ಒಂದು ಕದಂಬ ಕುಲ ಅನ್ನೋ ಒಂದು ಪುಸ್ತಕ ಬಂದಿತ್ತು. ಅದು ಎರಡು ಬಿಟ್ರೆ ಮತ್ತೆ ಯಾವುದು ಬಂದಿರಲಿಲ್ಲ, ಪುಸ್ತಕಗಳೇ ಇರಲಿಲ್ಲ, ಕೃತಿಗಳು ಇರಲಿಲ್ಲ.
ಅವರು ಶಿಸ್ಸಿಗೆ ಬಂದವರು ಆ ಕದಂಬದ ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿದ್ರು. ಆವಾಗ ಬರೆಯೋದಕ್ಕೆ ಶುರು ಮಾಡಿದ್ದು ನಮ್ಮ ಅಮರನಾಥರವರು ಎಷ್ಟು ದೀರ್ಘವಾಗಿದೆ ಅವರ ಎಂಗೇಜ್ಮೆಂಟ್ ಅದ್ರ ಜೊತೆ ಅಂತ. ನಾಟಕ, ಆಮೇಲೆ ಸ್ಥಳ ಪುರಾಣ ಎಲ್ಲವೂ ಬರೆದಿದ್ದಾರೆ. ಎಲ್ಲ ರೀತಿ ಎಲ್ಲ ಕಾವ್ಯ ಎಲ್ಲ ಎರಡು ಕಾವ್ಯ, 4 ಇತಿಹಾಸ ಪುಸ್ತಕ, 2 ಕಥನ, ಇಂಥವನ್ನೆಲ್ಲ ಬರೆದಿದ್ದಾರೆ. ಆಮೇಲೆ ಇಂಗ್ಲಿಷ್ನಲ್ಲಿ 14 ಲೇಖನಗಳನ್ನು ಬರೆದಿದ್ದಾರೆ. ಅದು ಡೀಪ್ ಎಂಗೇಜ್ಮೆಂಟ್ ವಿತ್ ಕದಂಬರ ಜೊತೆ, ಕದಂಬ ಚರಿತ್ರೆಯ ಜೊತೆ ಅವರಿಗೆ ಒಂದು ದೀರ್ಘವಾದಂತಹ ಡೀಪ್ ಒಡನಾಟ ಆಯಿತು. ಕೆಲವರೆಲ್ಲ ನಮ್ಮ ಸಜ್ಜನರು ಒಬ್ಬರು ಹೇಳ್ಕೊತಿದ್ದಾರೆ, ಮಯೂರ ಶರ್ಮನ ಮೊದಲನೇ ನಾಟಕ ನಾನು ಬರೆದಿದ್ದೇನೆ ಅಂತ. ಅದೆಲ್ಲ ಬೋಗಸ್. ಅದಕ್ಕಿಂತ ಬಹಳ ಮೊದಲನೇ ಅವ್ರು ಮಾಡಿದ್ರು. ಮತ್ತು ಅದನ್ನು ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಾಗೆ ಅವರು ಕದಂಬದ ಬಗ್ಗೆ ಕೆಲಸ ಮಾಡ್ತಾ ಇರುವಾಗ ಇದ್ದಂತಹ ಸಂಗತಿಗಳು ಒಂದೇ ಒಂದು ಇದಿರಲಿಲ್ಲ, ಶಾಸನಗಳ ಸಂಗ್ರಹ ಅಂತ ಏನು ಬಂದಿರಲಿಲ್ಲ. ಸರಿ ಕಂಟ್ರಾಸ್ಟ್ ಟು ವಿಜಯನಗರ. ವಿಜಯನಗರದ ಚರಿತ್ರೆಯಲ್ಲಿ ಫಾರ್ಗಟನ್ ಎಂಪೈರ್ ಅಂತ ಅದನ್ನು ಕರೆದಿದ್ದಾರೆ, ಮರೆತೋದ ಮಹಾಸಾಮ್ರಾಜ್ಯ. ಅದು ಸಾಮ್ರಾಜ್ಯ ಮರೆತು ಹೋಗಿಯೇ ಇರಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಯಾವಾಗಲೂ ಮರೆತು ಹೋಗಲಿಲ್ಲ. ಹಾಳು ಹಂಪಿ ಕಣ್ಣೀರಿಗೆ ಬೀಳ್ತಾ ಇರುವಾಗ ಹೇಗೆ ಮರೆತು ಹೋಗ್ತದೆ? ಅದು ಆ ಭವ್ಯವಾದ ಅವಶೇಷಗಳು ಭವ್ಯವಾಗಿತ್ತು. ಅದು ನಮ್ಮನ್ನು ಭಾವನಾತ್ಮಕವಾಗಿ ಉದ್ದೀಪಿಸಬಹುದಾಗಿತ್ತು, ದೃಶ್ಯಮಾನವಾಗಿತ್ತು. ಜನರ ಮಾನಸದಲ್ಲಿ, ಜನ ಸ್ಮೃತಿಯಲ್ಲಿ ಗತ ವೈಭವ ಇನ್ನೂ ಇತ್ತು. ಅದಕ್ಕೆ ವಿರುದ್ಧವಾಗಿ ಕದಂಬ ಚರಿತ್ರೆ ಶ್ರೀಧರ್ ಅಂತವರು ಎಂಟ್ರಿ ಮಾಡ್ತಾ ಇರುವಾಗ ದೃಶ್ಯಮಾನವಾದಂತಹ ಒಂದು ಭವ್ಯ ಅವಶೇಷ ಅನ್ನೋದೇನು ಇರಲಿಲ್ಲ. ನಿರಂತರವಾದ ನಾಗರ ಸಂಸ್ಕೃತಿಯ ಒಂದು ಕುರುಹುಗಳು ಅವುಗಳು ಕೂಡ ಇರಲಿಲ್ಲ. ಕದಂಬ ಕಾಲದ ಕೃತಿಗಳು, ಸಾಹಿತ್ಯ ಅವು ಕೂಡ ಬಂದಿರಲಿಲ್ಲ. ಶಾಸನಗಳು ಕೂಡ ಇರಲಿಲ್ಲ. ಇರುವ ಶಾಸನಗಳು 3 ಶಾಸನಗಳು ಓದಲ್ಪಟ್ಟಿದ್ವು. ನನಗೆ ತಿಳಿದಾಗೆ 3 ಶಾಸನ, ತಾಳಗುಂದದ ಶಾಸನ ಒಂದು ಹೇಳಿದ್ರು, ಯಾರೋ ಒಬ್ಬ ಮಯೂರ ಶರ್ಮ ಅಂತ ಒಬ್ಬಿದ್ದ, ಪಲ್ಲವರಿಂದ ಅವಮಾನಿತನಾಗಿ ಅವನು ಮಯೂರ ವರ್ಮ ಆಗಿ ರಾಜ್ಯ ಸ್ಥಾಪಿಸಿದ. ಇದು ಒಂದಿತ್ತು. ಮತ್ತು ಅದು ಕುಂತಳ, ಆಮೇಲೆ ಕರ್ನಾಟ ಅದರಲ್ಲೇ ಬರ್ತದೆ, ಪದಗಳನ್ನು ಬಳಸ್ತಾರೆ. ಅದು ಆಮೇಲೆ ಇನ್ನೊಂದು ಗುಡ್ಡಾಪುರ ಶಾಸನದಲ್ಲಿ ಅದರ ಮೇಲೆ ಕಾವೇರಿ, ನರ್ಮದೆಯಿಂದ ಕಾವೇರಿಯವರೆಗೆ ಇತ್ತು. ಆಮೇಲೆ ನಮ್ಮ ಕನ್ನಡದ ಮೊಟ್ಟ ಮೊದಲನೆಯ ಶಾಸನ, ಕನ್ನಡ ಶಾಸನ, ಕನ್ನಡದ ಮೊದಲನೆಯ ಶಾಸನ ಅನ್ನುವ ಪ್ರಸಿದ್ಧಿಯನ್ನು ಪಡೆದಂತ ಹಲ್ಮಿಡಿ ಶಾಸನ, ಅದು ಕಾಕುತ್ಸವರ್ಮನ ಕಾಲದ್ದು. ಅದು ಕನ್ನಡದಲ್ಲಿ ಇತ್ತು ಅನ್ನೋ ಕಾರಣಕ್ಕಾಗಿ ಬಹುಶಃ ಆ ಸಾಮ್ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಿದ್ದೀತು ಅನ್ನುವ ಊಹೆ. ಮತ್ತು ಕನ್ನಡ ಲಿಪಿ ನಮ್ಮ ಇವತ್ತಿನ ರೂಪದಲ್ಲಿ ಗೋಲಾಗ್ತಾ ಇದೆ, ರೌಂಡ್ ಆಗಿರ್ತದೆ, ಹಾಗೆ ಬ್ರಾಹ್ಮಿಯಿಂದ ಆದಿಕದಂಬ ದಾಟಿ ಇವತ್ತಿನ ರೂಪಕ್ಕೆ ನಿರ್ಣಾಯಕವಾಗಿ ತಗೊಳ್ತಾ ಇತ್ತು. ಇದಿಷ್ಟು ಮಾಹಿತಿಗಳು ಇದೆ. ಇದಿಷ್ಟೇ ಮಾಹಿತಿ ಆವಾಗ ಅವೈಲೇಬಲ್ ಇದ್ದಿದ್ದು ಅಂದ್ರೆ ಇದಿಷ್ಟು ಮಾಹಿತಿಗಳು. ಇದಿಷ್ಟು ಮಾಹಿತಿಗಳ ಆಧಾರದ ಮೇಲೆ ಶ್ರೀಧರರು ಕದಂಬರ ಕುರಿತು ಒಂದು ಚರಿತ್ರೆಯನ್ನು ಬರೆದರು ಮತ್ತು ಆಮೇಲೆ ಒಂದು ಇತಿಹಾಸವನ್ನು ಬರೆದರು. ಎಲ್ ಟಿ ಶರ್ಮಾಳರವರ ಜೊತೆ ಅವರು ಸೇರಿಕೊಂಡು ಬನವಾಸಿಯ ಕದಂಬರು ಅಂತ ಬರೆದಿರಲ್ಲ, ಅದು ಚರಿತ್ರ ಗ್ರಂಥ. ಆಮೇಲೆ ಅವರು ಬರೆದಂತಹ ಕದಂಬ ವೈಭವ ಅದು ಇತಿಹಾಸ. ಇತಿಹಾಸ ಅಂದ್ರೆ ಮಹಾಭಾರತ ಹೇಗೆ ಇತಿ ಆಸ ನೋ, ಆ ಅರ್ಥದಲ್ಲಿ ಕದಂಬ ವೈಭವ ಕೂಡ ಒಂದು ಇತಿಹಾಸ. ಈಗ ನಮಗೆ ಇದು ಬಹಳ ವಿಚಿತ್ರ ಅಂತ ಅನಿಸ್ತದೆ. ಎಂತಕ್ಕೆ ಅಂದ್ರೆ ಚರಿತ್ರೆ ಬರೆದಾದ್ಮೇಲೆ ಮತ್ತೆ ಇತಿಹಾಸ ಬರೆದಿದೆ ಅಂತದ್ದು ಹೇಳಿ ಕೇಳಿ. ವಸಾಹತುಶಾಹಿಯ ಕಾಲದಲ್ಲಿ ನಮ್ಮ ಇತಿಹಾಸದಲ್ಲಿ ನಮ್ಮ ನಂಬಿಕೆ ಅಲ್ಲಾಡಿದ್ರಿಂದ ನಾವು ಚರಿತ್ರೆ ಬಂತು. ಈಗ ಒಂದು ಚರಿತ್ರೆಗೆ ಅಂತ ಬರ್ತಾ ಇದ್ವಿ ನಾವು. ಇತಿಹಾಸ ಹಿಂದಿನಿಂದ ಇದ್ದಿದ್ದು. ಸೊ ಇತಿಹಾಸವನ್ನ, ಚರಿತ್ರೆಯನ್ನ ಇವರು ಬರೆದಿದ್ದಾರೆ ಅಂತ ಹೇಳಿದೆ. ಈಗ ಒಂದು ಚರಿತ್ರೆಯನ್ನು ಬರೆದ್ರು. ಆ ಚರಿತ್ರೆ ಎಷ್ಟು ಸಮರ್ಪಕ ಅಂತ ಕೇಳಿದ್ರೆ ನಾನು ಅದು ಹೇಳಕ್ ಹೋಗುದಿಲ್ಲ. ಯಾಕೆಂದ್ರೆ ಶಾಸನಗಳು ಕಡಿಮೆ ಇದ್ದ ಕಾಲದಲ್ಲಿ, ಉತ್ಕಲನ ಇನ್ನೂ ಆಗದೇ ಇದ್ದ ಕಾಲದಲ್ಲಿ ಪುಸ್ತಕ ಬರೆದ್ರು.
ಆ ಪುಸ್ತಕದ 3 ಒಳ್ಳೆಯ ಸಂಗತಿ, ಅವರ ಚರಿತ್ರೆಯ 3 ಸಂಗತಿ ಹೇಳ್ಕೊಂಡು ಮುಂದೆ ಇತಿಹಾಸಕ್ಕೆ ಹೋಗ್ತೇನೆ. ಒಂದನೇದು, ಇಲ್ಲಿಯವರೆಗಿನ ಪ್ರಮಾಣ ಗ್ರಂಥಗಳು ಅಂತ ಹೇಳಿದ್ವಲ್ಲ, ಶಾಸನಗಳ ಶೋಧ ಅಂತ ಏನಿದ್ದಲ್ಲ, ಅದನ್ನೆಲ್ಲ ಇಟ್ಕೊಂಡು ಅವ್ರು ಹೇಳಿದ್ರು, ಸಿ ದೇರ್ ಆರ್ ದೀಸ್ ಮೆನಿ ಗ್ಯಾಪ್ಸ್ ಇನ್ ಎನ್ಕ್ವೈರಿ, ಇನ್ ರಿಸರ್ಚ್. ಈ ಶೋಧದಲ್ಲಿ ಇಷ್ಟು ಗ್ಯಾಪ್ಗಳಿದ್ದಾವೆ, ಸಂದಿಗ್ಧಗಳಿದ್ದಾವೆ. ಬನವಾಸಿ ಕದಂಬರಲ್ಲಿ 15 ಸಂದಿಗ್ಧಗಳು. ರಿಸರ್ಚ್ ಮಾಡಬೇಕು, ನೀವು ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಈ ಮನೆಯ ಟೇಬಲ್ ಮುಂದೆ ಕೂತ್ಕೊಂಡು ಬರೆಯೋದಲ್ಲ, ಕ್ಷೇತ್ರ ಕಾರ್ಯ ಮಾಡಬೇಕು, ಶೋಧ ಕಾರ್ಯ ಮಾಡಬೇಕು, ಉತ್ಖನನ ಮಾಡಬೇಕು. ಇದು ಅದ್ಭುತವಾದಂತಹ ಒಂದು ಸಂಗತಿ. ಎರಡನೇದು, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ಬನವಾಸಿಯಲ್ಲಿ ನೀವು ಎಲ್ಲಿಯಾದರೂ ಉತ್ಖನನ ಮಾಡಿದಿರಿ ಅಂತಾರೆ, ಇಲ್ಲಿ ಜೈನ, ಬೌದ್ಧ, ಬ್ರಾಹ್ಮಣೀಯ ಪರಂಪರೆಗಳ ಸಹ ಅಸ್ತಿತ್ವ ಕಂಡು ಬರ್ತದೆ ಅಂತ. ಆಮೇಲೆ ಆದಂತಹ ಉತ್ಖನನ ಅದನ್ನೇ ತೋರಿಸಿದೆ. ಉತ್ಖನನ ಪೂರ್ವದಲ್ಲಿ ಅವರು ಹೇಳಿದ್ದು ನಾವು ನೆನಪು, ಅಲ್ಲಿಯವರೆಗೆ ಇದ್ದಂತಹ ಕದಂಬರ ಕುರಿತಾದಂತಹ ತಿಳುವಳಿಕೆಯನ್ನು ಕ್ರೋಢೀಕರಿಸುವುದರಲ್ಲಿ, ಮುಂದೆ ಸಾಗಬೇಕಾದ ದಿಕ್ಕುಗಳನ್ನು ತೋರಿಸುವುದರಲ್ಲಿ, ಲಭ್ಯವಿದ್ದಂತಹ ಅವಶೇಷಗಳನ್ನು ಪ್ರಾಕ್ತನ ಶಾಸ್ತ್ರೀಯವಾಗಿ ವಿಶ್ಲೇಷಿಸಿ ವ್ಯಾಖ್ಯಾನಿಸುವುದರಲ್ಲಿ ಬನವಾಸಿಯ ಕದಂಬರು ಖಂಡಿತಕ್ಕೂ ಒಂದು ಮೈಲಿಗಲ್ಲು. ಯಾರು ನಿರಾಕರಿಸೋಕ್ಕಾಗೋದಿಲ್ಲ, ಅದು ದೊಡ್ಡ ಮೈಲಿಗಲ್ಲು. ಓನ್ಲಿ ಥಿಂಗ್ ಇಸ್, ನೀವು ಅದನ್ನು ರೀಪ್ರಿಂಟ್ ಮಾಡಲಿಲ್ಲ, ಅದನ್ನು ಸರ್ಕ್ಯುಲೇಟ್ ಮಾಡಲಿಲ್ಲ. ಆದರೆ ಅದು ಮಾಡಿದಂತಹ ಕಾರ್ಯ ಮಾತ್ರ ಅಗಾಧವಾಗಿತ್ತು. ಅನ್ಡೌಟೆಡ್ಲಿ ಅದು ಅಗಾಧವಾಗಿದೆ. ಇಂಥದ್ದು ಒಂದು ಇತಿಹಾಸ ಆಕ್ಚುಲಿ ಅದರಲ್ಲಿಯೂ ನೀವು ಬನವಾಸಿ ಹೋಗಿ ಅದ್ರ ಹಿಡ್ಕೊಂಡು ನೋಡ್ಬೇಕು. ನಾನು ನೋಡಿದ್ದೇನೆ, ಮೊದಲು ಬನವಾಸಿ ಹೋಗಿ ನೋಡಿದ್ದೇನೆ, ನನಗೆ ಇದು ಯಾವುದೂ ಹೊಡೆದಿರಲಿಲ್ಲ. ಇದರಲ್ಲಿ ವಿವರಣೆಯನ್ನು ಓದಿದ ಮೇಲೆ, ಇದು ಈ ಶಾಸ್ತ್ರ, ಇದು ಈ ಅರ್ಥ ಅಂತ. ಶಿಲ್ಪಶಾಸ್ತ್ರ, ಪ್ರಾಕ್ತನ ಶಾಸ್ತ್ರ, ಅದು ಆ ಶಾಸ್ತ್ರೀಯ ಶಾಸ್ತ್ರದ ಮೂಲಕ ನಮಗೆ ಕಾಣೋಕ್ಕಾಗ್ತದೆ. ಅದು ನಮಗೆ ಬೇಕಾದ ಲೆನ್ಸ್ ಕೊಡ್ತದೆ. ಅಷ್ಟು ಅಚ್ಚುಕಟ್ಟಾದಂತಹ ವಿವರಣೆ. ಕೈಪಿಡಿ ಅಂತ ಏನೋ ಬರೆದಿದ್ದಾರೆ, ಅಲ್ಲ, ರಿಸರ್ಚ್ ವರ್ಕ್, ಮೇಜರ್ ರಿಸರ್ಚ್ ವರ್ಕ್ ಅಂತ. ಇಷ್ಟು ದೊಡ್ಡ ಚರಿತ್ರೆಯನ್ನು ಬರೆದವರು ಇತಿಹಾಸಕ್ಕೆ ಬಂದ್ರ? ಯಾರು ಬಂದರು? ಯಾತಕ್ಕೆ ಬಂದರು ಅಂತ ಹೇಳಿದ್ರೆ, ಅದಕ್ಕೆ ಅಮರನಾಥ್ ಓದಿದ ಒಂದು ಎಸೆ ಇದೆಯಲ್ಲ, ಅದು ಎಸೆ ಏನಂದ್ರೆ, ಇಂಡಿಯನ್ ಹಿಸ್ಟ್ರಿ ಚಾಲೆಂಜಸ್ ಟು ಸಮ್ ಆಫ್ ದ ಬೇಸಿಕ್ ಅಸಂಪ್ಷನ್ಸ್ ಆಫ್ ದ ಹಿಸ್ಟ್ರಿ. ಅವರು ಪಂಡಿತರು ಅವರ ಪರಂಪರೆಯ ಕಾವಲುಗಾರ ಅಂತ ಅಮರನಾಥ್ ಕರೆದಿದ್ದಾರೆ. ಕಾವಲಿ ಕೂತ ಮನುಷ್ಯ ಅತ್ಯಂತ ಆಧುನಿಕವಾದ ಮನಸ್ಸಿನ ಮನುಷ್ಯ. ಆ ಕಾವಲು ಕೂತ ಕಾವಲುಗಾರ ಹೌದು, ಆದರೆ ಅದು ಅದ್ಭುತವಾದ ಆಧುನಿಕ ಮನಸ್ಸು. ಇತಿಹಾಸ, ಅವರ ಚರಿತ್ರೆ ಅನ್ನುವ ಜ್ಞಾನಶಾಸ್ತ್ರ ಶಾಖೆಯನ್ನು ಯಾವಾಗಲೂ ಅಲ್ಲಗಳೆಯಲಿಲ್ಲ. ಅವರು ಅದಕ್ಕೆ ಸಹಯೋಗ ನೀಡಿದರು. ಆದರೆ ಅದರ ಅಸಂಪ್ಷನ್ಗಳನ್ನು ಪ್ರಶ್ನೆ ಮಾಡೋದೇನೂ ಇರಲಿಲ್ಲ. ನೇರವಾಗಿ ಏನಂತ ಪ್ರಶ್ನೆ ಮಾಡಿದ್ರು, ನೀವು ಚರಿತ್ರೆ ಅಂತ ಬರೆಯೋಕೆ ಹೊರಟವಾಗ ನಿಮಗೆ ಸಾಕ್ಷ್ಯಗಳು ಬೇಕಾಗ್ತವೆ. ಕಾಯಿನ್ಸ್ ಫಾರ್ ಎಕ್ಸಾಂಪಲ್, ಮಡಿಕೆ ಕುಡಿಕೆ ಅದು ಇದು ಎಂಥದ್ದು ಸಾಕ್ಷ್ಯಗಳು ಬೇಕಾಗ್ತದಲ್ವಾ? ಈ ಸಾಕ್ಷಿ ಹೇಳಿಕೊಂಡ್ರೆ ಎಂತ ಗೊತ್ತಾಗ್ತದೆ? ಕಾಯಿನ್ ಉಂಟು, ಮತ್ತೆ ಎಂತ ಗೊತ್ತಾಗ್ತದೆ? ಅದಕ್ಕೆ ಅರ್ಥ ಮಾಡೋದು ಯಾವುದರಿಂದ? ಅದನ್ನು ವ್ಯಾಖ್ಯಾನ ಮಾಡಿದಾಗ. ಒಂದು ಬಿಲ್ಡಿಂಗ್ ಇಟ್ಬಿಟ್ರೆ ಅದು ಅದರಷ್ಟಕ್ಕೆ ಅರ್ಥಪೂರ್ಣ ಅಲ್ಲ, ಅದನ್ನ ನೀವು ವ್ಯಾಖ್ಯಾನಿಸಬೇಕು. ಇದು ಆ ಶೈಲಿ, ಈ ಶೈಲಿ, ಅದು ಆ ಪರಂಪರೆ, ಆವಾಗ ಅದಕ್ಕೆ ಅರ್ಥ ಬರ್ತದೆ ಅಲ್ವಾ? ಸರಿ, ಸಾಕ್ಷ್ಯಗಳು, ಇತಿಹಾಸ ಚರಿತ್ರೆಗೆ ಸಾಕ್ಷ್ಯಗಳು ಬೇಕು. ಸಾಕ್ಷ್ಯಗಳನ್ನ ವ್ಯಾಖ್ಯಾನ ಮಾಡಬೇಕು. ವ್ಯಾಖ್ಯಾನಗಳು ಹೇಗೆ ಸಾಧ್ಯ ಆಗ್ತವೆ? ಆಕಾಶ ಸುಮ್ಮನೆ ಬಂದ್ಬಿಡ್ತಾವ? ನಿಮ್ಮ ಹಿಂದಿನ ಗ್ರಹೀತಗಳು, ಸಿದ್ಧಾಂತಗಳು ಬೇಕಾಗ್ತವೆ. ಸಿದ್ಧಾಂತ ಇಲ್ಲದೆ ಯಾರು ಯಾವತ್ ಮಾತನ್ನು ಹೇಳೋಕ್ಕಾಗೋದಿಲ್ಲ. ನೋ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಮೇಡ್. ನಮ್ಗೆ ಗೊತ್ತಿರೋದಿಲ್ಲ, ಹಿಂಗೆ ಇರ್ತದೆ, ಅದು ತಿಳುವಳಿಕೆ ಅನ್ನೋದು ಇರ್ತದೆ. ಇದನ್ನು ಅವ್ರು ಹೇಳಿದ್ರು. ಅಂದ್ರೆ ನೀವು ಚರಿತ್ರೆ ಅನ್ನೋದು ಮಾಡೋದು ಸಾಕ್ಷ್ಯ ಬೇಕು, ಸಾಕ್ಷ್ಯ ಮಾಡೋದು ವ್ಯಾಖ್ಯಾನ ಬೇಕು, ವ್ಯಾಖ್ಯಾನ ಮಾಡೋದಕ್ಕೆ ಸಿದ್ಧಾಂತ ಬೇಕು. ಹಾಗಿದ್ರೆ ಅದು ವೈಜ್ಞಾನಿಕ ವಸ್ತುನಿಷ್ಠ ಹೆಂಗಾಗ್ತದೆ ಅಂತ ಕೇಳಿದ್ರು.
ಚರಿತ್ರೆಯ ಹಿಸ್ಟ್ರಿ ಅನ್ನುವ ಡಿಸಿಪ್ಲಿನ್ ಏನ್ ಹೇಳ್ತಾ ಇದೆ? ನಾನು ಸೈಂಟಿಫಿಕ್ ಅಂತ ಅಲ್ವಾ, ಸೈಂಟಿಫಿಕ್ ಡಿಸಿಪ್ಲಿನ್ ಸೈನ್ಸ್ ಅಂತ ಹೇಳ್ತಿದಾರೋ ಅದು, ಆ ದಾವೆಯನ್ನು ಅವರು ಚಾಲೆಂಜ್ ಮಾಡಿದ್ರು. ಹೇಗೆ ಸಾಧ್ಯ ಇದೆ ಅದು ಅಂತ ಕೇಳಿದ್ರು. ಇಟ್ಸ್ ನಾಟ್ ದಟ್. ನೆನ್ಪಿಟ್ಕೊಳ್ಳಿ, ಇವತ್ತು ನಾನು ಬಹಳ ಸುಲಭದಲ್ಲಿ ಹೇಳ್ತೀನಿ. ಆ ಲೇಖನ ಬರೆದ ಕಾಲದಲ್ಲಿ 70ರ ದಶಕದ ಆರಂಭದಲ್ಲಿ ಯುರೋಪಿನ ಜಗತ್ತಿನಲ್ಲಿ ಮೆಟಾ ಹಿಸ್ಟ್ರಿ ಬರೆದ ಹೇಡನ್ ವೈಟ್ ಅದೇ ಕಾಲದಲ್ಲಿ ಬರೀತಾ ಇದ್ದ. ಅದಕ್ಕೆ ಇಂಗ್ಲಿಷ್ ಪುಸ್ತಕ ಇಲ್ಲಿ ಬರಲಿಲ್ಲ. ಯುರೋಪಿನಲ್ಲಿ ಶೋಧನ ಸಾಮಗ್ರಿಗಳು ಅಷ್ಟೆಲ್ಲ ಇರುವಂತಹ ಕಾಲದಲ್ಲಿ ಹಿಸ್ಟ್ರಿಯ ವೈಜ್ಞಾನಿಕ ಶಾಸ್ತ್ರಾಧಾರದ ಬಗ್ಗೆ, ಆ ದಾವೆಯ ಬಗ್ಗೆ ಪ್ರಶ್ನೆಗಳು ಹುಟ್ಟುಕೊಳ್ತಾ ಮೆಟಾ ಹಿಸ್ಟ್ರಿ ರೂಪುಗೊಳ್ತಾ ಇರೋ ಕಾಲದಲ್ಲಿ ಶಿರ್ಸಿ ಕಾಲೇಜ್ ಒಂದು ಕನ್ನಡ ಸಂಸ್ಕೃತ ಮೇಟ್ರು ಈ ಚಾಲೆಂಜ್ ಮುಂದಿಡ್ತಾರೆ ಅಂತ ಹೇಳಿದ್ರೆ ನನಗೆ ದಕ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ. ಬಹಳ 2-3 ಸಲ ತೆಗೆದು ನೋಡಿದ್ದಾರೆ ಅವರು. ಇಸ್ ಇಟ್ ಟ್ರೂ ಅಂತ. ಅದರ ಉಪಪ್ರಮೇಯಗಳಾಗಿ ಅವರು ಕೊಟ್ಟಂತ 3-4 ಪ್ರಶ್ನೆಗಳಿದ್ದು ವಿಭಾಗ ಕ್ರಮಗಳು, ಶಿಲಾಯುಗ, ಕಂಚಿನ ಯುಗ, ಇದನ್ನೆಲ್ಲ ಅವರು ಹೇಗೆ ಎಷ್ಟು ನಾನ್ಸೆನ್ಸ್ ಅದು. ಯಾವುದೇ ಒಂದು ಕಾಲದಲ್ಲಿ ಎಲ್ಲಾ ಯುಗಗಳನ್ನು ನಾವು ಕಾಣಬಹುದು. ಯಾವುದೇ ಒಂದು ಕಾಲದಲ್ಲಿ. ಆಮೇಲೆ ಒಂದು ಸಿದ್ಧ ಯುರೋಪಿಯನ್ ಅಥವಾ ಯಾವುದೇ ಒಂದು ಮಾದರಿ ಇಟ್ಕೊಂಡು ಇನ್ನೊಂದು ಚರಿತ್ರೆಯನ್ನು ಮಾಡೋಕೆ ಹೋದ್ರೆ ನಾನ್ಸೆನ್ಸ್ ಆಗ್ತದೆ. ಪ್ರತಿಯೊಂದು ಸಂಸ್ಕೃತಿಯು, ಪ್ರತಿಯೊಂದು ಪ್ರದೇಶವು, ಪ್ರತಿಯೊಂದು ನಾಗರಿಕತೆಯು ಗತಕಾಲದೊಂದಿಗೆ ಅನುಸಂಧಾನಿಸುವ ಒಂದು ಕ್ರಮ ಇಟ್ಕೊಂಡಿರ್ತದೆ. ನಾವು ಹೇಳ್ತಾ ಇದ್ದೇವೆ ಹಿಸ್ಟ್ರಿ ಇಂಗ್ಲಿಷ್ ಬಂತು ಅಂತ, ಯುರೋಪಿಯನ್ ಬಂತು ಅಂತ ಹೇಳ್ತೇವೆ. ಅದರ ಅರ್ಥ ನಮಗೆ ನಮ್ಮ ಪೂರ್ವಜರಿಗೆ ಗೊತ್ತಿರಲಿಲ್ಲ ಅಂತಲ್ಲ. ನಮಗೆ ನಮ್ಮ ಗತಕಾಲದೊಂದಿಗೆ ಕಮಿಂಗ್ ಟು ಟರ್ಮ್ಸ್ ವಿತ್ ದ ಪಾಸ್ಟ್, ಗತಕಾಲವನ್ನು ಅನುಸಂಧಾನಿಸುವುದಕ್ಕೆ ಪ್ರತಿಯೊಂದು ಸಂಸ್ಕೃತಿಯು ಒಂದು ಮಾರ್ಗವನ್ನು ಕಂಡುಕೊಂಡಿರ್ತದೆ. ಆ ಮಾರ್ಗದ ಪರಿಚಯವೇ ಇಲ್ಲದೆ ಎಲ್ಲಿಯದೋ ಒಂದು ಚೌಕಟ್ಟು ತಂದು ನೀವು ಇಲ್ಲಿ ಚರಿತ್ರೆ ಬರೆಯೋಕೆ ಹೋದ್ರೆ ಸಂಸ್ಕೃತಿ ವಿಶಿಷ್ಟವಾದಂತಹ ಸಂಗತಿಗಳೆಲ್ಲ ಕಣ್ಮರೆಯಾಗಿ ಬಿಡ್ತವೆ ಅಂತ ಅವರು ಹೇಳಿದರು. ಅದು ಅದ್ಭುತವಾದ ಮಾತು. ಇವತ್ತು ರೀಜನಲ್ ಹಿಸ್ಟ್ರೀಸ್ ಬಗ್ಗೆ ನಾವು ಏನು ಹೇಳ್ತೀವಲ್ಲ ಅದನ್ನು 70s ನಲ್ಲಿ ಅವರು ಹೇಳ್ತಿದ್ರಿ. ಕರ್ನಾಟಕದಂತಹ ಕದಂಬನೇ ನಿದರ್ಶನವಾಗಿ ಇಟ್ಕೊಂಡು ಹೇಳಿದ್ರು, ಇಡೀ ಭಾರತದ ಚರಿತ್ರೆಯನ್ನು ಪುನರ್ ರಚನೆಗೆ ಪ್ರಚೋದನೆ ಕೊಡುವಂತಹ ಸಾಮರ್ಥ್ಯ ಈ ರೀಜನಲ್ ಹಿಸ್ಟ್ರಿಗಿದೆ. ಸ್ಥಳೀಯ ಚರಿತ್ರೆಗಳಿಗೆ ಇಂಥದ್ದೊಂದು ಅಭೂತಪೂರ್ವ ಸಾಮರ್ಥ್ಯ ಇದೆ. ರಾಷ್ಟ್ರೀಯ ಚರಿತ್ರೆಯನ್ನು ಕೂಡ ಮರು ವ್ಯಾಖ್ಯಾನಿಸುವಂತಹ ಶಕ್ತಿ ಅದಕ್ಕೆ ಇದೆ ಅಂತ ಅವರು ಹೇಳಿದರು. ಆಮೇಲೆ ಕೊನೆಯಲ್ಲಿ ಎಲ್ಲ ಬೇರೆ ಬೇರೆ ರೀಡಿಂಗ್ಸ್ಗಳು ಇದಾವೆ. ಹಿಸ್ಟ್ರಿಯನ್ನು ನೋಡೋಕ್ಕೆ ಬೇರೆ ಬೇರೆ ರೀತಿಗಳಿದ್ದಾವೆ. ಮಾರ್ಕ್ಸಿಸ್ಟ್ ಇದೆ, ಮೆಟೀರಿಯಲಿಸ್ಟ್ ಇದೆ, ಬೇರೆ ಬೇರೆ ದೃಷ್ಟಿಕೋನಗಳಿದ್ದಾವೆ. ಆ ಎಲ್ಲಾ ದೃಷ್ಟಿಕೋನಗಳನ್ನು ಬಿಟ್ಟು ಅವರು ಈ ಕದಂಬಕ್ಕೆ ಮತ್ತು ಭಾರತೀಯ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಥೂಲ ಚೌಕಟ್ಟಿನೊಳಗೆ ಬದಲಾಗುವ ವಿನ್ಯಾಸಗಳು ಅನ್ನುವ ಒಂದು ಮಾದರಿ. recurrence that keeps changing. ಬದಲಾಗ್ತಾನೆ ಪುನರಾವರ್ತನೆ ಆಗಿರ್ತದೆ. ಹಿಂದಿನ ಹಾಗೆ ಕಾಣ್ತದೆ, ಅದು ಹಿಂದಿನ ಆಗಿರುವುದಿಲ್ಲ, ಬೇರೆ ಏನೋ ಆಗಿರ್ತದೆ. ಒಂದು ದೊಡ್ಡ ಚೌಕಟ್ಟಿನೊಳಗೆ ಅದು ಇಂಥದ್ದೊಂದು ಮಾಡೆಲ್ ಇಟ್ಕೊಂಡ್ರೆ ನಾವು ನಮ್ಮ ಚರಿತ್ರೆಯನ್ನು ಬರೆಯೋದಕ್ಕೆ ಸಾಧ್ಯ ಇದೆ ಅಂತ. ಆ ಕಾರಣದಿಂದ ಅದು ಸಾಧ್ಯವಾಗ್ತದೆ ಅನ್ನುವ ಕಾರಣದಿಂದ ಹಿಸ್ಟ್ರಿ ಮೋಡಲ್ ಬಿಟ್ಟು, ಚರಿತ್ರೆಯ ಮೋಡಲ್ ಬಿಟ್ಟು ಇತಿಹಾಸದ ಮೋಡಲ್ಗೆ ಅವರು ಬಂದರು. ಮತ್ತು ಇತಿಹಾಸದ ಮೋಡಲ್ ಬಂದು ಕದಂಬ ವೈಭವವನ್ನು ಬರೆದರು. ನಾನು ಸಾಕಷ್ಟು ಆಗಿಬಿಟ್ಟೆ ಕದಂಬ ವೈಭವದ ನಾನು ಮಾತಾಡೋದು. ದಯವಿಟ್ಟು ಕ್ಷಮಿಸಿ, ಇನ್ನೊಂದು 5-10 ನಿಮಿಷ ಕೊಡಿ. ನಾನು ಕದಂಬ ವೈಭವದ ಬಗ್ಗೆ ಒಂದು ಮಾತನ್ನು ಹೇಳೋದು. ವೆರಿ ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಅನ್ನು ಅದರ ಒಂದು ಆಸ್ಪೆಕ್ಟ್ ಅನ್ನು ನಾನು ಗಮನಕ್ಕೆ ತರಲು ಬಯಸ್ತೇನೆ. ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ಅವರ ಆರಂಭದಿಂದಲೂ ಕನ್ನಡ ಸಂಸ್ಕೃತಿಕ ರಾಷ್ಟ್ರೀಯತೆ, ಕನ್ನಡದ ಅಸ್ಮಿತೆ, ಕನ್ನಡದ ಸೊಬಗು ಅದು ಅವರನ್ನ ಬಹಳ ಇದಾಗಿತ್ತು ಮತ್ತು ಅದರ ಬಗ್ಗೆ ಬರೀತಾ ಇದ್ರು. ಇಡೀ ಕದಂಬ ವೈಭವ ಅದು ಕದಂಬದ ಬಗ್ಗೆ ಇದ್ರೂ ಕೂಡ ನಿಜವಾಗಿಯೂ ಅವರು ಮಾಡ್ತಾ ಇರೋದೇನು ಅಂದ್ರೆ
ಕನ್ನಡದ ಅಸ್ಮಿತೆ. ಅದನ್ನು ಅವರು ಅಸ್ಮಿತೆ ಅನ್ನೋ ಶಬ್ದನೇ ಬಳಸಿದ್ದಾರೆ. ಕನ್ನಡ ಪ್ರಕೃತಿ, ಕನ್ನಡ ಪ್ರಕೃತಿ. ಕನ್ನಡ ಪ್ರಕೃತಿ ಏನು ಅದನ್ನ ತೋರಿಸಬೇಕಾಗಿದೆ. ಕನ್ನಡದ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಕಟ್ಟಿಕೊಡಬೇಕಾಗಿದೆ. ಆ ಪುಸ್ತಕ ಮಾಡೋದು ಆ ಕೆಲಸ. ಅದು ಹೇಗೆ ಮಾಡ್ತದೆ ಅಂತ ಹೇಳಿದ್ರೆ ಆರಂಭದಿಂದಲೇ ಶುರುವಾಗ್ತದೆ. ಅಲ್ಲಿ ಏನು ಅಂತ ಹೇಳಿದ್ರೆ, ತವರಾಯಿತು ಕುಂತಳ ಮೂಲ ಕನ್ನಡ ತಳ ಅಂತ ಒಂದು ಸಾಲು. ತವರಾಯಿತು ಕುಂತಳ ಮೂಲ ಕನ್ನಡ ತಳ. ಅದ್ಯಾಕೆ ಅಲ್ಲಿ ಹೋಗ್ಬಿಡ್ತದು. ಈಗ ನಾನು 4 ಶಾಸನ ತಗೊಂಡ್ರೆ ಅದು ಆ ಶಾಸನ ಇರೋದು ಅದು ಇದ್ರೊಳಗಡೆ. ತಾಲ್ಗೊಂಡ ಶಾಸನ ತಗೊಂಡ್ರು ಕೂಡ ಅದು ಇರೋದು ಸಂಸ್ಕೃತದಲ್ಲಿ. ತಾಲ್ಗೊಂಡ ಆ ಕಾಲದ ಅಂದ್ರೆ ಕದಂಬ ಕಾಲದ ಒಂದು ಶಾಸನ ಇದ್ದಿದ್ದು ಸಂಸ್ಕೃತದಲ್ಲಿ. ಆದ್ರೆ ಇವರಲ್ಲಿ ಇಲ್ಲಿ ಅದು ಕನ್ನಡ ಕುಲ, ಕನ್ನಡ ಸಾಮ್ರಾಜ್ಯ ಅಂತ ಅವರು ಕರೀತಾ ಇದ್ದಾರೆ. ಆಮೇಲೆ ಅಲ್ಲಿ ಆ ಇಡೀ ಶಾಸನದಲ್ಲಿ ಕನ್ನಡ ಅನ್ನೋ ವರ್ಡ್ ಬರೋದು. ಆದ್ರೆ ಈ ಕಾವ್ಯದಲ್ಲಿ ಅದು ಜೀವಂತ ಶಕ್ತಿಯಾಗಿ, ನಿಯಂತ್ರಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಜಿಯೋಗ್ರಫಿಕ್, ಪೊಲಿಟಿಕಲ್ ಜಿಯೋಗ್ರಫಿ ಅನ್ನೋದು ಕೊಡ್ತದೆ ಅದು. ಆದ್ರೆ ಇಲ್ಲಿ ಭಾಷಿಕವಾಗಿ ನಿರ್ವಚಿತವಾದಂತ ಜನ, ಕನ್ನಡ ಜನ ಇವರು, ಕನ್ನಡ ಜನಾಂಗ ಇವರು ಇಲ್ಲಿರುವುದು. ಅಲ್ಲಿ ಎಕ್ಸ್ಪಾನ್ಷನ್, ಮಿಲಿಟರಿ ಎಕ್ಸ್ಪಾನ್ಷನ್ ಆದ್ರೆ ಇಲ್ಲಿ ಕನ್ನಡ ಸಾಂಸ್ಕೃತಿಕ ವಿಸ್ತರಣೆ ಆಗ್ತದೆ. ಕನ್ನಡ ಸಾಂಸ್ಕೃತಿಕ ವಿಸ್ತರಣೆ ಆಗ್ತದೆ. ಆಮೇಲೆ ಅಂದ್ರೆ ನಾನು ಹೇಳೋದಕ್ಕೆ ಬಯಸೋದು ಏನು ಅಂತ ಹೇಳಿದ್ರೆ, ತಾನು ಯಾವ ಕಾಲದಲ್ಲಿ ಹುಟ್ಟಿ ಬಂತು ಈ ಕಾವ್ಯ. ಕನ್ನಡಕ್ಕಾಗಿ ಹೋರಾಟ ನಡೀತಾ ಇತ್ತು, ಕನ್ನಡ ಏಕೀಕರಣ ಚಳುವಳಿ ನಡೀತಾ ಇತ್ತು, ಭಾಷಾ ಚಳುವಳಿ ನಡೀತಾ ಇತ್ತು, ಕನ್ನಡ ಸ್ವಾಭಿಮಾನದ ಬಗ್ಗೆ ಮಾತನಾಡ್ತಾ ಇದ್ವಿ, ಕನ್ನಡದ ಅಸ್ಮಿತೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಆ ಕಾಲದಲ್ಲಿ ಹುಟ್ಟಿ ಬಂದಂತಹ ಕಾವ್ಯ ಮೈ ತುಂಬ ಅದನ್ನ ಮುದ್ರೆಯನ್ನ ಧರಿಸಿಕೊಂಡಿದೆ ಅಂತ. ಹಾಗಾಗಿ ಆ ಜಾಗ ಯಾವುದು ಅಂತ ಹೇಳಿದ್ರೆ, ಅಲ್ಲಿಯ ಬೇರೆ ಬೇರೆ ರೀತಿಯ ಹೂವುಗಳು, ಹಣ್ಣುಗಳು, ನದಿಗಳು, ಕ್ಷೇತ್ರ, ಅಂಥವುಗಳಿಂದ ಕೂಡಿದಂತಹ ಜಾಗಕ್ಕೆ ತವರಾಯಿತು ಮೂಲ ಕನ್ನಡ. ಇದೇ ಮೂಲ ಕನ್ನಡ. ಇದು ಮೂಲ ಕನ್ನಡ ಅಂತ ಗೊತ್ತಾಗಿ ನಮಗೆ, ಕದಂಬರಿಗಲ್ಲ. ಕದಂಬರಿಗೆ ಅದು ಮೂಲ ಕನ್ನಡ ಅಂತ ಹೇಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇದೆ? ಈಗ ನಮಗೆ ನಮ್ಮ ಭಾಷೆ ಏನು ಅಂತ ಗೊತ್ತಾಗಬೇಕು, ಮಧ್ಯಾಹ್ನದ ಸಂಶೋಧನೆ ಮುಂದೆ ಹೋಗಲು ಹೇಳಬಹುದು. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಕಾಲದ ಈ ಕಾವ್ಯ ಯಾವ ಕಾಲದಲ್ಲಿ ಹುಟ್ಟು ಬಂತಲ್ಲ, ಆ ಸ್ತೋತ್ರಗಳು ಇದೆ, ಕಲ್ಪನೆಗಳೇ, ಕನ್ನಡದ ಗತ, ವರ್ತಮಾನ, ಭವಿಷ್ಯಗಳೇನಿದು ಅವೆಲ್ಲಗಳನ್ನು ಕದಂಬ ಚರಿತ್ರೆಯ ಮೇಲೆ ಅದು ಸೀಪರ್ಪೋಸ್ ಮಾಡ್ತಾರೆ. ಮತ್ತು ಇವತ್ತಿಗೆ ಬೇಕಾಗಿ, ಇದು ಗತಕ್ಕಾಗಿ ಅಲ್ಲ. ಕಡೆಗೂ ಹಿಸ್ಟ್ರಿ ಕೂಡ ಅದಕ್ಕೆ ಅಂತ ಬೇಕು, ಸತ್ ಹೋಗಿದೆ, ಅದು ಮುಗಿದೋಯ್ತು, ನಮಗೆ ಬೇಕು, ಇವತ್ತು ಬದುಕುವ ನಮಗೆ ಬೇಕಲ್ವಾ. ನಮ್ಮ ಕಾಲಕ್ಕೆ ಬೇಕಾದಂತಹ ಅದ್ಭುತವಾದ ಮಾಡೆಲ್, ಮಾದರಿಯನ್ನು ಅದು ಕಟ್ಕೊಳ್ತದೆ. ಇವತ್ತಿಗಾಗಿ, ಇವತ್ತಿನ ಜನ ಬದುಕಲೆಂದು, ಇವತ್ತಿನವರು ಬದುಕಬೇಕು ಅಂತ ಅಂಥದ್ದೊಂದು ಮಾದರಿಯನ್ನು ಕಟ್ಟಿಕೊಡ್ತದೆ. ಅದನ್ನ ಕದಂಬ ವಂಶದಲ್ಲಿ ಕಾಣ್ತದೆ. ಆಮೇಲೆ ಅಲ್ಲಿಯ ರಾಜರುಗಳು ಕೂಡ ಹಾಗೆ. ಮಯೂರ ಶರ್ಮ ಇವರೆಲ್ಲ ಯಾರು ಅಂತ ಹೇಳಿದ್ರೆ, ಕನ್ನಡದ ಆದಿಚಕ್ರಾಧೀಶ, ಕೊಂತಣಪುರದ ವಾಗೆ ಬಂತು ಕನ್ನಡ ಕುಲವೀರನ ಕೈಯಲ್ಲಿ. ಅವನು ವ್ಯಕ್ತಿ ಅಲ್ಲ, ಅವನು ಯಾವುದೋ ಒಂದು ಕದಂಬ ಕುಲದವನಲ್ಲ, ಕನ್ನಡ ಕುಲದವನವನು. ಈ ಇಡೀ ಚರಿತ್ರೆ ಆಗಿರೋದು ಕನ್ನಡದ ಚರಿತ್ರೆ ಆಗಿದೆ. ಆಮೇಲೆ ಅಲ್ಲಿ ದುಷ್ಟತನ ಕೂಡ ಕನ್ನಡದ. ಕೃತಜ್ಞ ಕನ್ನಡಿಗರಿಗೆ ನಿಷ್ಕೃತಿ ಇಲ್ಲ, ವಿಸ್ಮೃತಿಯಲ್ಲಿ ಮುಳುಗಿದ ಅನಾರ್ಯ ದಡಿಗ ಅಲ್ಲ ಅವನು ಬರ್ತಾನೆ, ಮೃಗೇಶ ಅಂತ. ಅವನಿಗೆ ಅಂತ ವಿಸ್ಮೃತಿ ಎಲ್ಲ ಅಲ್ಲಿ ಇರುವುದಿಲ್ಲ. ವಿಸ್ಮೃತಿ ಅದು ನಮಗೆ ಕೊಡ್ತಾ ಇರೋದು. ನಾವು ಮರಿತಾ ಇದ್ದೀವಿ ನಮ್ಮ ಗತವನ್ನ, ನಮ್ಮ ಕಾಲವನ್ನ ಅಂತ. ಕೃತಜ್ಞತೆ ಕೂಡ ಕನ್ನಡದೇ. ಕ್ಯಾರೆಕ್ಟರ್ಸ್ಗಳು ಎಲ್ಲವೂ ಕನ್ನಡದವು. ಆಮೇಲೆ ಅದ್ಭುತವಾದಂತಹ 9ನೇ ಸರ್ಗ ಬರ್ತದೆ. ಇಡೀ 12 ಸರ್ಗಗಳ ಈ ಪುಸ್ತಕದಲ್ಲಿ 11 ಸರ್ಗಗಳು ಇದರ ಶರೀರ,
9ನೇ ಸರ್ಗ ಅದರ ಮನಸ್ಸು. ರಘುವಿನ ಜನಶಿಕ್ಷಣ ಅಂತ ಮೊಟ್ಟ ಮೊದಲನೇ ಸಲ ನಿಮ್ಗೆ ಎಲ್ಲಿಯಾದರೂ ಪ್ರಾಚೀನ ಪ್ರಜಾಪ್ರಭುತ್ವ ಹೇಗಿರ್ಬೋದಿತ್ತು ಅಂತ ಏನಾದ್ರು ಕಲ್ಪನೆ, ಜನಶಿಕ್ಷಣ ಅಂತ ಒಂದು ಬರ್ತದೆ. ಇಡೀ ಸಗ್ಗ ಉಪನಿಷತ್ ವಾಕ್ಯಗಳ ಹಾಗೆ ಬಹಳ ಕಟ್ಟಿಕ್ ಮತ್ತು ನೇರವಾಗಿ ಏನನ್ನು ತಲುಪಿಸಬೇಕು ಅದನ್ನು ತಲುಪಿಸ್ತಾ ಇದೆ. ಇನ್ಫ್ಯಾಕ್ಟ್ ಇಡೀ ಕಾವ್ಯ ಬರೆದಿದ್ದು ಕೂಡ ಅದನ್ನ ಕನ್ನಡದ್ದೇ ಆದ ಛಂದಸ್ಸು ಸಾಂಗತ್ಯದಲ್ಲಿ ಬರೆದಿದ್ದಾರೆ. ಕನ್ನಡ ಜಾನಪದ ಮೂಲದ ಸಾಂಗತ್ಯದಲ್ಲಿ ಬರೆದಿದ್ದು. ಆಮೇಲೆ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ತೇನೆ, ಕೊನೆಯ ಸರ್ಗದಲ್ಲಿ ಕನ್ನಡ ಪ್ರಕೃತಿಯ ನರಿಯದ ಪುರುಷರ ಕಣ್ಣು ಕಾಣದ ಪರದೇಶೀಯ ಪ್ರತ್ಯಯ ಚೆನ್ನವೆನ್ನದೆ ಹೋದರ ಅಭಿಜಾತ್ಯಕ್ಕೆ ಕೇಳೆ. ಕ್ಲಾಸಿಕ್ ಅಭಿಜಾತತೆ ಮಜಾ ಅಂದ್ರೆ ಅಭಿಜಾತ ಅಂದ್ರೆ ನಮ್ಮ ಸಂಸ್ಕೃತ ಹಳೆಯದು ಪ್ರಾಚೀನ ಅಂತದೆಲ್ಲ ಅರ್ಥ ಇದೆ. ಆದ್ರೆ ಶ್ರೀಧರರ ಈ ಪುಸ್ತಕದಲ್ಲಿ ಕನ್ನಡದ್ದೇ ಆದ ಅಭಿಜಾತತೆ ಒಂದು ಅನ್ವೇಷಣೆ ಆಗಿದೆ, ಅಷ್ಟೇ ಅಲ್ಲ ಸ್ಥಾಪಿತ ಕೂಡ ಆಗಿದೆ. ಅಭಿಜಾತ ಸಾಹಿತ್ಯದ ಮೇರು ಶಿಖರ ಯಾರು ಅಂತ ಕೇಳಿದ್ರೆ ಕಾಳಿದಾಸ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಕಾಳಿದಾಸ ಇಲ್ಲಿ ಬಂದಿದ್ದಂತೆ ಭೋಜನ ಕೃತಿಯಲ್ಲಿ ಎಲ್ಲಿಯೋ ಬರುವ ಒಂದು ಸೂಚನೆ. ಶ್ರೀಧರರು ಬರೆಯುವ ಕಾಲದಲ್ಲಿ ಖಂಡಿತ ಈ ಶೋಧ ಆಗಿರಲಿಲ್ಲ ಎನ್ನುವುದರ ಕುಂತಳೇಶ್ವರ ದೌತ್ಯ ಅಂತ ಒಂದು ಪುಸ್ತಕ ಇದೆ ಅಂತ. ಅದು ವಿದ್ವಾಂಸರು ಆಮೇಲೆ 90s ಇತ್ತೀಚೆಗೆ ಅದನ್ನು ಕಂಡುಹಿಡಿದ್ದಾರೆ. ಕುಂತಳೇಶ್ವರ ದೌತ್ಯ ಅಂತ ಇತ್ತು, ಹೌದು ನಿಜಕ್ಕೂ ಬಂದಿದ್ದು ಅಂತ. ಈ ಪುಸ್ತಕದಲ್ಲಿ ಅವನು 2 ಸಲ ಬರ್ತಾನೆ. ಮೊದಲನೇ ಸಲ ಅವನು ಕಾರ್ಯಸಾಧಕ ಆಗಿ ಬರ್ತಾನೆ, ಚಂದ್ರಗುಪ್ತನು ಕುಂತಳ ಸಾಮ್ರಾಜ್ಯಕ್ಕೆ ಬಂದು ವಾದ ಮಾಡಿ ಸೋಲಿಸಿ ಹೋಗುತ್ತಾನೆ. 20 ವರ್ಷದ ನಂತರ ಬಂದು ನಿನ್ನ ಹೆಸರಿನಲ್ಲಿ ಒಂದು ಕಾವ್ಯ ಬರೀತೀನಪ್ಪ ಅಂತ ಹೇಳ್ತಾನೆ. ರಘುವರ್ಮನ ಅಂತ ಹೇಳ್ತಾನೆ, ನಾನು ಕಾವ್ಯ ಬರೀತೀನಿ ಅಂತ. ಅವನು ನೆಗೆಯಾಡಿ ನಿಮ್ಮ ಒಡೆಯನ ಕಳುವೆ ಇಲ್ಲ. ಎಂಥ ದೊಡ್ಡ ರಿವರ್ಸಲ್ ಅಂತ ಹೇಳಿದ್ರೆ, ಸಂಸ್ಕೃತ ಮಹಾಕಾವ್ಯ ಪರಂಪರೆ, ಸಂಸ್ಕೃತ ಕಾಸ್ಮೋಪೊಲಿಸ್ ಅದರ ರೆಕಗ್ನಿಷನ್ಗಾಗಿ ಒಂದು ಕವಿ ಮಹಾಕಾವ್ಯ ಬರೀತಾನೆ ಅಂತ ಹೇಳಿದ್ರೆ ಆ ಕಾವ್ಯ ಸ್ಮೃತಿಯಲ್ಲಿ ಇದನ್ನು ಅಜರಾಮರವಾಗಿ ಇಡೋದು ನಿರಾಕರಿಸುವುದು. ಕನ್ನಡ ಸಾಮ್ರಾಜ್ಯಕ್ಕೆ ಕನ್ನಡದ್ದೇ ಅಭಿಜಾತತೆ ಇದೆ ಮತ್ತು ಕನ್ನಡಕ್ಕೆ ಈ ವಂಶಕ್ಕೆ ಬೇಕಾದಂತಹ ಒಂದು ಕಾವ್ಯ ಬರೆಯೋದಾದ್ರೆ ಕನ್ನಡದಲ್ಲಿಯೇ ಬರ್ತದೆ ಅಂತ ಬಂದಿದೆಯಲ್ಲ ಕದಂಬ ವೈಭವ. ನಮಸ್ಕಾರ. ಕದಂಬ ವೈಭವ ಕುರಿತು ಮಾತನಾಡಿದ ಎಂ ಸಿ ಹೆಗಡೆ ಅವರಿಗೆ ಕೃತಜ್ಞತೆಗಳು. ಈಗ ಅಧ್ಯಕ್ಷತೆ ವಹಿಸಿರುವ ಶ್ಯಾಮ್ ಸುಂದರ್ ಬಿದಿರುಗುಂದಿ ಅವರು ಮಾತನಾಡ್ತಾರೆ. ಶ್ಯಾಮ್ ಸುಂದರ್ ಬಿದಿರುಗುಂದಿ ಅವರು ಸೃಜನಶೀಲ ಸಾಹಿತಿ, ಶಿಕ್ಷಕ, ಚಿಂತಕರಾಗಿದ್ದು ಹುಬ್ಬಳ್ಳಿಯ ನೆಹರು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನಂತರ ಗದಗಿನ ವಾಣಿಜ್ಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ನ ಸಕ್ರಿಯ ಸದಸ್ಯರಾಗಿದ್ದಾರೆ. ಕಾವ್ಯ, ಅಲ್ಲಮ, ಪ್ರಭುವಾದ, ಬರುವುದೇನುಂಟೊಮ್ಮೆ, ವಿಮರ್ಶೆ, ಕೃತಿನೋಟ, ಅಚ್ಚುಕಟ್ಟು ಅವರ ಕೆಲವು ಗ್ರಂಥಗಳು. ಈಗ ಅವರು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ BH ಶ್ರೀಧರ್ ಇವರ ಹೆಸರನ್ನು ನಾನು ಮೊಟ್ಟ ಮೊದಲು ಕೇಳಿದ್ದು MA ವಿದ್ಯಾರ್ಥಿಯಾಗಿದ್ದ 1968-69. ಕಾವ್ಯಸೂತ್ರ ಅನ್ನುವಂಥ ಒಂದು ಪುಸ್ತಕವನ್ನು ನಾನು ನೋಡಿದೆ. ಇವಾಗ MA ನಾವಿದ್ದಾಗ ನಮ್ಮ ಕನ್ನಡ ಡಿಪಾರ್ಟ್ಮೆಂಟು ಮತ್ತು ಮಗ್ಗಲಿಗೆ ಸಂಸ್ಕೃತ ಡಿಪಾರ್ಟ್ಮೆಂಟ್ ಇತ್ತು. ಡಾಕ್ಟರ್ K. ಕೃಷ್ಣಮೂರ್ತಿ, BR ಮೂಡಕ್ ಇವರೆಲ್ಲ ಪ್ರೊಫೆಸರ್ ಆಗಿದ್ದರು. ಅವಾಗ ದಿನನಿತ್ಯ ಅವ್ರು ನಾವು ನೋಡ್ತಿದ್ವಿ. ವಿಶೇಷ ಅಂತಂದ್ರೆ ಬೇಂದ್ರೆ ಅವರು ಕೃಷ್ಣಮೂರ್ತಿ ಅವ್ರನ್ನ ಕಾಣಲಿಕ್ಕೆ ಮಂಕಿ ಕ್ಯಾಪ್ ಹಾಕ್ಕೊಂಡು 11 ಗಂಟೆ ಹೊತ್ತಿಗೆ ಬಸ್ ಹತ್ತಿ ಯೂನಿವರ್ಸಿಟಿಗೆ ಬಂದು
3 ಮಹಡಿ ಏರಿ ಕೆ ಕೃಷ್ಣಮೂರ್ತಿ ಹತ್ರ ಬಂದು ತಾಸುಗಟ್ಟಲೆ ಮಾತಾಡ್ತಿದ್ದೆ. ಬೇರೆ ದೊಡ್ಡ ಕವಿ ಅಂತ ಇಷ್ಟೇ ಗೊತ್ತು, ಬೇಂದ್ರೆ ಮಹತ್ವ ನಮ್ಗೆ ಗೊತ್ತಿರಲಿಲ್ಲ ಆಗ. ಇಂಥ ದೊಡ್ಡ ಕವಿ ಇವರು ಒಬ್ಬ ಪ್ರೊಫೆಸರ್ ಹತ್ರ ಬರ್ತಾರಲ್ವ ಏನು ಅಂತ ಕುತೂಹಲ ಇರ್ತಿತ್ತು. ಬೇಂದ್ರೆ ಮುಂದೊಮ್ಮೆ ಹೇಳ್ತಾರೆ, ನನಗೆ ಎಲ್ಲೆಲ್ಲಿ ಜ್ಞಾನ ನನಗೆ ಬೇಕು, ಆ ಜ್ಞಾನ ಎಲ್ಲಿದೆ ಅಲ್ಲಿ ಹೋಗ್ಬೇಕು ನಾನು. ಹಾಗೆ ಕೃಷ್ಣಮೂರ್ತಿ ಅವ್ರ ಹತ್ರ ಹೋಗ್ತಿದ್ದೆ, ಕಣ್ಣಿಯವ್ರ ಹತ್ರ ಹೋಗ್ತಿದ್ದೆ, ಮೊಗಾಶಿಯವ್ರ ಹತ್ರ ಹೋಗ್ತಿದ್ದೆ, ಆರ್ಯ ಅಂತ ಅವ್ರ ಹತ್ರ ಹೋಗ್ತಿದ್ದೆ. ಇದು ಬೇಂದ್ರೆ ಅವರ ಸ್ವಾಭಾವಿಕ. ಈ ಸಂಸ್ಕೃತ ಡಿಪಾರ್ಟ್ಮೆಂಟಿನ ಕೆ ಕೃಷ್ಣಮೂರ್ತಿ ಅವರು ನನಗೆ ಅವರು ಸಂಸ್ಕೃತಿಯಿಂದ ಅನುವಾದ ಮಾಡಿದಂಥ ಕಾವ್ಯಾಲಂಕಾರದ ಕೃತಿಗಳು ಸುಮಾರು 7 ಕೃತಿಗಳನ್ನು ಆಗಲೇ ಅವರು ಕನ್ನಡಕ್ಕೆ ತಂದಿದ್ದರು. ರಸೋಲ್ಲಾಸ ಅಂತ ಹೇಳಿ ಒಟ್ಟು ಕನ್ನಡ ಕಾವ್ಯದ ಅಲಂಕಾರ ಶಾಸ್ತ್ರದ ಸಾರಾಂಶ ಏನು ಅನ್ನೋದನ್ನು ಕೂಡ ಅವರು ಪ್ರಕಟ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದ್ದು ಇಷ್ಟವ್ರ ಬಗ್ಗೆ ನಮ್ಗೆ ಗೊತ್ತಿತ್ತು. ಇಂಥ ಕೃಷ್ಣಮೂರ್ತಿಯವರ ಸಹೋದ್ಯೋಗಿಯಾಗಿ ಕುಮಟದ ಕೆಲಸ ಮಾಡಿದ ನಂತರ ಒಮ್ಮೆ ಧಾರವಾಡಕ್ಕೂ ಕೂಡ ಬಿ ಎಸ್ ಶ್ರೀಧರ್ ಅವರು ಬಂದಿದ್ದರು. ಅವ್ರು ನೋಡಿದ್ರಷ್ಟೇ, ಅವ್ರ ಮಾತನ್ನು ಕೇಳುವಂಥ ಯೋಗ ನಮಗೂ ಬಂದಿರಲಿಲ್ಲ. 1969ರಲ್ಲಿ ನಾನು ಫೈನಲ್ ಇದ್ದಾಗ ಜೂನಿಯರ್ MA ಆಗಿ MA ಹೆಗಡೆ ಬಂದರು ಸಿದ್ದಾಪುರದವರು. ಅವ್ರ ಜೊತೆ ಅವ್ರ ಗೆಳೆಯರು ಬಂದಿದ್ದರು. ಸಾಗರದಿಂದ ಈಗ ಸಾಗರದಾಗಿದ್ದಂಥ GS ಭಟ್ ಕೂಡ ಬಂದರು. ನಾವು 3 ಮಂದಿ ಕೂಡಿದಾಗ ನನಗೆ ಸ್ವಲ್ಪ ಸಂಸ್ಕೃತ ಸಾಹಿತ್ಯದ ಕಡೆ ಲಕ್ಷ್ಯ, ಸ್ವಲ್ಪ ಆಸಕ್ತಿ ಹುಟ್ಟಿತು. MA ಹೆಗಡೆ ಅವರು ಅನೇಕ ವಿಷಯಗಳನ್ನು ಬಹಳ ಸರಳವಾಗಿ ಸುಂದರವಾಗಿ ನಮಗೆಲ್ಲ ಹೇಳ್ತಿದ್ರು. ಆ ಕಾವ್ಯ ಸೂತ್ರವನ್ನು ಕೊಟ್ಟದವರೇ ಕೊಟ್ಟು ಇವರು ನಮ್ಮ ಗುರುಗಳಂತೂ ಕೂಡ ನಮ್ಗೆ ಪರಿಚಯ ಮಾಡಿಕೊಟ್ರು, ಹೇಳಿಕೊಟ್ರು. ಆ ಗುರುಗಳ ಮಹಿಮೆ ಅನಿಸದಲ್ಲ ಪ್ರಭಾವ ಅದೆಲ್ಲವನ್ನೂ ನಮಗವರು ಹೇಳ್ತಿದ್ರು. ಹೀಗೆ BH ಶ್ರೀಧರ್ ಅವರು ನಾನು MA ಇದ್ದಾಗಲೇ, ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದಾಗಲೇ ಕನ್ನಡದ ಬೆಳವಣಿಗೆ ಅಥವಾ ಕನ್ನಡ ಸಾಹಿತ್ಯದ ಅಭ್ಯಾಸಕ್ಕೆ ಸಂಸ್ಕೃತ ಅನಿವಾರ್ಯ ಮತ್ತು ಸಹಜ. ಇಂಗ್ಲಿಷ್ ಸಾಹಿತ್ಯ ಕೂಡ ಅಷ್ಟೇನೆ. ಈ 3 ಸಾಹಿತ್ಯಗಳ ಒಂದು ನಿಕಟವಾದ ಪರಿಚಯ, ಓದಿನ ಪರಿಶ್ರಮ ನಮಗೆ ಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ಪ್ರೊಫೆಸರ್ BH ಶ್ರೀಧರ್ ಅವರು ಸಂಸ್ಕೃತದ ಕಾವ್ಯದ ಅಲಂಕಾರ, ಸಂಸ್ಕೃತ ಸಾಹಿತ್ಯದ ಮಹತ್ವ ಏನು ಅನ್ನೋದು ಕೂಡ ತಮ್ಮನ್ನು ನಮಗೆ ತೋರಿಸಿಕೊಟ್ಟರು. ಆನಂತರ ಅವರು ಜ್ಞಾನ ಸೂತ್ರ ಅನ್ನೋ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದರು 5-6 ವರ್ಷದ ಮೇಲೆ. ಅದು ವಿಶ್ವದ ಜ್ಞಾನಿಗಳ ಬಗ್ಗೆ, ಸೊಕ್ರೇಟಿಸ್ನಂತಹ ಜ್ಞಾನಿಗಳ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಜ್ಞಾನ ಅನ್ನೋದು ಎಷ್ಟು ಸೂರ್ಯನಿಂದ ಇದ್ದಂಗೆ, ಅದು ಸೂರ್ಯನ ಬೆಳಕು, ಇಡೀ ವಿಶ್ವದ ಮೇಲೆ ಅದು ಬೀಳ್ತಕ್ಕಂಥ ಬೆಳಕು, ಜ್ಞಾನದ ಬೆಳಕು, ವಿಚಾರದ ಬೆಳಕು. ಆವಾಗ ಶ್ರೀಧರ್ ಅವರು ಕೇವಲ ಸಾಹಿತ್ಯದ ಅಥವಾ ಶಾಸ್ತ್ರಗಳ ಕವಿ ಅಥವಾ ವಿಮರ್ಶಕರಲ್ಲ, ಇವರು ಜ್ಞಾನದ ಶಿಕ್ಷಕರು ಕೂಡ ಅನ್ನೋದು ನಮ್ಗೆ ಹೆಚ್ಚು ಮಟ್ಟಿಗೆ ತಿಳಿತಾ ಬಂತು. 1973ರಲ್ಲಿ ನನ್ನ ನೆನಪಿದೆ, ಇದೇ ಶಿರ್ಷಿಯಲ್ಲಿ ಪ್ರೊಫೆಸರ್ H.A. ಕುಲಕರ್ಣಿ ಇದ್ದರು, ಆರ್ಟ್ಸ್ ಕಾಲೇಜಿನ ಕನ್ನಡ ಅಧ್ಯಾಪಕರು. ನನಗಿಂತ ಭಾಳ ಸೀನಿಯರು. ನಮಗವ್ರಿಗೆ ಗೆಳೆತನ ಬಂದಾಗ ನಾನು ಅವ್ರ ಮನೆಗೆ ಬಂದಿದ್ದೆ. ಒಮ್ಮೆ MA ಹೆಗಡೆ ಮತ್ತು ಪ್ರೊಫೆಸರ್ BH ಶ್ರೀಧರ್ ಅವರ ಪ್ರತ್ಯಕ್ಷ ಭೇಟಿ ಪರಿಚಯ ಆಯಿತು. ಅದೊಂದು ಮರೆಯಲಾಗದಂಥ ಒಂದು ಅನುಭವ, ನಮಗೆ ತಿಳುವಳಿಕೆ. ಅವ್ರ ಮಾತನ್ನು ನಾನು ಕೇಳಿಕ್ಕೆ ಆಗುವಂಥ ಪ್ರಸಂಗ ಬರಲಿಲ್ಲ. ಆದರೆ ಅವ್ರ ಎಲ್ಲ ಪುಸ್ತಕಗಳನ್ನು ಓದುವ, ಅಭ್ಯಾಸ ಮಾಡುವ, ಕನ್ನಡದಲ್ಲಿ ಸಂಸ್ಕೃತದ ಶಾಸ್ತ್ರ ತಿಳ್ಕೊಳ್ಬೇಕಾದ್ರೆ, ಕಾವ್ಯಶಾಸ್ತ್ರ ತಿಳ್ಕೊಬೇಕಾದ್ರೆ ತೀನಂಶ್ರೀ ಅವರು ಒಬ್ಬರೇ ಇದ್ರು. ಒಂದೇ ಗ್ರಂಥ. ತೀನಂಶ್ರೀಗೆ ಸಮಾನವಾಗಿ ಪ್ರತಿಕ್ರಿಯೆಯಾಗಿ ಗ್ರಂಥ ಇಲ್ಲವೇನು ಅನ್ನುವಂಥ ಪರಿಸ್ಥಿತಿ ಒಳಗೆ ಕಾವ್ಯ ಸೂತ್ರ ನಮಗೊಂದು ನೆರವಾಗಿ ಬಂತು. ಆ ಒಂದು ನೆನಪಿನಿಂದನೇ ನಾನು ಆಗಿನಿಂದನೂ BS ಶ್ರೀಧರ್ ಅವರನ್ನು ನನ್ನ ಪರೋಕ್ಷ ಗುರುಗಳ ಹತ್ರ ಮಾಡಿದೆ. ಪರೋಕ್ಷ ಗುರುಗಳು ಇನ್ನೂ ಅನೇಕ ಕಾರಣಗಳು ಇವೆ. ಅವರು ಕವಿಗಳು ಆಗಿದ್ದರು, ಬಹಳ ಅಪರೂಪ ಇದು. ಕವಿ ಮತ್ತು ಪಂಡಿತ ಒಬ್ಬನೇ ವ್ಯಕ್ತಿಯಾಗೋದು ಬಹಳ ಅಪರೂಪ. ಅದನ್ನು ಸಾಧಿಸಿದ್ರು. ಅವ್ರ ಮೇಧಾವಿತನನೇ ಅವೆರಡು ಕಾರಣ ಆಗಿತ್ತು. ಅಂಥ ಶ್ರೀಧರದ ಸಾಹಿತ್ಯ, ಜೀವನ, ತತ್ವಜ್ಞಾನ, ಅವರ ಸಾಧನೆ ಎಲ್ಲವನ್ನೂ ಕೂಡ ಅವರ ಮಗ ರಾಜಶೇಖರ್ ಹೆಬ್ಬಾರ್ ಅವರು ಕಳೆದ 30-35 ವರ್ಷ ಮಾಡ್ತಾ ಬಂದಿದ್ದಾರೆ. ಅನೇಕ ಸಲ ನಾನು ಅವ್ರ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದೀನಿ. ಮುಖ್ಯವಾಗಿ MG ಹೆಗಡೆಯವರು ಅದರ ಬುದ್ಧಿವಂತಿಕೆಯ ಒಂದು ಪ್ರತೀಕವಾಗಿ ಆ ಒಂದು ಟ್ರಸ್ಟಿನ ಅಥವಾ ಒಂದು ಸಂಘಟನೆಯ ಹಿರಿತನವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲದರ ಫಲ ಇವತ್ತು ನಾವು ಕಾಣ್ತಾ ಇದ್ದೀವಿ. ಜೀವವಾಣಿ
ಇದು ಸಂಪಾದನೆ ಮಾಡಿದ್ದು ರಾಜಶೇಖರ್ ಹೆಬ್ಬಾರ್ಕರೆ. ಅದು ಈ ಪುಸ್ತಕದ ರಚನೆಯಲ್ಲಿ ಪ್ರಕಟಣೆಯಲ್ಲಿ ಎಂ ಜೆ ಬಹಳ ಒಳ್ಳೆಯ ಮುಂದುಡಿಯನ್ನು ಬಂದಿದ್ದಾರೆ. ನಮ್ಮ ಪಿ ಎಸ್ ಶ್ರೀಧರ್ ಅವರನ್ನ ಕನ್ನಡ ಕಾವ್ಯ ಹೊಸಗನ್ನಡ ಕಾವ್ಯಕರು ಅಂತ ಹೇಳಿ ನಾವು ಎರಡು ರೀತಿಗಳು ಕಾಣ್ತೀವಿ. ಒಂದು ನವೋದಯ ಕಾಲದವರು ಅಂತ, ಇನ್ನೊಂದು ನವ್ಯ ಕಾವ್ಯದವರು, ನವ್ಯ ಕಾವ್ಯದ ಕಾಲದವರು. ಆ ಗೋಪಾಲಕೃಷ್ಣ ಅಡಿಗರು ಅವರನ್ನು ನವ್ಯ ಕವಿ ಅಂತ ಅನ್ಲಿಕ್ಕೆ ತಯಾರಿರಲಿಲ್ಲ. ಅವ್ರ ಬಗ್ಗೆ ಬಂದಾಗ ಅವರು ಮೌನವೇ ಆಗ್ತಿದ್ರು. ಅಂದ್ರೆ ನವ್ಯತೆಯ ಒಂದು ಕಲ್ಪನೆ ಅದಲ್ಲ, ನವ್ಯ ಕನ್ನಡಕ್ಕೆ ಬಂದಂತ ನವ್ಯತೆಯ ಕಲ್ಪನೆ, ಆ ಕಲ್ಪನೆಗೂ ಮತ್ತು ನಮ್ಮ ಶ್ರೀಧರ್ ಹೆಬ್ಬಾರರಿಗೂ ಅಷ್ಟು ಸರಿಯಾದಂಥ ಹೊಂದಾಣಿಕೆ ಇಲ್ಲ, ಪರಿಪೂರ್ಣತೆ ಸಾಧ್ಯ ಇಲ್ಲ ಅನ್ನೋ ಒಂದು ತಿಳುವಳಿಕೆ ಅವರು. ಆದರೆ ಕನ್ನಡ ನವ್ಯಕ್ಕೆ, ಕನ್ನಡ ನವ್ಯ ಕಾವ್ಯವನ್ನು ತಂದವರು ಇಬ್ಬರು ಹೇಟ್ಪಾಲಕರು. ಒಬ್ಬರು ವಿಗ್ರಹ ಗೋಕಾಕರು, ಇನ್ನೊಬ್ಬರು ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರು ಅವರನ್ನು ದೂರಿಟ್ಟರೂ ಕೂಡ ಗೋಕಾಕರು ಅವರನ್ನು ದೂರಿಟ್ಟಿಲ್ಲ. ಗೋಕಾಕರ ಒಂದು ಸಂಸ್ಕೃತ ಸಾಹಿತ್ಯದ ಹಿನ್ನೆಲೆ, ಕ್ಲಾಸಿಕಲ್ ಸಾಹಿತ್ಯದ ಹಿನ್ನೆಲೆ ಮತ್ತು ಇಂಗ್ಲಿಷ್ ಸಾಹಿತ್ಯದ ಹಿನ್ನೆಲೆ ಇವೆಲ್ಲ ಬಹಳ ವಿಶಾಲವಾದ ದೃಷ್ಟಿಕೋನ ಗೋಕಾಕರು ನಮ್ಮೆದು ಬೇಕು. ಆದ್ರಿಂದ ಅವರು ಶ್ರೀಧರಂಥ ಕವಿಗಳನ್ನು ಕೂಡ ತಗೊಂಡ್ರು. ಗೋಕಾಕರು 1958ರಲ್ಲಿ ಕನ್ನಡದ ಮೊಟ್ಟ ಮೊದಲ ನವ್ಯ ಕವಿಗಳ ನವ್ಯ ಕಾವ್ಯದ ಪ್ರಾತಿನಿಧಿಕ ಸಂಕಲನ, ಅದರ ಹೆಸರು ನವ್ಯ ಧ್ವನಿ. 58 ಆ ನವ್ಯ ಧ್ವನಿಯಲ್ಲಿ ಶ್ರೀಧರ್ ಅವರ ಕವಿತೆಗಳು ರಸಯಜ್ಞೆ ಅಂತ 200 ಕವಿತೆಗಳು ಕಾಣ್ತಾರೆ. ಈ ರೀತಿ ನವ್ಯ ಕಾವ್ಯದ ಎರಡನೇ ಘಟ್ಟದ, ನವೋದಯದ ಎರಡನೇ ಘಟ್ಟ ನವ್ಯ ಕಾವ್ಯ ಅಂತೀವಿ ನಾವು. ಆ ಎರಡನೇ ಘಟ್ಟದಲ್ಲಿ ಕೂಡ ನವೋದಯದ ನಂತರದ ಬೆಳವಣಿಗೆಯನ್ನ ಶ್ರೀಧರ್ ಅವರು ನಾವು ಕಾಣ್ತೀವಿ. ಆದರೆ ಅವರ ಕವಿತೆ ಬಗ್ಗೆ ಬಂದಂಥ ವಿಮರ್ಶೆಗಳನ್ನು ನೋಡಿದಾಗ ಅವರ ಕಾವ್ಯಕ್ಕೆ ಒಂದು ಸಾಮಾನ್ಯವಾದಂಥ ಒಂದು ಲಕ್ಷಣ ಏನು ಅಂತಂದ್ರೆ ಅದು ಸುಲಭವಾಗಿ ತಿಳಿಯುವುದಿಲ್ಲ. ಮತ್ತು ಅದರ ಭಾಷೆ ಸಂಸ್ಕೃತ ಭೂಯಿಷ್ಠವಾದಂಥ ಭಾಷೆ, ಸಂಸ್ಕೃತ ಪುರಾಣಗಳ ಇತಿಹಾಸಗಳ ಪುರಾಣ ಪಾತ್ರಗಳ ಒಂದು ಹೊಂದಾಣಿಕೆ ಸಂಯೋಜನೆ ಮಾಡತಕ್ಕಂಥ ನಿಯೋಜನೆ ಮಾಡುವಂಥ ರೀತಿ, ಇದು ಸ್ವಲ್ಪ ಓದಲಿಕ್ಕೆ ಕಠಿಣ ಮತ್ತು ಸುಲಭವಾಗಿ ಅರ್ಥವಾಗಲಾಗ್ತದೆ. ನಾನು ವಿಶೇಷ ಅಂದ್ರೆ ನವ್ಯ ಕಾವ್ಯದ ಒಂದು ವಿಶೇಷ ಲಕ್ಷಣಗಳಲ್ಲಿ ವೈಚಾರಿಕತೆ ಮುಖ್ಯವಾದ. ಈ ವೈಚಾರಿಕತೆಗೆ ಯಾವುದೇ ಒಂದು ಇಸಂ ಕಾರಣ ಆಗುವುದಿಲ್ಲ. ಅದು ಕವಿಯ ಕಲ್ಪನೆ, ಕವಿ ಓದು ವ್ಯಾಪ್ತಿ, ಅವನ ಜೀವನ ದೃಷ್ಟಿ ಎಲ್ಲವನ್ನು ಸೇರಿಸಿಕೊಂಡು ಬಂದಂಥದ್ದು ಇರ್ತದೆ ಒಂದು ವಿಚಾರ. ಆ ವಿಚಾರವನ್ನೇ ಶ್ರೀಧರ್ ಹೆಬ್ಬಾರ್ ಅವರು ಮಾಡಿದರು. ಹೆಬ್ಬಾರನ ಶಬ್ದವನ್ನು ನಾನು ಬಹಳ ಪ್ರೀತಿಯಿಂದ ಬಳಸ್ತಾ ಇದ್ದೀನಿ. ನಮ್ಮ ಕನ್ನಡ ಕಾವ್ಯ ಪರಂಪರೆಯಲ್ಲಿ ನಮ್ಮ ಕವಿಗಳಿಗೆ ಅಡ್ಡೆಸರುಗಳಿಲ್ಲ. ಕುಮಾರವ್ಯಾಸ ಆಗಲಿ, ಪಂಪ ಆಗಲಿ, ಮತ್ತೆ ಯಾರಿಗೂ ಇಲ್ಲ. ಆ ಒಬ್ಬ ಕವಿಗೆ ಮಾತ್ರ ಅಡ್ಡೆಸರದ. ಅದ್ಯಾವಂದ್ರೆ ಲಕ್ಷ್ಮೀಶ, ಜೈಮಿನಿ ಭಾರತದ ಲಕ್ಷ್ಮೀಶ. ಅವನ ತಂದೆ ಹೆಬ್ಬಾರ್ ಮನೆತಂದವರು. ದೇವನೂರಿನ ಸುರಪುರದ ದೇವನೂರು ಅಂತ ಏನದಲ್ಲ, ಅದರ ಊರಿನ ಲಕ್ಷ್ಮೀಶ ದೇವಾಲಯದ ಪೂಜಾರಿ ಅವರು. ಹೆಬ್ಬಾರ್ ಅಂತಂದ್ರೆ ಹಳಗನ್ನಡ ಶಬ್ದ, ಅದು ಹೊಸಗನ್ನಡದ ಹೆಬ್ಬಾರ್ ಅಂತ ಆಗ್ತದ. ಆಗ ಅದ್ರದ್ದು ಮೂಲ ಏನದಲ್ಲ, ಹಿರಿಯ ಪಾರ್ವರ್, ಹಿರಿಯ ಹೆರ್ ಅಂದ್ರೆ ಹೆರ್ ಅಂತ ಆಗ್ತದೆ. ಹಿರಿಯ ಹೆರ್, ಪಾರ್ವರ್ ಅಂತಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ಪಾರ್ವ ಅಂದ್ರೆ ಏಕವಚನ ಬ್ರಾಹ್ಮಣ, ಪಾರ್ವರ್ ಅಂದ್ರೆ ಬ್ರಾಹ್ಮಣರು ಅಂದ್ರೆ ಹಿರಿಯ ಬ್ರಾಹ್ಮಣರು ಅನ್ನೋ ಅರ್ಥ. ಹಿರಿಯ ಬ್ರಾಹ್ಮಣರು ಯಾರು ಅಂದ್ರೆ ಯಾವ ಊರಿನಲ್ಲಿ ಒಂದು ದೇವಸ್ಥಾನ ಇದೆಯೋ, ವೈದಿಕ ಹಿನ್ನೆಲೆಯ ದೇವಸ್ಥಾನ, ಆಗಮಿಕ ಶಾಸ್ತ್ರ ಪ್ರಕಾರ ಇದೆಯೋ, ಆ ದೇವಾಲಯದ ಅರ್ಚಕ. ಒಬ್ಬ ಅರ್ಚಕ ಬರೀ ಅರ್ಚನೆ ಮಾಡಿ ಹೋಗುದಲ್ಲ, ಆಗ ಧಾರ್ಮಿಕ ವಿಷಯಗಳನ್ನ, ಶಾಸ್ತ್ರ ವಿಷಯಗಳನ್ನು ಕೂಡ ಜನರಿಗೆ ಹೇಳುವಂತಹ ಒಂದು ರೀತಿ ನಾವು ಪುರೋಹಿತ. ನಾವು ಪುರೋಹಿತ ಅಂತಂದ್ರೆ ಮುಂದೆ ಆಗುವುದನ್ನ ಹೇಳುವ, ತಿಳಿದುವ ಪುರೋಹಿತ. ಅದು ಹೆಬ್ಬಾರ್ ಅನ್ನುವಂಥ ಹಿರಿಯ ಪಾರ್ವತ ಅಂತ ಹಿನ್ನೆಲೆ ಬರ್ತದೆ. ಈ ಹಿನ್ನೆಲೆಯಿಂದನೇ ನಾವು ಅವರನ್ನು ಕವಿಯಾಗಿ, ವಿಚಾರವಂತನಾಗಿ, ಆಧುನಿಕ ಕಾಲದ ಇತಿಹಾಸಕಾರನಾಗಿ, ಇದೀಗ ಅವರೆಂಥ ಇತಿಹಾಸಕಾರರಿದ್ರು ಅನ್ನೋದನ್ನ ಎಂ ಜಿ ಹೇಳಿದ್ರು ಬಹಳ ಸೊಗಸಾಗಿ, ಬಹಳ ವಿವರಣವಾಗಿನ ನಮಗೆ ಅವರು ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಮಾತನ್ನ ನನ್ನ ಗೆಳೆಯರು ರಾಮದಾಸ್ ಪೈ ಈ ಹೋದ್ರವರು ದೊಡ್ಡನಂತ ಇರುವುದಿಲ್ಲ, ಅವರು ಮನೆಗೆ ಹೋಗ್ಬೇಕು. ರಾಮದಾಸ್ ಪೈ ಆದರೆ ನನಗೆ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ ಅವ್ರ ಇತಿಹಾಸ ಸಂಶೋಧನೆ ಎಷ್ಟು ಆಸಕ್ತಿ ಇತ್ತು ಅಂದ್ರೆ, ಪ್ರೀತಿ ಇತ್ತು ಅಂತಂದ್ರೆ, ಅವರು ಒಮ್ಮೆ ಅವರನ್ನ ಇದಕ್ಕೆ ಕರ್ಕೊಂಡು ಹೋದ್ರಂತ, ವಾದಿರಾಜರ
ಸೋಂದ ಸ್ವಾದಿ. ಆ ಸ್ವಾದಿಯ ಅರಸರು, ಸ್ವಾದಿಯ ವಾತಾವರಣ, ಅಲ್ಲೇನು ಐತಿಹಾಸಿಕ ಅವಶೇಷಗಳು ಏನಾದರೂ ಸಿಗುತ್ತವೆಯೇ, ಹುಡ್ಕೊಂಡು ಬರೋಣ ಬಾ ಅಂತ ಹೇಳಿ ತಮ್ಮ ವಿದ್ಯಾರ್ಥಿ ಅಂತ ಇದ್ದಂತ ಇವರನ್ನು ಕರ್ಕೊಂಡು ಹೋದ್ರು. ಇವರು 2 ದಿವಸದಲ್ಲಿ ಅವ್ರ ಜೊತೆ ಅಡ್ಡಾಡಿದ್ರು, ಎಲ್ಲ ಕಡೆ ಅಡ್ಡಾಡಿದ್ರು. ಮತ್ತು ಕೆಲವು ವಿಷಯಗಳನ್ನ ಅವರು ಮಾರ್ಕ್ ಮಾಡ್ಕೊಂಡು ಗುರುತು ಮಾಡಿಕೊಂಡ್ರು. ಇವನು ಬರೀಬೇಕು ಅಂತ ಅನ್ಕೊಂಡ್ರು. ಆ ಪುಸ್ತಕ ಬಂದಂತ ಕಾಣಲಿಲ್ಲ. ಕಾರಣ ಇಷ್ಟೇ, ಕೇವಲ ಉಲ್ಲೇಖಗಳು ಸಿಕ್ಕು ಮತ್ತು ಅವಶೇಷಗಳು ಸಿಕ್ಕು ಅಂತಂದ್ರೆ ಅವು ನೋಟ್ಸ್ ಆಗ್ತಾ ಹೊರತು ಇತಿಹಾಸದಲ್ಲಿ ಬರೀಬೇಕಾದ ಬೇರೆ ಬೇರೆ ಶಿಸ್ತುಗಳನ್ನು ಕೂಡ ಹುಡುಕ್ಬೇಕಾಗ್ತದ. ಎಂಜಿಗಳು ಅದನ್ನೇ ಹೇಳಿದರು. ಅವ್ರು ಯಾವ ರೀತಿ ಒಂದು ಇತಿಹಾಸ ಶೋಧನೆಗೆ ಪೂರಕವಾಗಿ ಮುಂದೆ ಆಗಬೇಕಾದಂಥ ಕೆಲಸಗಳಿಗೆ ಏನು ಬೇಕಲ್ಲ ಅಂತ ಸ್ಪೇರ್ ವರ್ಕ್ ಅನ್ನ ಅವರು ಮಾಡ್ತಿದ್ರು. ಕೆಲವರು ಬರೆದ್ರು, ಕೆಲವರು ಬರೀತಿಲ್ಲ. ಬಹುಶಃ ಅಧಿಕೃತತೆ ಸಿಗುವುದನ್ನ ಬರೀಬಾರ್ದಂತ ಅವ್ರ ಮನಸ್ಸಿಗೆ ಇರಬೇಕು. ಇಂಥ ಅನೇಕ ನೋಟ್ಸ್ಗಳನ್ನ, ವಿವರಗಳನ್ನ, ಟಿಪ್ಪಣಿಗಳನ್ನ, ಕವನಗಳನ್ನ ಅವರು ಬರೆದಿಟ್ಟು ಹೋಗಿದ್ದಾರೆ. ಈಗ ಒಂದೊಂದಾಗಿ ಬರ್ತಾ ಇದೆ ಅಂತ ಒಂದು ಜೀವವಾಣಿ ಕೂಡ ಅವರ ಕಾವ್ಯ. ಇದು ರಾಜಶೇಖರ್ ಹೆಬ್ಬಾರ್ ಅವರು ಸಂಪಾದನೆ ಮಾಡಿ ಎಂ.ಜೆ. ಹೆಗಡೆಯವರ ಕಡೆಯಿಂದ ಸಂಸ್ಕಾರ ಮಾಡಿಸಿ ಆ ಕವಿತೆಗಳನ್ನು ಪ್ರಕಟ ಮಾಡಿದ್ದಾರಲ್ಲ. ಮತ್ತು ಮುಖ್ಯವಾಗಿ ನನಗೆ ಸಂತೋಷ ಆಗಿದ್ದು ಅಂದ್ರೆ ಈ ಜೀವವಾಣಿಯಿಂದನೇ ಇವರು ಯಾರು ವಿಷ್ಣು ಹೆಗಡೆಯವರು ಜಗದೀಶ್ ನಾಯಕ್ ಅವರು ಹಾಡಿದಂತಹ ಒಂದು ನಿಜವಾಗಿ ನಾವು ಯಾರು ಕವಿತೆಯ ಕೊನೆ ಭಾಗವನ್ನು ಅವರು ಓದಿದರು. ನಿಜವಾಗಿ ನಾವು ಯಾರು ಪ್ರಶ್ನೆ ಕೇಳ್ಕೊಂಡವ್ರು ಯಾರು? ಆಧುನಿಕ ಕಾಲದ ನಾನು ದೇವರನ್ನು ನೋಡಿದ್ದೇನೆ ಅಂತ ಹೇಳಿದಂಥ ಧೈರ್ಯದಿಂದ ಹೇಳಿದಂಥ ರಮಣ ಮಹರ್ಷಿಗಳ ತತ್ವಜ್ಞಾನವನ್ನೇ ಶ್ರೀಧರ್ ಅವರು ಕಾವ್ಯ ರೂಪದಲ್ಲಿ ಬಹಳ ಸೊಗಸಾಗಿ ಸರಳವಾಗಿ ಹೇಳಿದ್ದಾರೆ. ರಮಣ ಮಹರ್ಷಿ ಬಗ್ಗೆ ಬರುವಂತ ಇನ್ನೊಂದು ಬೇಂದ್ರೆಯವರು ಕೂಡ ಬರ್ತಿದ್ದಾರೆ. ಬೇಂದ್ರೆ ಮತ್ತು ಇವರ ಸಂಬಂಧ ಕೂಡ ಬಹಳ ಸಾಹಿತ್ಯಿಕವಾಗಿ ಬಹಳ ನಿಕಟವಾದದ್ದು. ಬೇಂದ್ರೆ ಸಾಹಿತ್ಯದ ಬಗ್ಗೆ ಮೊಟ್ಟ ಮೊದಲು ಮಾತಾಡಿದವರು ಅಥವಾ ವಿಶ್ಲೇಷಣೆ ಮಾಡಿದವರು, ವಿಮರ್ಶೆ ಮಾಡಿದವರು ತೀರ್ಥನಾಥ್ ಕೊಟ್ಟಿ 1960-61. ಆ ನಂತರ ಬೇಂದ್ರೆ ಕಾವ್ಯನ ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಅದರ ಒಳ ಅರ್ಥಗಳನ್ನ ಹೇಳುವಂತ ಕೆಲಸ ಮಾಡಿದವರು ಬಿ.ಎಸ್. ಶ್ರೀಧರ್ ಅವರು. ಹೀಗಾಗಿ ಬಿ.ಎಸ್. ಶ್ರೀಧರ್ಗೂ ಮತ್ತು ಬೇಂದ್ರೆ ಬಹಳ ನಿಕಟವಾದ ಸಂಪರ್ಕ ಇರ್ತಿತ್ತು, ಸ್ನೇಹ ಇರ್ತಿತ್ತು. ಇವರಿಂದ ಅನೇಕ ವಿಷಯಗಳನ್ನು ಅವರು ಕಲಿತಿದ್ರು, ಅವರಿಂದ ಇವರು ಕಲಿತಿದ್ರು, ಪರಸ್ಪರ ಸಂಬಂಧ. ಇಂತಹ ಒಂದು ಹಿನ್ನೆಲೆ ಒಳಗೆ ಜೀವವಾಣಿ ಅಂತ ಬಂದಲ್ಲ ಕವಿತೆ, ಇದನ್ನ ನಾನು ಅನೇಕ ಕವಿತೆಯನ್ನು ಓದಿ ಕೇಳಿದೆ ಕೂಡ. ಕೇಳಿದಾಗ ನನಗೆ ಅನಿಸ್ತು ಇದು ಜೀವವಾಣಿ ಅನ್ನೋಕ್ಕಿಂತ ಸಂಜೀವವಾಣಿ ಅಂತ ಅನ್ಬೋದು. ಶ್ರೀಧರರ ಬಿ.ಎಸ್. ಶ್ರೀಧರ ಸಂಜೀವವಾಣಿ ಅಂದ್ರೆ ಸಂಜೀವ ಅಂತಂದ್ರೆ ಇನ್ನೊಬ್ಬರಿಗೆ ಜೀವವನ್ನು ಕೊಡೋದು. ಕನ್ನಡ ಕಾವ್ಯಕ್ಕೂ ಕೂಡ ಒಂದು ಜೀವವನ್ನು ಕೊಡ್ತಾ ಇದೆ. ಕನ್ನಡ ಕಾವ್ಯದ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ ಇತ್ಯಾದಿ ಎಲ್ಲ ಪ್ರವಾಹವನ್ನು ನೋಡಿದಾಗ ಅನೇಕ ಧ್ವನಿಗಳು ನಮಗೆ ಕಾಣಿಸ್ತಾವೆ. ಅದು ಹೆಚ್ಚಾಗಿ ವೈಚಾರಿಕತೆ ಮತ್ತು ಕ್ರಾಂತಿಕಾರಕ ವಿಚಾರಗಳು. ಆ ಕ್ರಾಂತಿಕಾರಕ ವಿಚಾರಗಳು ಅಂತ ಆಧ್ಯಾತ್ಮನೂ ಕೂಡ ಬರ್ತದೆ. ಅಂಥದ್ದು ಒಳಗಿನ ಅಂತರಂಗದ ಆಧ್ಯಾತ್ಮಿಕತೆಯನ್ನು, ಕ್ರಾಂತಿಕಾರಕತೆಯನ್ನು ಹೇಳ್ತಕ್ಕಂಥ ಒಂದು ಶಕ್ತಿ ಶ್ರೀಧರ ಹೋಗಿತ್ತು ಅನ್ನೋದು ಈ ಜೀವವಾಣಿಗಳನ್ನು ನಾವು ಕಾಣಿಸ್ತದೆ. ಅದರ ಬಗ್ಗೆ ಸಾಕಷ್ಟು ಅಂಶಗಳನ್ನು, ವಿವರಗಳನ್ನು ನಮ್ಮ ಗೆಳೆಯರು ಪ್ರೊಫೆಸರ್ ಅಮರನಾಥ್ ಹೇಳಿದ್ದಾರೆ. ಮಾತನ್ನು ನಾನು ಪುನಃ ಮತ್ತೊಂದು ಹೇಳುವಂಥ ಕಾರಣ ಇಲ್ಲ. ಮುಖ್ಯವಾಗಿ ನಾವು ಇವತ್ತು ಜೀವವಾಣಿಯನ್ನು ಓದಬೇಕು. ಇಲ್ಲಿ ಅಮರನಾಥರು ಕೆಲವು ವಿಷಯಗಳನ್ನು ಆ ಪುಸ್ತಕದ ಬಗ್ಗೆ ಆಫ್ಟರ್ ಗ್ಲೋ ಅಂತೇನಲ್ಲ ಎಂ.ಜೆ. ಹೆಗಡೆಯವರು ಸಂಪಾದನೆ ಮಾಡಿದಂಥ ಅಪರೂಪದ, ಈವರೆಗೆ ಸಿಗಲಾರದ, ಅಲೆಯಲ್ಲಿ ಚದುರಿ ಹೋದಂಥ ಅವರ ಕವಿತೆಗಳು, ಅವರ ವಿಚಾರಗಳು, ಪ್ರಬಂಧಗಳು, ಸಂಶೋಧನೆಗಳು ಮತ್ತು ವಿಮರ್ಶೆಗಳು ಎಲ್ಲ ಬೇರೆ ಬೇರೆ ರೀತಿಯ ಅವರ ಕೆಲಸವನ್ನು, ಶ್ರೀಧರ ಕೆಲಸಗಳನ್ನು ಒಂದು ಕಡೆಗೆ 26ನೇ ಇಸ್ವಿ ಬಂದಿದೆ. ಅಂದ್ರೆ ಇವತ್ತಿಗೂ ಕೂಡ ಬಿ.ಎಸ್. ಶ್ರೀಧರ್ ಪ್ರಸ್ತುತ ಇದ್ದಾರೆ. ಈ ಲೇಖನವನ್ನು ಓದಿದಾಗ ಅವ್ರ ವ್ಯಾಪ್ತಿ ಬಹಳ ದೊಡ್ಡದು ಅಂತ ನನ್ನ ಮನಸ್ಸು. ಅವರು ಭಾಷಾ ವಿಜ್ಞಾನಿ ಇದ್ದಾರೆ, ಇತಿಹಾಸಕಾರರಿದ್ದಾರೆ, ಕಾವ್ಯ ಮೀಮಾಂಸಕರು ಕೂಡ ಅವರಾಗಿದ್ದಾರೆ. ಇವೆಲ್ಲವನ್ನು ಬೇರೆ ಬೇರೆ ಅವರ ಪ್ರತಿಭೆಯ ಬೇರೆ ಬೇರೆ ಲಕ್ಷಣಗಳನ್ನು ನಾವು ಒಟ್ಟಾರೆಯಾಗಿ ನೋಡುವ, ತಿಳಿಯುವ ಮತ್ತು ನಮ್ಮ ಸಾಹಿತ್ಯದ ಜ್ಞಾನ ಮುಂದುವರಿಸುವ ಪುಸ್ತಕ ಇದೆ. ಆಫ್ಟರ್ ಗ್ಲೋ ನೋಡಿದಾಗ ನಾವು ಮತ್ತೊಮ್ಮೆ ಸಾಹಿತ್ಯದ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಸಾಹಿತ್ಯದ ಬಗ್ಗೆ ಅನೇಕ ವಿಚಾರಗಳು ಬಂದಿವೆ, ಆದರೆ ವಿಚಾರಗಳ ಚರಿತ್ರೆ ಬಂದಿಲ್ಲ. ಸಾಹಿತ್ಯದ ವಿಚಾರಗಳ ಕುರಿತು ಚರಿತ್ರೆ ಬರಬೇಕು. ಆ ಚರಿತ್ರೆಗೆ ಸೇರ್ಪಡೆಯಾಗುವಂಥ ಕೆಲಸ ಅಥವಾ ಕೃತಿ ಆಫ್ಟರ್ ಗ್ಲೋ ಅನ್ಬೋದು. ಇದನ್ನ ಉಳಿದ ಬೆಳಕು ಅಂತ ಅನ್ಬೋದು.
ಉಳಿದ ಬೆಳಕು ಅಂದ್ರೆ ಆ ಬೆಳಕು ಉಳಿದಿದೆ ಇನ್ನು ಹೋಗಿಲ್ಲ. ಅದೊಂಥರ ನಂದಾದೀಪ, ವೈಚಾರಿಕತೆಯ ಬತ್ತಿ ಎಣ್ಣೆ ಹಾಕಿ ನಾವು ಉಳಿಸ್ತಕ್ಕಂಥದ್ದು. ಈ ಕೃತಿ ಸಾರ್ಥಕ ಯಾವಾಗ ಆಗ್ತದೆ ಅಂತಂದ್ರೆ ಸಾಹಿತ್ಯದ ಇವತ್ತಿನ ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯವನ್ನು ಬೋಧನೆ ಮಾಡತಕ್ಕಂಥ ಪ್ರಾಧ್ಯಾಪಕರು ಈ ಕೃತಿಯನ್ನು ಗಮನಿಸಬೇಕು ಮತ್ತು ತಮ್ಮ ವಿದ್ಯಾರ್ಥಿಗಳಿಗೆ ಓದಿಸಬೇಕು. ಇದ್ರ ಜೊತೆಗೆ ಇನ್ನೊಂದು ಕೆಲಸ ಆಗ್ಬೇಕಾಗಿರೋ ನನಗೆ ಗೊತ್ತಿಲ್ಲ, ರಾಜಶೇಖರ್ ಹೇಳಬೇಕು, ಬಿ ಎಸ್ ಶ್ರೀಧರ್ ಬಗ್ಗೆ PhD ಆಗಿದೆಯೇ? ಆದಂಗಿಲ್ಲ. ಅದು ದೊಡ್ಡ ಧೈರ್ಯ ಬೇಕಾಗ್ತದೆ, ಎಂಟದೇ ಬೇಕಾಗ್ತದೆ. ಅಂದ್ರೆ ಆ ವಿದ್ಯಾರ್ಥಿನೂ ಹಾಗಿರ್ಬೇಕು, ವಿದ್ಯಾರ್ಥಿಗೆ ಮಾರ್ಗದರ್ಶಕ ಗೈಡ್ ಅಂತ ಇರ್ತಾರಲ್ಲ ಅವರಾಗಬೇಕು. ಇವರಿಬ್ಬರು ಕೂಡ ಉನ್ನತ ಮಟ್ಟದವರಿದ್ರೆ ಮಾತ್ರ ಈ PhD ಅವರು ಮಾಡಬಲ್ಲರು. ಅಂತ ಒಂದು ಅವಕಾಶ ಅಥವಾ ಅಂತ ಒಂದು ಅವಕಾಶ ಬರಲಿ ಅಂತ ನಾವು ಹಾರೈಸ್ಬೋದು. ಹಾಗೆ ಮಾಡಿದಾಗ ಅವರ ಬಗ್ಗೆ ನಾವು ಇನ್ನಷ್ಟು ಹೆಚ್ಚು ಖಚಿತವಾಗಿ ತಿಳಿಯುವುದು ಮತ್ತು ಶಿರಸಿಯವರಾಗಿ, ಸಿದ್ದಾಪುರದವರಾಗಿ, ಸಾಗರದವರಾಗಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯಕರಾಗಿ ನಾವು ಅವ್ರ ಬಗ್ಗೆ ಇನ್ನಷ್ಟು ಹೆಮ್ಮೆಯನ್ನು ಪಡ್ಬೋದು. ಕೊನೆಯದಾಗ ಒಂದು ಮಾತು, ಇಲ್ಲಿ 29 ಸೂಕ್ತಿಗಳನ್ನ ಅಮರನಾಥರು ಸಂಗ್ರಹ ಮಾಡಿದ್ದಾರೆ ಈ ಪುಸ್ತಕದಿಂದ. ಅದರೊಳಗೆ ಒಂದನ್ನು ಮಾತ್ರ ನಾನು ಉಲ್ಲೇಖ ಮಾಡಿ ಅದು ಪ್ರಸ್ತಾಪ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಅದೇನಂದ್ರೆ ಅದು ಅದು 29 The moment the poet completes the composition of a poem, the later becomes the property of the readers. ಅನ್ನುವಂಥ ಮಾತು. ಇದು ಕೂಡ 50 ಬರುವಂಥ ಮಾತು. ಇದರೊಂದು ತತ್ವ ಇದೆ. ಅದೇನು ತತ್ವ ಅಂತಂದ್ರೆ ಸಾಹಿತ್ಯ ಅನ್ನೋದೇನದಲ್ಲ, ಅದು ಸಾಹಿತ್ಯ ಅಂತ ಹಂಚ್ಕೊಳ್ಬೇಕಾದ್ರೆ ಲಕ್ಷಣ ಸಹಿತವಾಗಿ ಒಂದು ಕಾಂಕ್ರೀಟ್ ಆಗಿರತಕ್ಕಂಥ ಒಂದು ತತ್ವವಾಗಿ ಅಥವಾ ಒಂದು ವಸ್ತುವಾಗಿ ಕಾನ್ಸೆಪ್ಟ್ ಆಗಿ ಜೀವನದಲ್ಲಿ ನಮಗೆ ಅದು ಅನುಭವಕ್ಕೆ ಬರಬೇಕಾಗಿದ್ರೆ ಸಾಹಿತ್ಯಕ್ಕೆ ಅದೊಂದು ಟ್ರಯಾಂಗಲ್ ಅಂತ ಹೇಳ್ತಾರೆ, ತ್ರಿಕೋನ ಸಂಬಂಧ. ಇದು ಬೇಂದ್ರೆಯವರು ಹೇಳಿದ ಮಾತು. ಸಾಹಿತ್ಯದ ವಿರಾಟ್ ಪುರುಷರಲ್ಲಿ ಒಂದು ಕಡೆ ಅವರು ಸಾಹಿತ್ಯ ಅಂತಂದ್ರೆ ಅದೊಂದು ಟ್ರಯಾಂಗಲ್, 3 ಅಂಶಗಳ ಟ್ರಯಾಂಗಲ್. ಒಂದನೇ ಅಂಶ ಒಂದು ಬಿಂದು, ಅದೇನು ಅಂದ್ರೆ ಕವಿ, ಪೊಯಿಟ್ ಇರ್ತಕ್ಕಂಥ ಒಂದು ಪ್ರತಿಭೆ ಅಂದ್ರೆ ಕಾರಕ ವೃತ್ತಿ, ಅಥವಾ ಅದನ್ನು ನಾವು ಕಾವ್ಯತ್ರಿ ಪ್ರತಿಭೆ ಅಂತ ಹೇಳ್ಬೋದು. ಕಾವ್ಯವಿಮರ್ಶೆ ಕಾವ್ಯತ್ರಿ ಅಂದ್ರೆ ಕ್ರಿಯೇಟಿವ್ ಆಗಿರುವಂತಹ ಪ್ರತಿಭೆ, ಅದು ಕವಿಯಲ್ಲಿರ್ತದೆ. ಆ ಕವಿ ಒಬ್ಬ ವ್ಯಕ್ತಿಯಾಗಿ ತನ್ನ ಭಾಷೆಯಲ್ಲಿ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಅದು 2ನೇ ಪಾಯಿಂಟ್, 2ನೇ ಬಿಂದು. ಕವಿ 1ನೇ ಬಿಂದು, ಕೃತಿ 2ನೇ ಬಿಂದು. ಇವೆರಡೂ ಬಿಂದುವನ್ನ ಅನುಭವಿಸುವ, ಓದುವ, ತಿಳಿಯುವ ವ್ಯಕ್ತಿ ಓದುಗ, ರೀಡರ್. ರೀಡರ್ಗೆ ಸಂಸ್ಕೃತ ಕಾವ್ಯಮೀಮಾಂಸೆಯಲ್ಲಿ ಸಹೃದಯ ಅಂತಂತಾರೆ. ಸಹೃದಯ ಶಬ್ದ ಅಂತ ಸಮಾನ ಹೃದಯ ಅಂತ. ಅಂದ್ರೆ ಕವಿಗೆ ಎಷ್ಟು ಅಂತ ಹೃದಯ ಇರ್ತದಲ್ಲ, ಅದು ಕ್ರಿಯೇಟಿವ್ ಮಾಡ್ತಕ್ಕಂಥದ್ದು, ಸೃಷ್ಟಿ ಮಾಡ್ತಕ್ಕಂಥದ್ದು, ಬರಿತಾನ. ಆದ್ರೆ ಓದುಗನಿಗೆ ಬರೀಲಿಕ್ಕೆ ಬರೋದಿಲ್ಲ. ಆದರೆ ಕವಿತೆಯನ್ನು ಅರ್ಥ ಮಾಡಿಕೊಳ್ಳುವ ಕವಿಯ ಸಮಾನವಾಗಿ ಅವನ ಮನಸ್ಥಿತಿಗೆ ಏರುವ, ಅವನ ಸಂವೇದನೆ, ಅವನ ಕಲ್ಪನೆ, ಅವನ ವಿಚಾರಗಳು, ಅವನ ಕಲ್ಪನೆ, ಮುಖ್ಯವಾಗಿ ಸಾಹಿತ್ಯದಲ್ಲಿರುವುದೇ ಕಲ್ಪನೆ, ಆ ಮಟ್ಟಕ್ಕೆ ಹೋಗುವ ಶಕ್ತಿ ಒಬ್ಬ ಓದುಗನಿಗೆ ಇದ್ದೇ ಇರ್ತದೆ. ಅದಕ್ಕೆ ಭಾವಯುತ್ರಿ ಪ್ರತಿಭೆ ಅಂತ. ಅಂದ್ರೆ ಒಬ್ಬ ಕವಿ, ಕೃತಿ ಮತ್ತು ಸಹೃದಯ, ಈ 3 ಸೇರಿದಾಗ ಆಗುವ ಒಂದು ವಸ್ತು ಸ್ಥಿತಿನೇ ಸಾಹಿತ್ಯ. ಇದು ಒಪ್ಪಿತವಾಗಿ ಅದನ್ನು ಸಾಧಿಸುವುದಕ್ಕೆ, ಅದನ್ನು ಹೆಚ್ಚು ಇನ್ನೂ ಕಾಂಕ್ರಿಟೈಸ್ ಮಾಡಲಿಕ್ಕೆ, ಇನ್ನಷ್ಟು ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದವರು ಮತ್ತು ಅದಕ್ಕೆ ಯಶಸ್ವಿಯಾದವರು ಬಿ ಎಸ್ ಶ್ರೀಧರ್ ಅವರು ಅಂತ ಹೇಳ್ಬೋದು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಪ್ರಾಧ್ಯಾಪಕನಾಗಿ ಅನೇಕ ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡಿದರು. ಅವ್ರು ಮಾಡಿದಂಥ ಸಾಧನೆ. 2ನೇದು, ಕ್ಲಾಸಿನ ಹೊರಗೆ ಬಂದಾಗ ಅವರು ಕುಮಟದಲ್ಲಿರಲಿ, ಆನಂತರ ಅವರು ಸಿದ್ದಾಪುರ, ಶಿರಸಿ, ಆನಂತರ ಕೆಲವು ಕಾಲ ಸಾಗರ, ಎಲ್ಲೇ ಇರಲಿ, ಅವರು ಮಾಡಿದ ಕೆಲಸ ಏನಂದ್ರೆ ಬರವಣಿಗೆ. ತಮ್ಮ ಓದು ಮತ್ತು ಬರವಣಿಗೆಯನ್ನು ಸತತವಾಗಿ ಮಾಡಿದರು. ಅವರನ್ನು ನಾವು ಇವತ್ತು ಕವಿ ಅಂತ ಹೇಳ್ತೀವಿ. ದಾರ್ಶನಿಕ ಕವಿ ಹೌದು, ವಿಮರ್ಶಕ ಹೌದು, ಇತಿಹಾಸಕಾರ ಹೌದು, ಸಂಶೋಧಕ ಹೌದು, ಯಾವುದಲ್ಲ. ಹೀಗೆ ವಿವಿಧ ಸಂಪೂರ್ಣ ಜೀವನವೇ
ಶ್ರೀಧರ ಜೀವನ ಅಂತಂದ್ರೆ ಸಾಹಿತ್ಯಕ್ಕಾಗಿ ವಾನ್ಮಯಕ್ಕಾಗಿ ಇದ್ದದ್ದು ಮತ್ತು ಅದರೊಳಗನೆ ಸಾಧನೆಯನ್ನು ಮಾಡಿ ಸಾರ್ಥಕತೆಯನ್ನು ಕಂಡುಕೊಂಡಂಥ ವ್ಯಕ್ತಿ. ಅವರು ವ್ಯಕ್ತಿ ಅಂತ ಅನ್ಸಂಗಿಲ್ಲ, ನನಗೊಂದು ಶಕ್ತಿ ಅದು. ಅಂಥ ಶಕ್ತಿಯನ್ನ ನಾವು ಶಿಕ್ಷಣ ಅನ್ನೋದು ಇವತ್ತು ನಾವು ಒಂದು ಜ್ಞಾನ ಅಂತ ತಿಳ್ಕೊತೀವಿ. ಶಿಕ್ಷಣ ಜ್ಞಾನ ಅದು. ಶಾಲೆ, ಕಾಲೇಜು, ಯೂನಿವರ್ಸಿಟಿ ಎಲ್ಲದರಲ್ಲಿ ಕೂಡ ನಾವು ಅದನ್ನ ಒಂದು ವಿಷಯವನ್ನಾಗಿ ನಾವು ಮಾಡಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಶಿಕ್ಷಣದ ಜ್ಞಾನಕ್ಕೆ ಸಂಪೂರ್ಣ ಕನ್ನಡ ಶಿಕ್ಷಣ ಜ್ಞಾನಕ್ಕೆ ಮತ್ತು ಈ ಆಫ್ಟರ್ ಓದಿದಾಗ ನಮಗೇನಿಷ್ಟು ಭಾರತೀಯ ಕಾವ್ಯಕ್ಕೂ ಕೂಡ ಇದು ಅನ್ವಯ ಆಗ್ತದೆ ಅಂತ ಅನಿಸ್ತು. ಭಾರತೀಯ ಸಾಹಿತ್ಯ ಬೇರೆ ಬೇರೆ ಭಾಷೆಗಳು ಇರ್ಬೋದು, ಎಲ್ಲ ಭಾಷೆಯವರು ಓದಿ ತಿಳ್ಕೊಳ್ಳುವಂಥ ಒಂದು ಅಂಶ ಈ ಆಫ್ಟರ್ ಗ್ಲೋದಲ್ಲಿ ಇದೆ. ಹಾಗೆ ಓದಿದಾಗ ಕನ್ನಡದಿಂದ ಇಂಗ್ಲಿಷ್ನಿಂದ ಬೇರೆ ಭಾಷೆಯವರು ಮತ್ತು ನಮ್ಮ ಕನ್ನಡಕ್ಕೆ ಬರ್ತಕ್ಕಂಥ ಒಂದು ಸಂಯೋಜನೆ ಇದೆಯಲ್ಲ, ಈ ಸಂಯೋಜನೆಗೆ ಎಷ್ಟು ಕಾರಣ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷವನ್ನು ಪಡ್ತೀನಿ. ಇಂಥ ಒಂದು ಸಂಸ್ಥೆಯನ್ನ ಬಹಳ ಸಣ್ಣ ಸಂಸ್ಥೆ, ಇದಕ್ಕೆ ಸಂಖ್ಯಾಬಲ ಇಲ್ಲ, ಹಣದ ಬಲನೂ ಇಲ್ಲ, ಆಮೇಲೆ ಹೊರಗಿನ ಪ್ರಚೋದನೆ ಒಂದು ಪ್ರೇರಣೆ ಕೂಡ ಬಹಳ ಕಡಿಮೆ ಅನಿಸ್ತದೆ. ಈಗಿದ್ರೂ ಕೂಡ ಕೆಲವು ಜನ ಕಿರಣ್ ಭಟ್ರು, ಆಮೇಲೆ ನಮ್ಮ ಗೆಳೆಯರು ಎಲ್ಲರೂ ಕೂಡ ಇವುದನ್ನ ಶಿರ್ಸಿ ಅಂತ ಒಂದು ಪಟ್ಟಣದಲ್ಲಿ ಮಾಡ್ತಾ ಇದ್ದೀರಿ. ಕವಿ ನೋಡಲಿಕ್ಕೆ ಸಣ್ಣವಿರ್ಬೋದು, ಅವನನ್ನು ಓದುವುದು ಅಲ್ಪಸಂಖ್ಯಾತರು ಇರ್ಬೋದು, ಆದರೆ ಅವನು ಪಟ್ಟಂಥ ಜ್ಞಾನಕ್ಕೆ ನಾವು ಯಾವುದೇ ಪ್ರಮಾಣವನ್ನು ಹಾಕಲಿಕ್ಕಾಗಲ್ಲ ಅಂತ ಪ್ರಮಾಣವನ್ನು ಮೀರಿದಂಥ ವ್ಯಕ್ತಿ ಶ್ರೀಧರ್ ಅವರಿದ್ದಾರೆ. ಅಂಥ ಶ್ರೀಧರನ್ನು ನೆನೆಸುವಂಥ ಅವ್ರ ಹುಟ್ಟಿ ದಿನಾನೂ ಇದೆ, ಅವರು ಮರಣ ಹೊಂದಿದ ದಿನಾನೂ ಇದೆ. ಏನು ಆಕಸ್ಮಿಕ ಯೋಗ ಇರ್ಬೋದು, ಎರಡನ್ನೂ ಒಟ್ಟಿಗೆ ನಾವು ಮಾಡೋದ್ರ ಮೂಲಕ ಇದರೊಂದು ಬದುಕೋರು ಯಾರೋ ನಾವು ಅಷ್ಟೇ. ಅವರನ್ನ ತೀರ್ಕೊಂಡವರನ್ನ ಶ್ರದ್ಧೆಯಿಂದ ನೆನೆಸಿ ನಾವು ಬದುಕಬೇಕಲ್ಲ, ನಮ್ಮ ಜೀವನನೂ ಬದುಕಬೇಕು, ನಮ್ಮ ಸಾಹಿತ್ಯ ಬದುಕಬೇಕು, ಸಾಹಿತ್ಯ ಬೆಳಿಬೇಕು. ಅನೇಕ ತಪ್ಪುಗಳಿಂದ ನಮ್ಮ ಸಾಹಿತ್ಯ ತುಂಬಿಕೊಂಡಿದೆ, ಪ್ರೆಜುಡಿಸಸ್ ಇದೆ. ಎಲ್ಲ ಪ್ರೆಜುಡಿಸಗಳನ್ನು ತಿಳ್ಕೊಂಡು ನಾವು ಒಂದು ಕಡೆ ಬರಬೇಕು ಅಂತ ಒಂದು ಕಡೆ ಬರುವಂತಹ ಕೆಲಸವನ್ನ ನಾವು 72-74 ವರ್ಷ ವಯಸ್ಸೊಳಗೆ ಮಾಡಿದ್ದಾರೆ. ಅದನ್ನು ನಾವು ಇವತ್ತು ಆಫ್ಟರ್ ಗ್ಲೋ ನಾವು ಕೂಡ, ಇದು ಅವ್ರು ಬರೀ ಅವ್ರ ಸಾಹಿತ್ಯ ಅಲ್ಲ, ಅದನ್ನು ಓದೋರು ನಾವು ಕೂಡ ಗ್ಲೋನೆ ಒಂಥರ ಹೊಸ ಬೆಳಕು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಅದೇ ಪ್ರಕಾರ ಜೀವವಾಣಿ, ಸಂಜೀವವಾಣಿಯಾಗಿ, ಅಂತರಂಗದ ವಾಣಿಯಾಗಿ ನಮ್ಮೊಳಗೆ BS ಶ್ರೀಧರ್ ಅವರು ಇದ್ದಾರೆ ಅಂತವರು ನೆನೆಸುವ ಕಾರ್ಯಕ್ರಮಕ್ಕೆ 4 ಮಾತುಗಳನ್ನು ಹೇಳಲಿಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತಮಗೆಲ್ಲರೂ ನಮಸ್ಕಾರ. ಅಧ್ಯಕ್ಷೀಯ ಮಾತುಗಳನ್ನಾಡಿದ ಶಾಮಸುಂದರ ಬಿದಿರಿ ಕುಂದ್ರಿ ಅವರಿಗೆ ವಂದನೆಗಳು. ಈಗ ಅತಿಥಿಗಳಿಗೆ ಗೌರವ ಅರ್ಪಣೆ. ರಾಜಶೇಖರ್ ಈಗ ಕೃತಜ್ಞತಾ ಸಮರ್ಪಣೆ. ಜೀವವಾಣಿ ಮತ್ತು ಆಫ್ಟರ್ ಗ್ಲೋ ಕೃತಿಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟಂತ ಶ್ರೀಯುತ HR ಅಮರನಾಥ್ ಅವರಿಗೆ PhD ಸಾಹಿತ್ಯ ಪ್ರಶಸ್ತಿ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕದಂಬ ವೈಭವದ ಕುರಿತಾದ ವಿಶೇಷ ಉಪನ್ಯಾಸವನ್ನು ನೀಡಿದಂತ ಶ್ರೀಯುತ MJ ಹೆಗಡೆಯವರಿಗೆ ವಂದನೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀಯುತ ಶ್ಯಾಮಸುಂದರ ಬಿದರಕುಂದಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿದ ಶ್ರೀಯುತ ವಿಷ್ಣು ಹೆಗಡೆ ಅವರಿಗೆ ವಂದನೆಗಳು. ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದಂತಹ ಕಿರಣ್ ಭಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಎಲ್ಲಾ ಮಾಧ್ಯಮ ಮಿತ್ರರಿಗೂ, ಆಮೇಲೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂತಹ ಮಧುವನಗರ ಆಡಳಿತ ಮಂಡಳಿಯವರಿಗೂ, ಹಾಗೆ ಎಲ್ಲಾ ಸಾಹಿತ್ಯಾಸಕ್ತರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ.